ಸರ್ ಲೈಕ್ ASER ರಿಪೋರ್ಟ್ ಓಕೆ ಆನ್ಯಲ್ ಸರ್ವೆ ಆಫ್ ಎಜುಕೇಶನ್ ರಿಪೋರ್ಟ್ ರೀಸೆಂಟ್ ಓದ್ತಾ ಇರುವಾಗ ಐ ಕಮ್ ಅಕ್ರಾಸ್ ಇಟ್ ಸಮಥಿಂಗ್ ಲೈಕ್ ಎ ಫಿಫ್ತ್ ಗ್ರೇಡ್ ಸ್ಟೂಡೆಂಟ್ ಕೆನಾಟ್ ರೀಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್. ಸೊ ಲೈಕ್ ಈ ಥರ ಒಂದು ಎಜುಕೇಷನ್ ಸೆಕ್ಟ್ರಲ್ಲಿ ಲೈಕ್ ನಾವು ಭಾಳಷ್ಟು ಜನನ ನೀನು ನೀಟ್ಗೆ ಓದು ಇಂಜಿನಿಯರಿಂಗ್ ಓದು ಅಂತೇಳಿ ಪುಷ್ ಮಾಡ್ತಾ ಇದ್ದೀವಿ. ಹೌ ಫಾರ್ ಇಟ್ ಈಸ್ ರೈಟ್ ಅಂತ ಹೇಳ್ಬಿಟ್ಟು ಲೈಕ್ ಡೂ ವಿ ಆರ್ ಅಲೈನಿಂಗ್ ಅವರ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಇಟ್ ಈಸ್ ಲೈಕ್ ಒಂದು ಬೀಜ ನೆಟ್ಬಿಟ್ಟು ಆ ಬೀಜದಲ್ಲಿ ಹುಟ್ಟುವಂಥ ಗಿಡದಲ್ಲಿ ನಾನು ಮಾವಿನ ಹಣ್ಣನ್ನು ತರಿಸ್ತೀನಿ ಅಂತ ಅಂದ್ಬಿಟ್ಟು ಕೊಂಬೆ ಹೇಳ್ದಂಗೆ. ಆ ಬೀಜ ಹಲಸಿನ ಬೀಜ ಆಗಿದ್ರೆ True. ನಮಗೆ ಬೀಜ ಅಷ್ಟೇ ಇದೆ ನಮ್ಮ ಕೈಯಲ್ಲಿ. ಹ್ಮ್. ಆ ಬೀಜ ಬೆಳೆದು ಗಿಡವಾದ ಮೇಲೆ ಏನು ಹಣ್ಣು ಕೊಡುತ್ತೆ ಅಂತ ಅನ್ನೋದು ಆ ಬೀಜದ ಶಕ್ತಿ. True. ನಾವು ಆ ಬೀಜ ಬೆಳೆದು ಗಿಡ ಆಗಿ ಏನು ಹಣ್ಣು ಕೊಡಬೇಕು ಅನ್ನೋದನ್ನ ಫಿಕ್ಸ್ ಮಾಡಿಬಿಟ್ಟು ಯಾವ ಕೊಂಬೆನಲ್ಲಿ ಹಣ್ಣು ಬರಬೇಕು ಅಂತ ಎಳಿತಾ ಇರ್ತೀವಿ. ಬೆಳೆಯುತ್ತೆ ಗಿಡ. ನಮ್ಮ ಕೆಲಸ ಏನು? ಬೀಜನ ಭೂಮಿಗೆ ಬಿತ್ತನೆ ಮಾಡಬೇಕು, ಭೂಮಿನ ಪೋಷಣೆ ಮಾಡಬೇಕು. ಬೀಜ ತಾನಾಗಿ ಬೆಳೆದು ಗಿಡ ಆಗಿ ಬೆಳೆಯುತ್ತೆ. ಈ ಕರಪ್ಷನ್ ಅನ್ನೋದು ನೀಟ್ ಅಲ್ಲಿ ಫಸ್ಟ್ ದಿನದಿಂದ ಶುರುವಾಗುತ್ತೆ ಅನ್ಸುತ್ತೆ ನನಗೆ. ದ ರೀಸನ್ ಈಸ್ ಲೈಕ್ ಒನ್ಸ್ ದ ಸ್ಟೂಡೆಂಟ್ ಕ್ಲಿಯರ್ ದ ಎಕ್ಸಾಮ್ ಕ್ಲಿಯರ್ ಆದಮೇಲೆ ಲೈಕ್ ಎಲ್ಲ ಇನ್ಸ್ಟಿಟ್ಯೂಟ್ಸ್ ಅವರು ಹೋಗ್ಬಿಟ್ಟು ನೀನು ಬಂದ್ಬಿಡು ನಮ್ಮ ಇನ್ಸ್ಟಿಟ್ಯೂಟಿಗೆ ನಿನ್ನ ಫೋಟೋ ಹಾಕಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಒಂದು 20,000 30,000 ದುಡ್ಡು ಕೊಟ್ಟು ಲೈಕ್ ಲ್ಯಾಕ್ಸ್ ಟುಗೆದರ್ ಸಹ ನಡಿಬೋದು ಇಫ್ ದ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಈಸ್ ಟೂ ಬಿಗ್ ಅಂಡ್ ದೇ ಆರ್ ಮೇಕಿಂಗ್ ಗುಡ್ ಅಮೌಂಟ್ ಆಫ್ ಮನಿ. ಆ ಕರಪ್ಷನ್ ಅನ್ನೋದನ್ನ ಇನ್ಸ್ಟಿಲ್ ಮಾಡಿ ಕಳಿಸ್ಬಿಡ್ತಾರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು. ಇಸ್ ಇಟ್ ರೈಟ್? ಈಗ ಟಾಲರ್ ಶಾರ್ಪರ್ ಸ್ಟ್ರಾಂಗರ್, ನಿಮಗೆ ಒಂದು ಫುಡ್ ಅನ್ನ ಎವ್ಯಾಲ್ಯೂಯೇಟ್ ಮಾಡುವಂತ ಶಕ್ತಿ ಇದ್ರೆ, ಅದು ಆಹಾರನೋ ವಿಷಾನೋ ಅಂತ ತಿಳ್ಕೊಳ್ಳೋ ಶಕ್ತಿ ಇದ್ರೆ, ಈ ಟಾಲರ್ ಶಾರ್ಪರ್ ಸ್ಟ್ರಾಂಗರ್ ಅನ್ನ ನೀವು ಬೈ ಮಾಡಲ್ಲ. ಬಿಕಾಸ್ ದಟ್ ಈಸ್ ಲೋಡೆಡ್ ವಿತ್ ಮಾಲ್ಟೋಸ್ ಶುಗರ್. ವಿಷ ಅದು. ಕ್ರೆಡಿಟ್ ಕಾರ್ಡ್ಗಳು ಡೆಟ್ ಟ್ರ್ಯಾಪ್ ಅಲ್ವಾ ಅದು? ಹೌದು. ನೀವೆಲ್ಲರಿಗೂ ನಿಮ್ಗೆ ಸಾಲ ಕೊಡ್ತೀವಿ ತಗೊಳ್ಳಿ, ಸಾಲ ಕೊಡ್ತೀವಿ ತಗೊಳ್ಳಿ, ಸಾಲ ಕೊಡ್ತೀವಿ ತಗೊಳ್ಳಿ. ತೀರ್ಸಕ್ಕೆಲ್ಲಿಂದ ಬರುತ್ತೆ ನಮ್ಗೆ ದುಡ್ಡು? ಸೊ ಕರಪ್ಷನ್ ಈಸ್ ರೂಟೆಡ್ ಇನ್ ಗ್ರೀಡ್, ಅಂಡ್ ಗ್ರೀಡ್ ಈಸ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಎವ್ರಿವೇರ್. Whatever a greedy human being is doing, he will be corrupt in doing that. Hi friends, welcome back to Sri Siddhartha School of Engineering podcast. Today we have one more guest with us, a brilliant guest who has worked for big gains in EdTech industry, Byju's, Unacademy, and he has run a program for Meghalaya government Star 30, as well as he is a doctor, teacher, so what not. Come, let us delve into this conversation with Dr. Varun Murthy sir. Welcome to the show sir. Welcome Thank you, to the sir. show. Thank Okay. Sir, like we're gonna keep this very casual, like, and we will gonna have the conversation both in Kannada as well as in English. Sir, you have done MBBS. ಡಾಕ್ಟ್ರ್ ಓದೋದು ತುಂಬ ಕಷ್ಟ. ಈಗಲೂ ಸಹ ಲೈಕ್ ಸೊಸೈಟಿನಲ್ಲಿ ಅದೊಂದು ಸ್ಟಿಗ್ಮಾ ಇದೆ, ಮಕ್ಕಳಿಗೆಲ್ಲ ನೀನು MBBS ಓದು ಅಂತ ಹೇಳ್ಬಿಟ್ಟು. ನೀವು ಆ ಒಂದು ನಟ್ಶಲ್ಲಿಂದ ಆಚೆ ಬಂದು MBBS ಮಾಡಿ ಲೈಕ್ ಈಗ ನೀವು ಟೀಚರ್ ಆಗಿದ್ದೀರಾ. ಲೈಕ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಭಾಳಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಲೈಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾವತ್ತಾದ್ರೂ ಅನಿಸಿದ್ಯಾ ದ ಪಾತ್ ವಿಚ್ ಯು ಹ್ಯಾವ್ ಟೇಕನ್ ಶುಡ್ ನಾಟ್ ಬಿ ಟೇಕನ್ ದಿಸ್ ಪಾತ್, ಲೈಕ್ ಐ ಕುಡ್ ಹ್ಯಾವ್ ಡಿವಿಯೇಟೆಡ್ ಫ್ರಮ್ ದಿಸ್ ಅಂತ ಹೇಳ್ಬಿಟ್ಟು, ಬಿಕಾಸ್ ಯು ಡಿವಿಯೇಟೆಡ್ ಫ್ರಮ್ ದಟ್ MBBS ಫೀಲ್ಡ್ ಆ್ಯಂಡ್ ಲೈಕ್ ಯು ಆರ್ ಡೂಯಿಂಗ್ ಅ ಪಾರ್ಟ್ ಅಂತ ಹೇಳ್ಬಿಟ್ಟು, instead of practicing what normal guys are doing, like your friends and all. Okay. Medicine came in much later. ನಾನೀಗ ಏನು ಮಾಡ್ತಿದ್ದೀನೋ ಅದು ನಾನು ಡಾಕ್ಟರ್ ಆಗೋದಕ್ಕೂ ಮುಂಚೆಯಿಂದ ಮಾಡ್ತಿರೋಂಥ ಕೆಲಸ. Okay. ಸಮಥಿಂಗ್ ದಟ್ ಐ ಥಾಟ್ ದಟ್ ಐ ಶುಡ್ ಬಿ ಡೂಯಿಂಗ್ ಫಾರ್ ಮೈ ಲೈಫ್ ಟೈಮ್ ಇಸ್ ದಿಸ್. ಸೊ ಏನು ಮಾಡ್ತಿದ್ದೀನಿ, ಒಬ್ಬ ಟೀಚರ್ ಆಗಿದ್ದೀನಿ ಅಂತ ಅಂದ್ಕೊಳ್ಳೋದು ಒಂದಾದರೆ, ಯಾಕೆ ಇದನ್ನು ಮಾಡ್ತಿದ್ದೀನಿ ಅಂತ ಅನ್ನೋದು ಮತ್ತೊಂದು ಕಾರಣ. ಸೊ ನೀವು ಕೇಳಿದ್ದು ಯಾವಾಗಾದರೂ ರಿಗ್ರೆಟ್ ಆಗಿದೆಯಾ ಅಂತ. ರಿಗ್ರೆಟ್ ಅಂತ ಏನಿಲ್ಲ, ಬಿಕಾಸ್ ಐ ಆಮ್ ಫಾಲೋಯಿಂಗ್ ಮೈ ಲೈಫ್ಸ್ ಪರ್ಪಸ್. ಒಂದು ಪರ್ಪಸ್ ಡ್ರಿವನ್ ದಾರಿನಲ್ಲಿ ಚಾಲೆಂಜಸ್ ಬರುತ್ತೆ, ಸಮಸ್ಯೆಗಳಿರುತ್ತೆ. ಯು ವಿಲ್ ಹ್ಯಾವ್ ಅಪ್ಸ್ ಆ್ಯಂಡ್ ಡೌನ್ಸ್, ಯು ವಿಲ್ ಹ್ಯಾವ್ ಅ ಲಾಟ್ ಆಫ್ ಟೈಮ್ಸ್ ವೆನ್ ಯು ವಿಲ್ ಫೀಲ್ ಥಿಂಗ್ಸ್ ಆರ್ ನಾಟ್ ಮೂವಿಂಗ್, ಇಟ್ ಈಸ್ ವೆರಿ ಟಫ್ ಅಂತ ಅನಿಸುತ್ತೆ. ಬಟ್ ಯು ವಿಲ್ ನೆವರ್ ಹ್ಯಾವ್ ಅ ರಿಗ್ರೆಟ್ ಆಫ್ ಶುಡ್ ಐ ಹ್ಯಾವ್ ಬೀನ್ ಹಿಯರ್ ಆರ್ ನಾಟ್. ಇದನ್ನು ಮಾಡಬೇಕಿತ್ತಾ ಬೇಡವಾ ಅನ್ನೋ ಅನುಮಾನ ಯಾವತ್ತೂ ಬರೋದಿಲ್ಲ. ಸೊ ನನ್ನ ಗುರುಗಳು ಸ್ವಾಮಿ ವಿವೇಕಾನಂದರ ಕಲ್ಪನೆ ಭಾರತದ ಪುನರ್ನಿರ್ಮಾಣ, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ, ಅದು ನಾನು MBBS ಸೇರೋದಕ್ಕೂ ಮುಂಚೆ ನನ್ನ ತಲೆಯೊಳಗೆ ಕೂತಂಥ ಕಲ್ಪನೆ. MBBS ಮಾಡಿದ್ದು ಕೂಡ ಅದಕ್ಕೊಂದು ರೂಪ ಕೊಡಬೇಕು ಅನ್ನೋ ಕಾರಣದಿಂದನೇ. ಸೊ ಹಾಗಾಗಿ ಕಳೆದ 30 ವರ್ಷಗಳಾಗ್ತಾ ಬಂತು. ಆವಾಗಿಂದ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಒಂದೇ ಉದ್ದೇಶದಲ್ಲಿ ಕೆಲಸ ಮಾಡ್ತಿರೋದು. ಇದರ ಮಧ್ಯದಲ್ಲಿ ಡಾಕ್ಟ್ರು ಆಗಿದ್ದೀನಿ. ಬಟ್ ಇವಾಗ ನನಗೆ ಕನ್ವಿಕ್ಷನ್ ಇರೋದೇನಂತಂದರೆ, ಒಬ್ಬ ಗುರುವಾಗಿ, ಒಬ್ಬ ಶಿಕ್ಷಕನಾಗಿ ಮಾಡುವಂಥ ಕೆಲಸ, ಒಬ್ಬ ಟೀಚರಾಗಿ ಮಾಡುವಂಥ ಕೆಲಸ ಮಚ್ ಮೋರ್ ಸ್ಟ್ರಾಂಗರ್ ಫಾರ್ ನೇಷನ್ ಬಿಲ್ಡಿಂಗ್ ದ್ಯಾನ್ ವಾಟ್ ಐ ಕುಡ್ ಹ್ಯಾವ್ ಡನ್ ಆಸ್ ಎ ಡಾಕ್ಟರ್.
ಈ ವ್ಯಕ್ತಿ ನಿರ್ಮಾಣ, ರಾಷ್ಟ್ರ ನಿರ್ಮಾಣ ಏನಿದೆಯಲ್ಲ, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅಂತ ಹೇಳ್ಬಿಟ್ಟು, ಸೊ ಫಸ್ಟ್ ಪರ್ಸನ್ ಹ್ಯಾಸ್ ಟು ಬಿಲ್ಡ್ ಇಸ್ ಕ್ಯಾರೆಕ್ಟರ್ ಆ್ಯಂಡ್ ದೆನ್ ಮಾರ್ಕ್ಸ್ ಕಮ್ ಸೆಕೆಂಡ್ ಅಂತ ಹೇಳ್ಬಿಟ್ಟು. ಸೊ ಇದು ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ, ಲೈಕ್ ಯಾರೋ ಒಬ್ರಿಗೆ ಈ ಥರ ಸಕ್ಸಸ್ ಸಿಕ್ಕಿದೆ ವ್ಯಕ್ತಿ ನಿರ್ಮಾಣದಿಂದ ಅಂತ ಹೇಳೋದಾದರೆ? ಬೇಕಾದಷ್ಟು ಎಕ್ಸಾಂಪಲ್ಸು ನಿಮ್ಮ ಸುತ್ತಮುತ್ತ ಇರೋರನ್ನೇ ನೋಡಿ. ಓಕೆನಾ? ವ್ಯಕ್ತಿ ನಿರ್ಮಾಣ ಅಂತಂದರೆ ಏನು ಅನ್ನೋದನ್ನು ಹೇಳ್ಬಿಡ್ತೀನಿ. ಆ ರೀತಿ ನಿರ್ಮಾಣವಾದಂಥ ವ್ಯಕ್ತಿಗಳು ಸಕ್ಸಸ್ಫುಲ್ ಆಗ್ತಾರೋ ಇಲ್ವೋ ಅನ್ನೋದನ್ನು ಯೋಚನೆ ಮಾಡಿ. ಜನರಲಿ ಏನಾಗುತ್ತೆ, ಈಗ ನಾವು ಮಾಡೋವಂಥ ಕೆಲಸಗಳಲ್ಲಿ ನಮಗೆ ಏನು ಬೇಕು ಅನ್ನೋದ್ರ ಮೇಲೆ ಫೋಕಸ್ ಇರುತ್ತೆ ಹೊರತು ನಾವು ಮಾಡಬೇಕಾಗಿರೋದು ಏನು ಅನ್ನೋದ್ರ ಮೇಲೆ ಬದ್ಧತೆ ಕಡಿಮೆ ಇರುತ್ತೆ ಜನಗಳಿಗೆ. ದಟ್ ಈಸ್ ದ ಮೀಡಿಯೋಕರ್ ಪರ್ಸನ್. ಒಂದು ಸರಿಯಾದ ರೀತಿಯಲ್ಲಿ ನಿರ್ಮಾಣವಾದಂಥ ವ್ಯಕ್ತಿ, ಅಂದರೆ ತನ್ನ ಸಾಮರ್ಥ್ಯಗಳನ್ನು ಜಾಗೃತಗೊಳಿಸ್ಕೊಂಡಿರುವಂಥ ವ್ಯಕ್ತಿ, ಸಂಬಡಿ ಹೂ ಹ್ಯಾಸ್ ಹಿಸ್ ಕಾಂಪಿಟೆನ್ಸೀಸ್ ಗಾಟನ್ ಸ್ಟಿಮ್ಯುಲೇಟೆಡ್ ಬಿಕಾಸ್ ಆಫ್ ದಿ ಪಾತ್ ಆಫ್ ಇಂಡಿವಿಜುವಲ್ ಡೆವಲಪ್ಮೆಂಟ್ ಅಟ್ ವೇರಿಯಸ್ ಲೆವೆಲ್ಸ್. ದ್ಯಾಟ್ ಪರ್ಸನ್ ವಿಲ್ ಹ್ಯಾವ್ ಅ ಕಮಿಟ್ಮೆಂಟ್ ಟು ದ ಪ್ರಾಸೆಸ್. ಮಾಡೋ ಕೆಲಸದ ಬಗ್ಗೆ ಬದ್ಧತೆ ಇರುತ್ತೆ. ನಮ್ಮ ಹಿರಿಯರೆಲ್ಲ ಹೇಳ್ತಾರಲ್ಲ, ನೀನು ಮಾಡೋದನ್ನು ಸರಿಯಾಗಿ ಮಾಡಿದ್ರೆ ಆಗಬೇಕಾಗಿರೋದು ತಾನಾಗೆ ಆಗುತ್ತೆ ಅಂತ. ನೀವು ಸಕ್ಸಸ್ಫುಲ್ ಆಗಿರೋವಂಥವ್ರು ನಿಮ್ಮ ಸುತ್ತಮುತ್ತ ಇರೋರು ಯಾರನ್ನಾದರೂ ನೋಡಿ, ಎಲ್ಲರೂ ಒಂದು ಡೈರೆಕ್ಷನ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆ ಡೈರೆಕ್ಷನ್ನಲ್ಲಿ ನಡೆಯುವಾಗ ದಾರಿಗೆ, ಫಾರ್ ದ ಜರ್ನಿ ದೇ ವುಡ್ ಬಿ ಕಮಿಟೆಡ್. ವೆರಿ ಟ್ರೂ. ಸೊ ನಾಟ್ ಒನ್ ಎಕ್ಸಾಂಪಲ್ ದಟ್ ಐ ಕ್ಯಾನ್ ಗಿವ್. ದೇರ್ ಆರ್ ಥೌಸಂಡ್ಸ್ ಆಫ್ ಎಕ್ಸಾಂಪಲ್ಸ್ ದಟ್ ಐ ಕ್ಯಾನ್ ಗಿವ್ with references and their stories, but I would want you to look at people around you. A competent individual is successful. The other way, somebody who is successful would have done something right in their journey. Okay. Sir, you have worked with Byju's, one of the biggest startup at that moment of time, till date also I can say, and you have worked with Unacademy, one of the most famous online content creators and live NEET exams preparation platform. ಇದೆಲ್ಲ ನೀವು ವರ್ಕ್ ಮಾಡಿದಾದ್ಮೇಲೆ, ಲೈಕ್ ಒಂದು ಕ್ಲಾಸ್ ರೂಮಲ್ಲಿ ವರ್ಕ್ ಮಾಡ್ತೀರಾ 30 ಜನದ ಕ್ಲಾಸ್ ರೂಮಲ್ಲಿ. ಸೊ ನೀವು ಈ 30 ಜನದ ಕ್ಲಾಸ್ ರೂಮಲ್ಲಿ ಕಲಿಯದೇ ಇರುವಂಥದ್ದನ್ನ ಏನು ಕಲ್ತಿದ್ರಿ ಅಲ್ಲಿ ಬಿಗ್ ಪ್ಲ್ಯಾಟ್ಫಾರ್ಮ್ಸಲ್ಲಿ? ರೀಚ್. ವೆನ್ ಯು ಆರ್ ಆನ್ ಅನ್ ಆನ್ಲೈನ್ ಪ್ಲಾಟ್ಫಾರ್ಮ್, ಇವಾಗ ನಾವು ಇದನ್ನು, ಈ ಚರ್ಚೆಯನ್ನು ಒಂದು 50 ಜನಗಳನ್ನು ಕೂಡಿಸ್ಕೊಂಡು ಮಾಡಿದ್ರೆ 50 ಜನಗಳಿಗೆ ತಲುಪುತ್ತೆ. ನೀವು 5,000 ಜನಗಳನ್ನು ಕೂಡಿಸ್ಕೊಂಡು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಮಾಡ್ಬೋದು. ನಾವಿಲ್ಲಿ ಡಿಜಿಟಲ್ ಮಾಡ್ತಿರೋದು ರೀಚ್ ಸಿಗುತ್ತೆ. ದೇರ್ ಇಸ್ ಅ ರೀಚ್ ಆಫ್ ವಾಟ್ ವಿ ಆರ್ ಟಾಕಿಂಗ್. ಬಟ್ ಎಜುಕೇಷನ್ ಪರ್ಸ್ಪೆಕ್ಟಿವ್ನಲ್ಲಿ ನಾವು ನೋಡಿದ್ರೆ, ವೆನ್ ವಿ ಲುಕ್ ಅಟ್ ಇಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎಜುಕೇಷನ್, ವಾಟ್ ಈಸ್ ದ ಔಟ್ಕಮ್ ದಟ್ ವಿ ಹ್ಯಾವ್ ಟು ಅಚೀವ್ ಅನ್ನೋದು ಕ್ಲಾರಿಟಿ ಇರಬೇಕು. ದೇರ್ ಆರ್ ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ಸ್ ವೇರ್ ಇನ್ ಟರ್ಮ್ಸ್ ಆಫ್ ಡೆಲಿವರಿಂಗ್ ದ ಕಾಂಟೆಂಟ್ and reaching out the information to a lot of people. In ಒಂದು ಮಟ್ಟದ ಅಂಡರ್ಸ್ಟ್ಯಾಂಡಿಂಗ್ನು ಕೊಡ್ಬೋದು. ಬಟ್ ಕ್ಯಾನ್ ವಿ ಅಕಂಪ್ಲಿಷ್ ದ ಎಂಟೈರ್ ಆಬ್ಜೆಕ್ಟಿವ್ ಆಫ್ ಎಜುಕೇಷನ್ ವಿಚ್ ಹ್ಯಾಸ್ ಟು ಬಿ ಅ ಟ್ರಾನ್ಸ್ಫಾರ್ಮೇಷನ್ ಆಫ್ ಎನ್ ಇಂಡಿವಿಜುವಲ್? ದೇರ್ ಆರ್ ರಿಸರ್ವೇಷನ್ಸ್ ದೇರ್. ಸೊ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ದಟ್ ದ ಡಿಜಿಟಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಹ್ಯಾವ್ ಇಸ್ the best of the people can reach the most inaccessible parts of the country. ನೀವು ಅಲ್ಲಿ ವರ್ಕ್ ಮಾಡುವಾಗ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೋಟ್ ಮಾಡ್ಬೋದಾ? ಲೈಕ್ ಎಸ್ ಐ ಹ್ಯಾವ್ ರೀಚ್ ಟು ದ ಅನ್ರೀಚ್ಡ್ ಅಂತ ಹೇಳ್ಬಿಟ್ಟು. ಎಸ್ ನನ್ನ ಸ್ಟೂಡೆಂಟ್ಸ್ ಅಕ್ರಾಸ್ ದಿ ಕಂಟ್ರಿ ಇದ್ದಾರೆ. ಸೊ ಸ್ಟೂಡೆಂಟ್ಸ್ ಫ್ರಮ್ ದ ನಾರ್ತ್ ಈಸ್ಟ್, ಕಪಲ್ ಆಫ್ ದೆಮ್. ನಾನು ಪ್ಲಾಟ್ಫಾರ್ಮ್ ಎಲ್ಲ ಹೇಳೋದಿಲ್ಲ ಬಿಕಾಸ್ ಐ ಡೋಂಟ್ ವಾಂಟ್ ಟು ಬ್ರಿಂಗ್ ಇನ್ ದ ನೇಮ್ಸ್ ಆಫ್ ದ ಪ್ಲಾಟ್ಫಾರ್ಮ್ಸ್. In one of the biggest platforms of the country, when I was teaching, and some students from the most inaccessible regions of the country had accessed the learning that I had given them. And iದೇ ಥರ ಬೇಕಾದಷ್ಟು ಟೀಚರ್ಸ್ಗೂ ಇರುತ್ತೆ. So apart from the subject that I used to teach them, the principles of learning that I trained them on continued to help them. And they are doing very well. MBBS ಮಾಡ್ತಾ ಇರೋರು ಇದ್ದಾರೆ, ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರೋರು ಇದ್ದಾರೆ. They are doing very well in their life. ಮೇಘಾಲಯ ಸ್ಟಾರ್ 30 ಪ್ರೋಗ್ರಾಮ್ ಅಂತ ಹೇಳಿ ರನ್ ಮಾಡಿದ್ರಿ ಸರ್. ಸೊ ವಾಟ್ ವಾಸ್ ಅಬೌಟ್ ಇಟ್? Meghalaya is one of the states of the northeastern part of India. Very low aspirational state ಅಂತ ಅನ್ಕೊಳ್ಬೋದು ಬಿಕಾಸ್ ಆಫ್ ದಿ ಡೆಮೋಗ್ರಫಿ ಅದೆಲ್ಲನು. Is it like Super 30? You have inspired by Super 30? Not exactly. It is a government program. Government wanted to create something for the students of Meghalaya. So I was given the responsibility. I was selected to lead this program and design this program. Okay. So I designed this program and the name was given by the officer in charge avaga. So there are 12 districts in Meghalaya. From across the 12 districts, students were selected based on applications.
and they were given opportunity to study in a residential facility where the program was designed by me. So it's a beautiful experiment and a very successful one. Okay, super, sir. Like how many out of like 40, like how many got selected? 48 students we selected in the first cohort. 17 of them have gotten into different medical courses. Okay. So Still that is, program is running? no, this year the government has stopped it. Okay. The program ran for 2 years. The last year, 2025-26, we had 36 students in the second cohort. Okay. The results of the second cohort has been better than the first one. Oh, super. So this year we are expecting more students to get into medical courses out of the 36. ಕರ್ನಾಟಕದಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ ಅದನ್ನ? If it is good, that program is good, like why it cannot be implemented? See, it is a in government Karnataka? initiative. Okay. It cost the government money. Okay. So the government spent almost 1.5 crores to run this program for about 48 students. Okay. ಸೊ ವಿ ಹ್ಯಾವ್ ದಿ ಎಕ್ಸ್ಪರ್ಟೀಸ್. ನಾವು ಅದನ್ನು ರನ್ ಮಾಡೋದಕ್ಕೆ ಬೇಕಾಗಿರುವಂಥ ಎಕ್ಸ್ಪರ್ಟೀಸ್ ಇದೆ. ಗೌರ್ಮೆಂಟ್ ಮಾಡಬೇಕು ಅಂತಂದರೆ ವಿ ವುಡ್ ಬಿ ಹ್ಯಾಪಿ ಟು ಸಪೋರ್ಟ್ ದ ಗೌರ್ಮೆಂಟ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ದ ಗೌರ್ಮೆಂಟ್ಸ್ ಇನಿಷಿಯೇಟಿವ್ ಆಲ್ಸೋ. ಕರ್ನಾಟಕ ಹ್ಯಾಸ್ ಅ ಬ್ಯೂಟಿಫುಲ್ ಸ್ಟ್ರಕ್ಚರ್. Definitely. ನಿಮಗಿದು ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ. ಮೇಘಾಲಯದಲ್ಲಾದರೆ ನೀವು ಅದು ರೆಸಿಡೆನ್ಷಿಯಲ್ ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕಾಗಿತ್ತು. ಕರ್ನಾಟಕದಲ್ಲಿ ವಿ ಆಲ್ರೆಡಿ ಹ್ಯಾವ್ ಇಟ್. True. ಸುಮಾರು 100+ PU ಕಾಲೇಜಸ್ ಆರ್ ದೇರ್, ರೆಸಿಡೆನ್ಷಿಯಲ್ Christ. PU ಕಾಲೇಜಸ್, ಕ್ರೈಸ್ ಸೊಸೈಟಿದು. So if government wants to do it, I would be very happy to contribute to that. Definitely, sir. Hope so. Like you're gonna contribute to our Karnataka also. Yes, Okay. yes, why not? So like ASER report, okay, annual survey of education report, recent ಓದ್ತಾ ಇರುವಾಗ, so I come across it something like a 5th grade student cannot read second standard textbook. ಸೊ ಲೈಕ್ ಈ ಥರ ಒಂದು ಎಜುಕೇಷನ್ ಸೆಕ್ಟ್ರಲ್ಲಿ ಲೈಕ್ ನಾವು ಭಾಳಷ್ಟು ಜನನ ನೀನು ನೀಟ್ಗೆ ಓದು, ಇಂಜಿನಿಯರಿಂಗ್ ಓದು ಅಂತೇಳಿ ಪುಷ್ ಮಾಡ್ತಾ ಇದ್ದೀವಿ. ಹೌ ಫಾರ್ ಇಟ್ ಈಸ್ ರೈಟ್ ಅಂತ ಹೇಳ್ಬಿಟ್ಟು, ಲೈಕ್ ಡೂ ವಿ ಆರ್ ಅಲೈನಿಂಗ್ ಅವರ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು? ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ದೇಶದಲ್ಲಿ ದುರದೃಷ್ಟವಶಾತ್ ಶಿಕ್ಷಣ ವ್ಯವಸ್ಥೆ ಇದೆಯೇ ಹೊರತು ವಿದ್ಯಾಭ್ಯಾಸದ ವ್ಯವಸ್ಥೆ ಇಲ್ಲ. ವಿ ಡೋಂಟ್ ಹ್ಯಾವ್ ದಿ ಸಿಸ್ಟಮ್ ಆಫ್ ಎಜುಕೇಷನ್, ವಿ ಹ್ಯಾವ್ ದ ಸಿಸ್ಟಮ್ ಆಫ್ ಸ್ಕೂಲಿಂಗ್. ಮೈ ಕ್ವೆಶ್ಚನ್, ಇವಾಗ ನೀವು ಹೇಳಿದ್ರಲ್ಲ 5ನೇ ಕ್ಲಾಸಿನ ಮಗು 2ನೇ ಕ್ಲಾಸಿನ ಪಠ್ಯ ಓದೋದಕ್ಕೆ ಕಷ್ಟಪಡ್ತಾ ಇದೆ ಅಂತ. ನೋ, ಲೆಟ್ ಅಸ್ ಕನ್ಸಿಡರ್ ಕಾಮನ್ ಔಟ್ಕಮ್ ಏನು. ವಾಟ್ ಈಸ್ ದ ಕಾಮನ್ ಔಟ್ಕಮ್ ದಟ್ ದ ಎಜುಕೇಷನ್ ಸಿಸ್ಟಮ್ ವಿಲ್ ಡೆಲಿವರ್ ಟು ಎವ್ರಿ ಸ್ಟೂಡೆಂಟ್? ದಿಸ್ ಈಸ್ ದ ಕ್ವೆಶ್ಚನ್ ವಿ ನೀಡ್ ಟು ಆಸ್ಕ್. If marks and academic success is the common outcome that the system is working towards, there will only be less than 5% of the students who will feel good about what they achieve. So for more than 95% of the students, there is no outcome that they can say that I have achieved through this. So we have to redesign the education system to define common outcomes. 10 ವರ್ಷ 12 ವರ್ಷ ನೀವು LKG ಇಂದ 10th ವರೆಗೂ ಲೆಕ್ಕ ಹಾಕಿದ್ರೆ 12 ವರ್ಷಗಳು ಮಗು ಪ್ರತಿದಿನ ನಿಮ್ಮ ಶಾಲೆಗೆ ಬರ್ತಾ ಇದೆ, ಹೋಗ್ತಾ ಇದೆ. 12 ವರ್ಷಗಳಲ್ಲಿ ಈ ಮಗು ಏನನ್ನು ಗಳಿಸುತ್ತೆ ಅನ್ನೋದಲ್ಲ ಫೋಕಸ್ ಇರಬೇಕಾಗಿರೋದು. ಈ ಮಗು ಏನಾಗುತ್ತೆ ಅನ್ನೋ ಫೋಕಸ್ ಇರಬೇಕು. ವ್ಯಕ್ತಿಗತವಾಗಿ, ಶಾರೀರಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಈ 5 ಸ್ತರಗಳಲ್ಲಿ ವ್ಯಕ್ತಿಯನ್ನು ಪರಿವರ್ತನೆ ಮಾಡೋಕ್ಕಾಗುವಂಥ ವ್ಯವಸ್ಥೆ ಇದ್ದರೆ, ವ್ಯಕ್ತಿ ಏನು ಮಾಡಬೇಕು ಅನ್ನೋದನ್ನು ಅವರು ಬೆಳೆದ ಹಾಗೆ ಅವ್ರಿಗೆ ಅನುಭವ ಬಂದ ಹಾಗೆ ಎಕ್ಸ್ಪೋಜರ್ ಸಿಕ್ಕದಷ್ಟು ದೇ ವಿಲ್ ಬಿ ಏಬಲ್ ಟು ಫಿಗರ್ ಔಟ್ ವಾಟ್ ಈಸ್ ಇಟ್ ದಟ್ ದೇ ವಾಂಟ್ ಟು ಡೂ ವಿತ್ ದೇರ್ ಲೈಫ್. So the problem with the system is we try to tell the children what they should do from very early stage, and we don't focus on what they should become as individuals. So ಅದೇ ವ್ಯಕ್ತಿ ನಿರ್ಮಾಣ ಅಂತಂದರೆ ವ್ಯಕ್ತಿ ಮೊದಲು ಎಲ್ಲ ಆಯಾಮಗಳಲ್ಲೂ ಪರಿವರ್ತಿತನ ಆಗಬೇಕು. An individual should transform the potential that they have into capabilities in all the dimensions. And that will give them the power to determine what they should do for their life and their living. ನಾವು ಅದನ್ನೇ ಮಾಡ್ದಲ್ಲೇ ಇಟ್ ಈಸ್ ಲೈಕ್ ಒಂದು ಬೀಜ ನೆಟ್ಬಿಟ್ಟು ಆ ಬೀಜದಲ್ಲಿ ಹುಟ್ಟೋ ಅಂಥ ಗಿಡದಲ್ಲಿ ನಾನು ಮಾವಿನ ಹಣ್ಣನ್ನು ತರಿಸ್ತೀನಿ ಅಂತ ಅಂದ್ಬಿಟ್ಟು ಕೊಂಬೆ ಎಳೆದಂಗೆ. ಆ ಬೀಜ ಹಲಸಿನ ಬೀಜ ಆಗಿದ್ರೆ ನಮಗೆ ಬೀಜ ಅಷ್ಟೇ ಇದೆ ನಮ್ಮ ಕೈಯಲ್ಲಿ. ಆ ಬೀಜ ಬೆಳೆದು ಗಿಡವಾದ ಮೇಲೆ ಏನು ಹಣ್ಣು ಕೊಡುತ್ತೆ ಅಂತ ಅನ್ನೋದು ಆ ಬೀಜದ ಶಕ್ತಿ. ನಾವು ಆ ಬೀಜ ಬೆಳೆದು ಗಿಡ ಆಗಿ ಏನು ಹಣ್ಣು ಕೊಡಬೇಕು ಅನ್ನೋದನ್ನ ಫಿಕ್ಸ್ ಮಾಡಿಬಿಟ್ಟು ಯಾವ ಕೊಂಬೆನಲ್ಲಿ ಹಣ್ಣು ಬರಬೇಕು ಅಂತ ಎಳಿತಾ ಇರ್ತೀವಿ. ಬೆಳೆಯುತ್ತೆ ಗಿಡ. ನಮ್ಮ ಕೆಲಸ ಏನು? ಬೀಜನ ಭೂಮಿಗೆ ಬಿತ್ತನೆ ಮಾಡಬೇಕು, ಭೂಮಿನ ಪೋಷಣೆ ಮಾಡಬೇಕು. ಬೀಜ ತಾನಾಗಿ ಬೆಳೆದು ಗಿಡ ಆಗಿ ಬೆಳೆಯುತ್ತೆ. ಸೊ ಆಸ್ಪಿರೇಷನ್ ಸೆಂಟ್ರಿಕ್ ಎಜುಕೇಷನ್ ಇದೆಯಲ್ಲ, ಎಸ್ಪೆಷಲಿ ಕೆರಿಯರ್ ಆಸ್ಪಿರೇಷನ್ ಸೆಂಟ್ರಿಕ್ ಎಜುಕೇಷನ್ ಫ್ರಮ್ ವೆರಿ ಅರ್ಲಿ ಸ್ಟೇಜ್ ಆಫ್ ಲೈಫ್ ಈಸ್ ದ ಡೇಂಜರಸ್ ಟ್ರೆಂಡ್. ಅದನ್ನು ಬದಲಾವಣೆ ಮಾಡಿದ್ರೆ, ನೀವು ಹೇಳಿದ್ರಲ್ಲ 2ನೇ ಕ್ಲಾಸ್ ಮಗುಗೆ 5ನೇ ಕ್ಲಾಸ್ ಮಗುಗೆ 2ನೇ ಕ್ಲಾಸಿನ ಪಠ್ಯ ಓದೋದಕ್ಕೆ ಬರೋದಿಲ್ಲ ಅಂತ, ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಗೆಟ್ ಸಾರ್ಟೆಡ್.
ಇನ್ನೊಂದು ಐರನ್ ಏನು ಅಂತ ಅಂದರೆ, ಲೈಕ್ ವಿ ಆಲ್ವೇಸ್ ಬೂಸ್ಟ್ ಅವರ್ ಸೆಲ್ಫ್ ದಟ್ ಲೈಕ್ ಫಾರ್ಚೂನ್ 500 ಕಂಪ್ನೀಸಲ್ಲಿ ಟಾಪ್ CEOs ಎಲ್ಲ ಇರೋರು ಇಂಡಿಯನ್ಸ್ ಏನೇ, ಬೆಸ್ಟ್ ಡಾಕ್ಟರ್ಸ್ ಇರೋದೆಲ್ಲನೂ ವರ್ಲ್ಡಲ್ಲಿ ಇಂಡಿಯನ್ಸ್ ಏನೇ ಅಂತ ಹೇಳ್ಬಿಟ್ಟು. ಬಟ್ ಅದೇ ಇಂಡಿಯಾದಲ್ಲಿ ಭಾಳಷ್ಟು ಜನ ಮಕ್ಕಳಿಗೆ ಒಂದು ಬೇಸಿಕ್ ಡಿವಿಷನ್ ಮಾಡೋದಕ್ಕೆ ಬರಲ್ಲ, ಮ್ಯಾಥ್ಸ್ ಡಿವಿಷನ್ ಮಾಡಲ್ಲ. ಸೊ ಎರಡು ಟ್ರೂತು ಒಂದೇ ಕಂಟ್ರಿನಲ್ಲಿದೆ. ಸೊ ಹೌ ಈಸ್ ಇಟ್? ಸೊ ವಾಟ್ ಈಸ್ ದ ಪ್ರಾಬ್ಲಮ್ ಬಿಹೈಂಡ್ ಇಟ್? ನೀವು ಹೇಳಿದ್ರಲ್ಲ, ವಿ ಬೋಸ್ಟ್ ಅಬೌಟ್ ಇಟ್ ಅಂತ. That means we are attributing the success of a few Indians to the system. Now let's say I am guiding 100 people and out of the 100 people, 3 or 4 of them become super successful, 90 of them become failures. What am I responsible for? Am I the cause of the 4 people who became successful or the cause of the 90 people who did not become successful? Alva sir? True. I am responsible for the 90 failures, not for the 5 success. But the problem is, this is a human tendency. See, the human tendency is we claim ownership of success and we discard the accountability of failure. So, we need to bring in that honesty into the system. Yaradu satyane. Indians by default, by our genetics, by our DNA, we are extremely capable in terms of our potential. The system of mass education or public education should be the engine which will transform that potential into capabilities for the masses. When that happens, we will be able to see much more success coming out globally from Indians. Now, what is this, the success that our people have achieved? Great leaders in the world, top class leaders of the business industry, ಎಲ್ಲಾದ್ರಲ್ಲೂ ಟಾಪ್ ಇದಾರಲ್ಲ, that is also because of the Indian inheritance and their ability to overcome the limitations of the system and progress. So I would say, it might be, especially ನಾನಿದು ಮಾಸ್ ಎಜುಕೇಷನ್ ಬಗ್ಗೆ ಹೇಳ್ತೀನಿ, ಪಬ್ಲಿಕ್ ಎಜುಕೇಷನ್ ಬಗ್ಗೆ, ನಾಟ್ ಪ್ರಿವಿಲೇಜ್ಡ್ ಎಜುಕೇಷನ್ ವಿಚ್ ಇಸ್ ಡಿಸೈನ್ಡ್ ಟು ಅಚೀವ್ ಔಟ್ಕಮ್ಸ್. ಸಾಮಾನ್ಯ ಜನಗಳಿಗೆ ಸಿಗ್ತಾ ಇರುವಂಥ ಶಿಕ್ಷಣ ಆ ವ್ಯವಸ್ಥೆಯಿಂದ ಸಾಧನೆ ಮಾಡ್ತಾ ಇರುವಂಥವ್ರು ವ್ಯವಸ್ಥೆಯ ಕಾರಣಕ್ಕಾಗಲ್ಲ, ವ್ಯವಸ್ಥೆಯ ಹೊರತಾಗಿ ಕೂಡ. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದ ಸಿಸ್ಟಮ್, ಇಟ್ ಈಸ್ ಇನ್ ಸ್ಪೈಟ್ ಆಫ್ ದ ಸಿಸ್ಟಮ್. ವೆರಿ ಟ್ರೂ. ಸೊ ಎರಡೂ ಸತ್ಯಗಳಿಗೆ ಅದರ ಕಾರಣಗಳಿದೆ. The success is because of the Indianness. ಭಾರತೀಯತೆಯಿಂದ ಬರ್ತಿರುವಂಥ ಯಶಸ್ಸು. The failure is because of the defects in the system. I'm not blaming anybody, but the system needs to be relooked at and revamped so that many more of our people can become successful through the same system. Because we are all in the system, right? It's our responsibility to run the system. Yes. Not only the politicians, bureaucrats or someone else. Everybody Everyone from is top to responsible bottom. Everybody from everywhere. The family which is the beneficiary of education to the government which makes the policy, everybody should look at their responsibility and be accountable for the failures that happens in their watch. Sir, you have wrote the book Arjuna to You. If I am not wrong, it consists of verses and idea of Bhagavad Gita. Like, what is one idea in that book you feel that this should be taught before the calculus? Before calculus? Okay. See, generally when we look at people aspiring to do big things, ಏನಾದರೂ ದೊಡ್ಡ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಮಕ್ಕಳು ಹೇಳುವಾಗ ಅವ್ರ ಸುತ್ತಮುತ್ತ ಇರೋರು ಏನು ಹೇಳ್ತಾರೆ, ನೋಡಪ್ಪ ಆಗೋದಕ್ಕಷ್ಟೇ ಪ್ರಯತ್ನ ಪಡು ಅಂತ ಹೇಳ್ತಾರೆ. Isn't fear of failure a big problem in our society? Very true. Especially in lesser affordable families. ರಿಸ್ಕ್ ತಗೊಳ್ಬಾರ್ದು ಅಂತ. ಯಾಕೆ? ಸೋಲುವಂಥ ಸಾಧ್ಯತೆ ಹೆಚ್ಚಿದೆ, ಅದಕ್ಕೆ ಗೆಲ್ಲುವಂಥ ಸಾಧ್ಯತೆ ಎಲ್ಲಿದೆಯೋ ಆ ಕೆಲಸ ಮಾಡು, ಸೋಲುವಂಥ ಸಾಧ್ಯತೆ ಹೆಚ್ಚಿರೋದನ್ನ ಮಾಡಬೇಡ ಅಂತ. ದೊಡ್ಡದೇನೋ ಸಾಧನೆ ಮಾಡಬೇಕು ಅಂತಂದ್ರೆ, ಇಫ್ ಯುವರ್ ಆಸ್ಪಿರೇಷನ್ಸ್ ಆರ್ ಬಿಗ್, ದ ಪ್ರಾಬಬಿಲಿಟಿ ಆಫ್ ಸಕ್ಸಸ್ ಗೋಸ್ ಡೌನ್ ಅಂಡ್ ದ ಚಾನ್ಸಸ್ ಆಫ್ ಫೇಲ್ಯೂರ್ ಇನ್ಕ್ರೀಸಸ್. ನೌ ಹೌ ಡಸ್ ಒನ್ ಕಂಟಿನ್ಯೂ ಟು ಪರ್ಸ್ಯೂ ಇನ್ ದ ಫೇಸ್ ಆಫ್ ಫೇಲ್ಯೂರ್? ಫೇಲ್ಯೂರ್ ನನ್ನ ಕಣ್ಮುಂದೆ ಇದೆ, ಸೋಲೋ ಚಾನ್ಸೇ ಜಾಸ್ತಿ. ಲೈಕ್ ಸಿವಿಲ್ ಸರ್ವಿಸಸ್ಗೆ ಪ್ರಿಪೇರ್ ಆಗೋರು, ಫ್ರಾಕ್ಷನ್ ಆಫ್ 1% is what people succeed. IAS ಅಂತ ಲೆಕ್ಕ ಹಾಕಿದ್ರೆ ಅಟೆಂಪ್ಟ್ ಮಾಡೋರಲ್ಲಿ 20,000 ಒಬ್ರಿಗೆ ಸಿಗುತ್ತೆ IAS. ಸೊ ಸೋಲೋ ಚಾನ್ಸೇ ಜಾಸ್ತಿ. ಯು ಆರ್ ಕಾಂಪ್ರಮೈಸಿಂಗ್ ಯುವರ್ ಕೆರಿಯರ್. ಅದರಲ್ಲಿ ನಾವು ನ್ಯಾವಿಗೇಟ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು? ಭಗವದ್ಗೀತೆ ಹೇಳುತ್ತೆ, 3 ಶ್ಲೋಕ ಹೇಳ್ತೀನಿ. ಒಂದು, ಹೌ ಡು ಐ ವರ್ಕ್? ನಾನು ಕೆಲಸ ಮಾಡೋದು ಹೆಂಗೆ? ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವ ಕರ್ಮಣಿ. ಕೆಲಸ ಮಾಡೋದಷ್ಟೇ ನಿನ್ನ ಕೆಲಸ. ಯು ಕೆನಾಟ್ ಡಿಟರ್ಮಿನ್ ದ ಔಟ್ಕಮ್. Don't get attached to the outcome and don't get attached to the outcome, or don't consider that you are the cause of outcome, or don't get attached to inaction. ನನ್ನಿಂದಾನೇ ಆಗ್ಬಿಡುತ್ತೆ ಅಂತಲೂ ಅನ್ಕೊಂಡ್ಬೇಡ.
ಅಥವಾ ಏನು ಮಾಡಿದ್ರು ಅಷ್ಟೇ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿರ್ಬೇಡ, ನೀನು ಮಾಡೋದನ್ನು ಮಾಡು ಕೆಲಸ, ಇದನ್ನು ಹೇಳುತ್ತೆ. ಸೊ ವೆನ್ ಯು ಆರ್ ಇನ್ ದ ಫೇಸ್ ಆಫ್ ಫೇಲ್ಯೂರ್, this gives you the courage to keep moving because it tells you outcome is multifactorial which you cannot control, and the only thing that you can control is your effort. And Bhagavad Gita is 700 shlokas. If one shloka of Bhagavad Gita can be internalized, it will give enough power for an individual to go on and do whatever they want to do. Ashtu powerful ide. Arjuna to you is a contextualization of 48 shlokas from Bhagavad Gita, which is relevant to the current day youth also. Oh, super. I could tell like engineering students to go through it once, Yes, like yes. whenever they are free. Okay. Sir, like you also own a school by name Noble International School. How it is different from the other schools? Our school, the Rebuild India Noble International School, is a zero cost education school for children from multidimensional poverty. Zero cost. Zero cost education. But it is not a regular free school. It is a conditional free school. It's not like Siddharamaya's freebies. No, I am not against that. Okay. Welfare schemes are very good, and if they work, that can bring about a lot of changes. Again, the contrast I'll tell you. Welfare is welfare when there is accountability fixed into welfare. Welfare is wasteful expenditure when there is no accountability fixed for the beneficiaries. ಸೊ ನಮ್ಮ ಸ್ಕೂಲ್ನಲ್ಲಿ ವೆಲ್ಫೇರ್ ಅಂತಲೇ ಅಂದ್ಕೊಂಡ್ರೆ ನಾವು ಫ್ರೀ ಸ್ಕೂಲನ್ನು, ಅಕೌಂಟಬಿಲಿಟಿ ಈಸ್ ಫಿಕ್ಸ್ಡ್ ಫಾರ್ ದಿ ಪೇರೆಂಟ್ಸ್. ದಟ್ ಈಸ್, ಮಕ್ಕಳಿಗೆ ಫ್ರೀ ಎಜುಕೇಷನ್ ಬೇಕು ಅಂತಂದರೆ ಪೇರೆಂಟ್ಸ್ ನಾವು ಕೊಡುವಂಥ ಟ್ರೈನಿಂಗನ್ನು ಕಂಪಲ್ಸರಿ ತೊಗೊಳ್ಬೇಕು. ಪೇರೆಂಟ್ಸ್ ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ಕಮ್ಯುನಿಟಿ ಸರ್ವಿಸ್ ಆ್ಯಕ್ಟಿವಿಟೀಸ್. ಸೊ ಇದರಲ್ಲಿ ಏನಾಗ್ತಾ ಇದೆ, ವಿ ಡೋಂಟ್ ಕನ್ಸಿಡರ್ ದ ಬೆನಿಫಿಷರೀಸ್ ಆಫ್ ಫ್ರೀ ಎಜುಕೇಷನ್ ಆಸ್ ಬೆನಿಫಿಷರೀಸ್. ವಿ ಕನ್ಸಿಡರ್ ದೋಸ್ ಫ್ಯಾಮಿಲೀಸ್ ಆಸ್ ಪಾರ್ಟ್ನರ್ಸ್ ಆಫ್ ನ್ಯಾಷನಲ್ ಡೆವಲಪ್ಮೆಂಟ್. ಸೊ ಒಂದು ಶಾಲೆ ಸಂಪೂರ್ಣ ಸಮಾಜ ನಿರ್ಮಾಣದ ಶಕ್ತಿ ಕೇಂದ್ರವಾಗಿ ಹೇಗೆ ಪರಿವರ್ತಿತವಾಗಬಹುದು ಅನ್ನೋದಕ್ಕೆ ವರ್ಕಿಂಗ್ ಮಾಡಲ್ ಅದು. ಸೊ ಪೀಪಲ್ ಆರ್ ಲೈಕ್ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಹೂ ಆರ್ ನಾಟ್ ವೆಲ್, ಅಂದರೆ ಅನಾರೋಗ್ಯ ಇರುವಂಥ ಕುಟುಂಬದ ಸದಸ್ಯರಿಗೆ ಶುಶ್ರೂಷೆ ಮಾಡೋದು ಸೇವೆ ಅಲ್ಲ, ಕರ್ತವ್ಯ. ಈ ಭಾವದಲ್ಲಿ ನಾವು ನಮ್ಮ ಫ್ರೀ ಎಜುಕೇಷನ್ ಸಿಸ್ಟಮನ್ನು ರನ್ ಮಾಡ್ತೀವಿ. ಅವಾಗೇನಾಗುತ್ತೆ, ಅವ್ರ ಕಡೆಯಿಂದ ಜವಾಬ್ದಾರಿ ಏನು, ಎಲ್ಲಿವರೆಗೂ ಅವರ ಅನಾರೋಗ್ಯ ಹುಷಾರಾಗುತ್ತೋ, ಎಲ್ಲಿವರೆಗೂ ಅವ್ರು ರಿಕವರ್ ಆಗೋದಿಲ್ವೋ ಅಲ್ಲಿವರೆಗೂ ಸಪೋರ್ಟ್ ಸಿಗ್ತಾ ಇರುತ್ತೆ. ಬಟ್ ಆದಷ್ಟು ಬೇಗ ತಮ್ಮ ಅನಾರೋಗ್ಯದಿಂದ ಗುಣಮುಖರಾಗಿ ಇತರರಿಗೆ ಸೇವೆ ಮಾಡುವಂತಹ ಮನಸ್ಥಿತಿಗೆ ಅವ್ರು ಬರಬೇಕು. ಸೊ ಇಟ್ ಈಸ್ ವೆಲ್ಫೇರ್ ಮೇಕಿಂಗ್ ದ ಬೆನಿಫಿಷರೀಸ್ ಆಫ್ ವೆಲ್ಫೇರ್ ದ ಬೆನಿಫ್ಯಾಕ್ಟರ್ಸ್ ಆಫ್ ವೆಲ್ಫೇರ್. ಯಾರು ಅದರ ಲಾಭ ಪಡ್ಕೊಳ್ತಾರೋ ಅವರು ಆದಷ್ಟು ಬೇಗ ಇನ್ನೊಬ್ಬರಿಗೆ ಲಾಭವಾಗೋ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡಬೇಕು. ನಾನು ಲಾಭ ಪಡ್ಕೊಳ್ತಾ ಇರೋವಂಥ ಕಾಲದಲ್ಲೂ ಕೂಡ ನನಗೆ ಹಣ ಕೊಡೋಕ್ಕೆ ಶಕ್ತಿ ಇಲ್ಲ, ನಾನು ಸಮಾಜದಲ್ಲಿ ಹೋಗಿ ಕೆಲಸ ಮಾಡ್ಬೋದಲ್ಲ, ನಾನು ಗಿಡ ನೆಡ್ಬೋದು, 4-6 ಜನಗಳಿಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ಸೊ ವಿ ಡೋಂಟ್ ಕನ್ಸಿಡರ್ ದೆಮ್ ಆಸ್ ಪೀಪಲ್ ಹೂ ಡೋಂಟ್ ಹ್ಯಾವ್ ಎನಿಥಿಂಗ್ ಆ್ಯಂಡ್ ವಿ ಹ್ಯಾವ್ ಟು ಗಿವ್. ವಿ ಕನ್ಸಿಡರ್ ದೆಮ್ ಆಸ್ ಪೀಪಲ್ ಹೂ ಹ್ಯಾವ್ ಟ್ರೆಮೆಂಡಸ್ ಎನರ್ಜಿ ಆ್ಯಂಡ್ ವಿ ಪಾರ್ಟ್ನರ್ ಫಾರ್ ನ್ಯಾಷನಲ್ ಡೆವಲಪ್ಮೆಂಟ್. ಇಟ್ಸ್ ಅ ನ್ಯಾಷನಲ್ ಡೆವಲಪ್ಮೆಂಟ್ ಮಾಡಲ್. ಸೊ ಇಟ್ ಈಸ್ ನಾಟ್ ಜಸ್ಟ್ ಅ ಫ್ರೀ ಸ್ಕೂಲ್ ವೇರ್ ಸಂಬಡಿ ಹ್ಯಾಸ್ ಮನಿ ಆ್ಯಂಡ್ ದೇ ಆರ್ ಡಿಸ್ಟ್ರಿಬ್ಯೂಟಿಂಗ್ ಇಟ್ ನೌ. So we are living in a very materialistic life, sir. Okay, monetary plays a very important role in materialistic life. So everyone wanted to earn more money. So like one idea which came to you, okay, I just wanted to give something back to the society. So you have put into your pocket as well. So like you are spending a lot on the society. Where this inspiration came from, apart from Vivekananda, sir, like obviously Swamiji, like we all aspire him. But apart from that, like where exactly, what is that one moment you got that idea? Yes, I just wanted to give it back to the society. ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ ಅಂತಲೂ ಏನಿಲ್ಲ ಸರ್. ಸಿ ಅಗೈನ್ ದೇರ್ ಇಸ್ ನಾಟ್ ಒನ್ ಮೊಮೆಂಟ್. ಇಟ್ ವಾಸ್ ಇನ್ 1997 that I came across one small book which is a compilation of Swamiji's thoughts on how to rebuild India. Okay. In the same name. ಸೊ ನಮ್ದೆಲ್ಲ ಕೆಲಸನೂ ರೀಬಿಲ್ಡ್ ಇಂಡಿಯಾ ಅಂತಲೇ ನಡೆಯುತ್ತೆ. Okay. ಅದೇ ಹೆಸರನ್ನ ಒಂದು ಸಣ್ಣ ಪುಸ್ತಕ, ಎಲ್ಲ ರಾಮಕೃಷ್ಣ ಮಠದಲ್ಲೂ ಸಿಗುತ್ತೆ, 20-30 ರೂಪಾಯಿ ಪುಸ್ತಕ ಅದು ಇವತ್ತಿಗೂ. ಓಕೆ, ಅದರಲ್ಲಿ ಒಂದು ವಿಚಾರ ನನ್ನ ತಲೆನಲ್ಲಿ ಕೂತಿದ್ದು ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅಂತ. ಸೊ ದ ಐಡಿಯಾ ವಾಸ್ ಐ ವಾಂಟ್ ಟು ವರ್ಕ್ ಟುವರ್ಡ್ಸ್ ನ್ಯಾಷನಲ್ ಡೆವಲಪ್ಮೆಂಟ್. ಹೌ? ವ್ಯಕ್ತಿ ನಿರ್ಮಾಣ. ಸೊ ದ ಸ್ಕೋಪ್ ಆಫ್ ಆ್ಯಕ್ಷನ್ ಕಮ್ಸ್ ಡೌನ್ ಟು ಒನ್ ಇಂಡಿವಿಜುವಲ್. ವ್ಯಕ್ತಿ ನಿರ್ಮಾಣ ಮಾಡೋದು ಹೇಗೆ ಅನ್ನೋ ಪ್ರಯೋಗ ನನ್ನ ಮೇಲೆ ನಾನು ಮಾಡ್ಕೊಬೋದಲ್ಲ. ಸೊ ಐ ಸ್ಟಾರ್ಟೆಡ್ ರೀಡಿಂಗ್ ಅ ಲಾಟ್ ಆಫ್ ವಿವೇಕಾನಂದ ರಾಮಕೃಷ್ಣ ಲಿಟ್ರೇಚರ್, ಅ ಲಾಟ್ ಅಬೌಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಡಿಫ್ರೆಂಟ್ ಥಿಯರೀಸ್ ಆಫ್ ಸೈಕಲಾಜಿಕಲ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್ ಹೇಗಾಗುತ್ತೆ, ಇದೆಲ್ಲದ್ರ ಬಗ್ಗೆ ಕಲಿಯೋದಕ್ಕೆ ಶುರು ಮಾಡಿದೆ. ಕಲಿತಾ ಲಾಟ್ ಆಫ್ ಮಾಡೆಲ್ಸ್ ಸ್ಟಾರ್ಟೆಡ್ ಇವಾಲ್ವಿಂಗ್.
ನನ್ನ ಮೇಲೆ ನಾನು ಕೆಲಸ ಮಾಡ್ಕೊಳ್ತಾ ಹೋಗೋದು, ದಟ್ ರಿಫ್ಲೆಕ್ಟೆಡ್ ಇನ್ ದ ಸಕ್ಸಸ್ ದಟ್ ಐ ಹ್ಯಾಡ್ ಇನ್ ಮೈ ಅಕಾಡೆಮಿಕ್ ಲೈಫ್, ಇನ್ ಮೈ ಸೋಷಿಯಲ್ ಲೈಫ್, ಇದೆಲ್ಲನು. ಸೊ ಗ್ರ್ಯಾಜುವಲಿ ಕಾಲ ಬಂದಂಗೆ ಟೈಮ್ ಟು ಟೈಮ್ ನಾನು ಅದೇ ಅನ್ಕೊಳ್ತೀನಿ, ಐ ಆಮ್ ಜಸ್ಟ್ ಅ ಫುಟ್ ಸೋಲ್ಜರ್ ಆಫ್ ಸ್ವಾಮಿ ವಿವೇಕಾನಂದ. ಅವರ ಕಾಲಾಳು ನಾನು. ಅವ್ರು ಹೇಳಿದ ಕೆಲಸ ಮಾಡ್ತೀನಿ. ಟೈಮ್ ಟು ಟೈಮ್ ಏನು ಮಾಡಬೇಕು ಅನ್ನೋದರ ಕ್ಲಾರಿಟಿ ಅವ್ರು ಕೊಡ್ತಾ ಹೋಗ್ತಾರೆ, ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿಗೆ ವಿ ಹ್ಯಾವ್ 3 ಥಿಂಗ್ಸ್ ದಟ್ ವಿ ಆರ್ ಕ್ಲಿಯರ್ ಅಬೌಟ್. ವ್ಯಕ್ತಿ ನಿರ್ಮಾಣ ಮಾಡೋದು ಹೇಗೆ, ಅದಕ್ಕೊಂದು ಸಿಸ್ಟಮ್ ಇದೆ, ಮಾಡೆಲ್ ಇದೆ. ವ್ಯಕ್ತಿಗಳನ್ನು ನಿರ್ಮಾಣ ಮಾಡೋದು ಎಲ್ಲಿ, ವಿ ನೀಡ್ ಟು ಬಿಲ್ಡ್ ಇನ್ಸ್ಟಿಟ್ಯೂಷನ್ಸ್. ಸೊ ಇನ್ಸ್ಟಿಟ್ಯೂಷನ್ಗಳನ್ನು ವ್ಯಕ್ತಿ ನಿರ್ಮಾಣದ ಕೇಂದ್ರಗಳಾಗಿ ಪರಿವರ್ತನೆ ಮಾಡೋದು ಹೇಗೆ, ಅದಕ್ಕೆ ಸ್ಟ್ರಕ್ಚರ್ ಇದೆ, ಫ್ರೇಮ್ವರ್ಕ್ ಇದೆ. ಆ್ಯಂಡ್ ವಿ ಹ್ಯಾವ್ ವರ್ಕಿಂಗ್ ಮಾಡೆಲ್ಸ್ ಆಲ್ಸೋ. ಮೂರನೇದು, ಸಮಾಜವನ್ನು ಇದರ ಭಾಗಿದಾರಿಗಳನ್ನಾಗಿ ಮಾಡೋದು ಹೇಗೆ, ಹೌ ಡು ವಿ ಮೇಕ್ ಕಮ್ಯುನಿಟೀಸ್ ಆಸ್ ಪಾರ್ಟಿಸಿಪೆಂಟ್ಸ್ ಇನ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಕೋಆಪರೇಟಿವ್ ಆ್ಯಂಡ್ ಕೊಲ್ಯಾಬೊರೇಟಿವ್ ಪಾರ್ಟಿಸಿಪೇಟರಿ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡೆಲ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ. ದಟ್ ಈಸ್ ಆಲ್ಸೋ ವರ್ಕಿಂಗ್ ಆನ್ ದ ಗ್ರೌಂಡ್. ನವ್ ವಿ ಹ್ಯಾವ್ ದ ಟೆಂಪ್ಲೇಟ್. ವ್ಯಕ್ತಿ ನಿರ್ಮಾಣ, ಸಂಸ್ಥೆಗಳ ನಿರ್ಮಾಣ, ರಾಷ್ಟ್ರ ನಿರ್ಮಾಣ ಥ್ರೂ ಸಮುದಾಯ ನಿರ್ಮಾಣ, ಇಂಡಿವಿಜುವಲ್ ಡೆವಲಪ್ಮೆಂಟ್, ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಥ್ರೂ ಪಾರ್ಟಿಸಿಪೇಟರಿ ಕೋಆಪರೇಟಿವ್ ಡೆವಲಪ್ಮೆಂಟ್ ಆಫ್ ದಿ ಕಮ್ಯುನಿಟೀಸ್. ನಿಮಗೆ So it's a continuum. It is not one point which transformed or one point which led me into something. ಗೊತ್ತಾಗಲ್ಲ. ಕಂಟಿನ್ಯೂಸ್ ಎಫರ್ಟ್ಸ್. ಓಕೆ. ನಿಮಗೆ ಸೆಥೋಸ್ಕೋಪ್ಗಿನೂ ಚಾಪಿಸ್ ಭಾಳ ಮುಖ್ಯ ಅನಿಸಿದೆ ಅವಾಗ? ಎರಡೂ ಮುಖ್ಯನೇ. ಐ ಹ್ಯಾವ್ ಬಿನ್ ಅ ಗುಡ್ ಡಾಕ್ಟರ್ ಆಲ್ಸೋ. ಓಕೆ. ಬಟ್ ಅದೇ ಹೇಳಿದ್ನಲ್ಲ, ನನಗೆ ಬೇಕಾದ್ದೇನು, ನಾನು ಮಾಡಬೇಕಾದ್ದೇನು ಅಂತ ತಲೆನಲ್ಲಿ ಫಿಕ್ಸ್. ವ್ಯಕ್ತಿ ನಿರ್ಮಾಣ. ನಾನು PUC-ನಲ್ಲಿರುವಾಗ ಡಾಕ್ಟರ್ ಆದರೆ ಮಾಡ್ಬೋದು ಅದನ್ನು, ಯಾಕಂದರೆ ಜನ ನನ್ನ ಹತ್ರ ಬರ್ತಾರೆ, ನನ್ನ ಮಾತು ಕೇಳ್ತಾರೆ ಅನ್ನೋದು ಅದೊಂದು ಭಾವನೆ. ಆ ಭಾವನೆಯಲ್ಲಿ ಮೆಡಿಸಿನ್ ಸೇರಿಕೊಂಡಿದ್ದು. ಬಟ್ ತುಂಬ ಅರ್ಲಿ ನನಗದು ರಿಯಲೈಸ್ ಆಯಿತು, ಸಾಲೋದಿಲ್ಲ ಇದು, ದಿಸ್ ಈಸ್ ನಾಟ್ ಎನಫ್. ಬಿಕಾಸ್ ನಿಮಗೆ ಕಷ್ಟದಲ್ಲಿರುವಾಗ ನಿಮ್ಮ ಹತ್ರ ಬರ್ತಾರೆ ಜನ. ದೇ ಆರ್ ವಿಲ್ಲಿಂಗ್ ಟು ಲಿಸನ್ ಟು ಯು ಓನ್ಲಿ ರಿಲೇಟೆಡ್ ಟು ದೇರ್ ಹೆಲ್ತ್ ಆ್ಯಂಡ್ ಇಲ್ನೆಸ್. ಅಲ್ಲಿಂದ ಮುಂದಕ್ಕೆ ಅವ್ರ ಜೊತೆಗೆ ಕಂಟಿನ್ಯೂಟಿ ಇಲ್ಲ ನಿಮಗೆ. ಇಟ್ ಈಸ್ ನಾಟ್ ವ್ಯಕ್ತಿ ನಿರ್ಮಾಣ ನಿಮಗೇನು ಒಂದು ದಿನ ಹೇಳಿಬಿಟ್ರಿ ಬದಲಾಗ್ಬಿಡ್ತು ಅಂತ ಏನಿಲ್ಲ. ಇವತ್ತು ಎಲ್ಲರಿಗೂ ಗೊತ್ತು, ಎವ್ರಿಬಡಿ ನೋಸ್ ವಾಟ್ ಟು ಈಟ್, ವಾಟ್ ನಾಟ್ ಟು ಈಟ್, ರೈಟ್ ಆ್ಯಂಡ್ ರಾಂಗ್, ಎವ್ರಿಬಡಿ ನೋಸ್. ಬಟ್ ವೈ ಡು ಪೀಪಲ್ ಕೀಪ್ ಡೂಯಿಂಗ್ ರಾಂಗ್ ಥಿಂಗ್ಸ್? ಬಿಕಾಸ್ ಇಟ್ ನೀಡ್ಸ್ ಟು ಬಿ ನರ್ಚರ್ಡ್. ಮಾನಸಿಕವಾಗಿ ಮತ್ತು ಇನ್ನೂ ಆಳವಾದ ಸ್ತರಗಳಲ್ಲಿ ಬದಲಾವಣೆ ಆಗಬೇಕಂತಂದರೆ ನಿರಂತರ ಪ್ರಯತ್ನ ಇರಬೇಕು. ಇದೊಂಥರ ಮಗು ಬೆಳೆದಂಗೆ, ನಡೆಯೋ ಶಕ್ತಿ ಬರೋವರೆಗೂ ಕೈ ಹಿಡಿದು ನಡೆಸೋರಾಗಬೇಕು. ತೆವಳುತ್ತಾ ಇರೋ ಮಗುಗೆ ನಡೆಯೋದ್ರ ಬಗ್ಗೆ ಲೆಕ್ಚರ್ ಕೊಡೋದ್ರಿಂದ ಮಗು ನಡೆಯೋದು ಕಲಿಯಲ್ಲ, ಕೈ ಹಿಡಿದು ನಡೆಸೋದು ಕಲಿಬೇಕು. ಆ ನಡೆಯೋದು ಕಲ್ತ ಮೇಲೆ ಮಗು ತಾನೇ ಓಡುತ್ತೆ. ಸೊ ದ್ಯಾಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಅನ್ ಇನ್ಸ್ಟಿಟ್ಯೂಷನಲ್ ಸೆಟ್ಟಿಂಗ್. ಸೊ ನಾನು ಅದನ್ನು ಟ್ರೈನಿಂಗ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದಾಗ ಐ ಯೂಸ್ ಟು ಡೂ ಇಟ್ ಇನ್ ಎಂಜಿನಿಯರಿಂಗ್ ಕಾಲೇಜಸ್ಸು, MBA ಕಾಲೇಜಸ್ಸು, ಹೈಯರ್ ಎಜುಕೇಷನಲ್ಲಿ ಇನ್ವಾಲ್ವ್ ಆಗ್ತಿದೆ. ಸ್ಕೂಲ್ ಫಾರ್ ಸೆಲ್ಫ್ ಮಾಸ್ಟರಿ ಅಂತ ಒಂದು ಆರ್ಗನೈಸೇಷನ್ ಮಾಡಿದೆ, ಸೇಮ್ ವ್ಯಕ್ತಿ ನಿರ್ಮಾಣಕ್ಕೇ. ದೆನ್ ಐ ರಿಯಲೈಸ್ಡ್ ದಟ್ ಪೀಪಲ್ ಡೋಂಟ್ ಹ್ಯಾವ್ ಮಚ್ ಇಂಟ್ರೆಸ್ಟ್ ಟು ಡೂ ಎನಿಥಿಂಗ್ ಔಟ್ಸೈಡ್ ಆಫ್ ದೇರ್ ಪ್ರಯಾರಿಟಿ. ಹಂಗೆ ಕೆಳಗೆ ಬರ್ತಾ ಸ್ಕೂಲು. ತುಂಬ ಅರ್ಲಿ ಸ್ಟೇಜಸ್ಸಿಂದ ಎಜುಕೇಷನ್ ಮುಖಾಂತರನೇ ನೀವು ವ್ಯಕ್ತಿಗಳನ್ನು ಗ್ರ್ಯಾಜುವಲಿ ಒಂದು ಶಕ್ತಿಯುತವಾಗಿ ಮೌಲ್ಡ್ ಮಾಡೋದಕ್ಕೆ ಸಾಧ್ಯ. ಸೊ ಹೆಲ್ತ್ ಕೇರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇದೆಲ್ಲ ಬೇಸಿಕ್ ಅಲ್ಲ ಸರ್. ಆಹಾರ, ವಿದ್ಯಾಭ್ಯಾಸ, ಆರೋಗ್ಯ, ಈ ಮೂರಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಬಟ್ ಎಲ್ಲದರಲ್ಲೂ ಶಿಕ್ಷಣದ ಅವಶ್ಯಕತೆ ಇದೆ, ವಿದ್ಯಾಭ್ಯಾಸದ ಅವಶ್ಯಕತೆ ಇದೆ. ಸೊ ದಟ್ ಬಿಕಮ್ಸ್ ದಿ ಕೋರ್ ಆರ್ ದಿ ಸೋಲ್ ಆಫ್ ಎವ್ರಿಥಿಂಗ್ ದಟ್ ವಿ ಡೂ. Sir, like you are talking about higher education. So if higher education ministry has given a permission for you, a complete authority, let me say, and like if you want to change something how India teaches now, it's not on infrastructure, it is not on funding, it is on policy. So what is the thing you wanted to bring a change in that policy? Change the assessment system. Now it is one-dimensional assessment system. I'll talk about school education, extrapolate it to higher education also, because school education is the foundation. ಅಸೆಸ್ಮೆಂಟ್ ಸಿಸ್ಟಮನ್ನು ಬದಲಾಯಿಸಬೇಕು. ಇವಾಗ ಬರೀ ಅವರ ಸ್ಕಾಲಾಸ್ಟಿಕ್ ಮಾರ್ಕ್ಸ್ ಮೇಲೆ ಅಸೆಸ್ಮೆಂಟ್ ಆಗ್ತಾ ಇದೆ. ಐ ವಾಂಟ್ ಅಸೆಸ್ಮೆಂಟ್ ಟು ಬಿ ಆನ್ ಹಾರ್ಡ್ ವರ್ಕ್, ಕನ್ಸಿಸ್ಟೆಂಟ್ ಎಫರ್ಟ್ಸ್, ಡಿಸಿಪ್ಲಿನ್, ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಸ್ಪಿರಿಚುವಲ್ ಡೆವಲಪ್ಮೆಂಟ್, ಲೀಡರ್ಶಿಪ್ ಡೆವಲಪ್ಮೆಂಟ್, ದೆನ್ ಯುವರ್ ಸ್ಕಾಲಾಸ್ಟಿಕ್ ಪರ್ಫಾರ್ಮೆನ್ಸ್ ಆಲ್ಸೋ, entrepreneurship development. We have created a system for this. We implement this in our school. So assessment, when it becomes a test of what you have done so far, is limited. If assessment becomes a directional assessment which is also telling you the direction in which you have to move, the entire landscape of education changes. ಇವಾಗ ಎಕ್ಸ್ಟರ್ನಲಿ ಪುಷ್ ಮಾಡಬೇಕು.
ನಿಮ್ಮ ಅಸೆಸ್ಮೆಂಟ್ ಸಿಸ್ಟಮ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ಮೂರಿದೆ ಸರ್. ಪಾಲಿಸೀಸ್, ಪ್ರಾಸೆಸಸ್ ಆ್ಯಂಡ್ ಸಿಸ್ಟಮ್ಸ್. ಪಾಲಿಸಿ ಶುಡ್ ಡಿಟರ್ಮಿನ್ ವಾಟ್ ದ ಔಟ್ಕಮ್ ಶುಡ್ ಬಿ. Processes should create frameworks for those outcomes. Systems should be the daily implementation frameworks which people follow. ಈ ಮೂರು ಲೆವೆಲಲ್ಲೂ ಬದಲಾಗಬೇಕು. 6 ಅಂಶಗಳಲ್ಲಿ ನಿತ್ಯದ ಫೋಕಸ್ ಇರಬೇಕು. ಎವ್ರಿ ಲೆವೆಲ್ ಆಫ್ ಎಜುಕೇಷನ್, ವೆದರ್ ಇಟ್ ಇಸ್ ಸ್ಕೂಲ್ ಆರ್ ಹೈಯರ್ ಎಜುಕೇಷನ್. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ವಿಚ್ ಮೇಕ್ಸ್ ಪೀಪಲ್ ಟ್ರಸ್ಟ್ವರ್ತಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ವಿಚ್ ಮೇಕ್ಸ್ ಪೀಪಲ್ ಬಿಕಮ್ ಒನ್ ವಿತ್ ಎವ್ರಿಬಡಿ, ಎಲ್ಲರನ್ನ ಬೆರೆಯುವಂಥ ಶಕ್ತಿ. ಎಕ್ಸ್ಟೆನ್ಸಿವ್ ನಾಲೆಡ್ಜ್, not knowledge given by curriculum, knowledge developed out of curiosity. So you nurture curiosity in individuals to go and explore. Skills, survival, life and professional skills. Leadership, entrepreneurship. ಇದು ಎಲ್ಲದನ್ನು ನಾವು ಎಕ್ಸ್ಟರ್ನಲಿ ಕೋರ್ಸ್ಗಳ ಮುಖಾಂತರ ತುಂಬಿಸೋದಲ್ಲ. ಈ ಎಲ್ಲದನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಇಂಟರ್ನಲ್ ಫ್ರೇಮ್ವರ್ಕ್ಸನ್ನು ಡೆವಲಪ್ ಮಾಡಬೇಕು ಮಕ್ಕಳಲ್ಲಿ. ಕ್ರಿಯೇಟ್ ದ ಇಂಟರ್ನಲ್ ಫ್ರೇಮ್ವರ್ಕ್ ಟು ಡೆವಲಪ್ ದೀಸ್ 6 things and create an opportunity within the ecosystem for them to explore and develop it in different levels. So it's an ecosystem approach we need to take. Institutional approach in the interconnected ecosystem approach. If I have to say, one heli anta heladralla, this is the shift that needs to happen in our education system. We have fragmented, isolated institutions. We need to have interconnected, cooperative ecosystems. That is the shift that needs to happen. When it is an ecosystem, the institution is connected to the community also, the institution is connected to the industry also, the institution is connected to the policy makers also. ಈಗ ಕೋಆಪರೇಟಿವ್ ಫಾರ್ಮಿಂಗ್ ಅನ್ನೋದು ನಾಟ್ ಎ ನ್ಯೂ ಕಾನ್ಸೆಪ್ಟ್ ಫಾರ್ ಫಾರ್ಮರ್ಸ್. ಕೋಆಪರೇಟಿವ್ ಫಾರ್ಮಿಂಗು ಹೆಂಗೆ ಮಾಡ್ತಾ ಇದ್ರು ಅಂತಂದರೆ, ಒಂದು ಊರಲ್ಲಿ ಎಷ್ಟೊಂದು ಜನ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾರೆ, ಅವರೆಲ್ಲ ತೊಗೊಂಬಂದು ಒಂದು ಕಡೆ ಹಾಕ್ತಾರೆ. ಸೊ ನಿಮ್ಮ ಪಾಲೇನಿದೆಯೋ ಅದರಲ್ಲಿ ತೊಗೊಂಡೋಗಿ ಎಲ್ಲರೂ ಈಕ್ವಲ್ ಆಗಿ ಹಂಚ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ವಾಟ್ ದ ಕಾನ್ಸೆಪ್ಟ್ ಆಫ್ ಕೋಆಪರೇಟಿವ್ ಫಾರ್ಮಿಂಗ್ ಅಟ್ ವೇ ಬ್ಯಾಕ್. ಇದೇ ಥರ ನೀವು ಹೇಳ್ತಾ ಇರೋದು, ಲೈಕ್ ದೇರ್ ಆರ್ ಡಿಫ್ರೆಂಟ್ ಸ್ಕೂಲ್ಸ್ ಆರ್ ದೇರ್, ಲೈಕ್ ಕಂಬೈನ್ ಟುಗೆದರ್, ಕಮ್ ಲೆಟ್ಸ್ ವರ್ಕ್ ಟುಗೆದರ್ ಅಂತ ಹೇಳ್ಬಿಟ್ಟು. ಸೊ ಈಸ್ ಇಟ್ ಪಾಸಿಬಲ್ ಇನ್ ದಿಸ್ ಫಾಸ್ಟ್ ಪೇಸಿಂಗ್ ಎರಾ ಅಂತ ಹೇಳ್ಬಿಟ್ಟು? ನೋ, ಇಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಕೋಆಪರೇಟಿವ್ ಇಕೋಸಿಸ್ಟಮ್ ಅಂತಾದರೆ ಒಂದು ಇನ್ಸ್ಟಿಟ್ಯೂಷನ್ ಒಂದು ಸಮುದಾಯದ ಒಳಗಡೆ ಇದೆ. ನಾವು ದೀಸ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಬಿಕಮ್ ಐವರಿ ಟವರ್ಸ್, ಬ್ಯಾರಿಯರ್ಸ್ ಫಾರ್ ದ ಕಮ್ಯುನಿಟಿ ಟು ಕಮ್ ಇನ್ ಟು ದ ಇನ್ಸ್ಟಿಟ್ಯೂಷನ್. ಇನ್ಸ್ಟಿಟ್ಯೂಷನ್ ಶುಡ್ ಬಿ ಓಪನ್ ಫಾರ್ ದಿ ಕಮ್ಯುನಿಟಿ. ಒಂದು ಕಮ್ಯುನಿಟಿ ಅಂತ ಅಂದರೆ ಒಂದು ಸ್ಕೂಲ್ ಇದೆ ಅಂತ ಅಂದ್ಕೊಳ್ಳಿ, ಒಂದು 3 ಕಿಲೋಮೀಟರ್ ವ್ಯಾಪ್ತಿ ಅಂತ ಅಂದ್ಕೊಳ್ಳಿ. ನೌ ದ ಇನ್ಸ್ಟಿಟ್ಯೂಷನ್ ಶುಡ್ ಬಿಕಮ್ ದ ಹಾರ್ಟ್ ಆಫ್ ನರ್ಚರಿಂಗ್ ದ ಕಮ್ಯುನಿಟಿ ವಿತ್ ಇನ್ ದ 3 kilometer ರೇಡಿಯಸ್ ಆರ್ 2 kilometer ರೇಡಿಯಸ್. ಏನು ಮಾಡುತ್ತೆ, ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಮಕ್ಕಳು ನಿಮ್ಮ ಶಾಲೆಗೆ ಬರ್ತಾ ಇದ್ದಾರೆ, ಓಕೆ ಡನ್. ಯುವಕರಿದ್ದಾರೆ ಅದೇ ಸಮುದಾಯದಲ್ಲಿ, ಅಮ್ಮಂದ್ರಿದ್ದಾರೆ, ಉದ್ಯೋಗ ಮಾಡದೇ ಇರೋಂಥ ಅಂದರೆ ಹೊರಗಿನ ಉದ್ಯೋಗ ಮಾಡದೇ ಇರೋಂಥ ಹೌಸ್ ವೈಫ್ಸ್. ದೇರ್ ಆರ್ ಎಲ್ಡರ್ಸ್ ಇನ್ ದ ಕಮ್ಯುನಿಟಿ, ವಯಸ್ಸಾದಂಥವ್ರು ಹಿರಿಯರಿದ್ದಾರೆ, ದೇರ್ ಆರ್ ಎಲ್ಡರ್ಸ್ ಇನ್ ದ ಕಮ್ಯುನಿಟಿ. ದೇರ್ ಆರ್ ಪೀಪಲ್ ಹೂ ಆರ್ ಎಂಗೇಜ್ಡ್ ಇನ್ ಡಿಫರೆಂಟ್ ವೊಕೇಶನ್ಸ್ ಇನ್ ದ ಕಮ್ಯುನಿಟಿ. All these people, all these different sectors of the demography should be interconnected to the institution, and the institution should develop the responsibility of nurturing civic responsibilities and cooperative community development initiatives within that community. ಇಡೀ ದೇಶ ಬಿಟ್ಬಿಡಿ ಸರ್, ನಿಮ್ಮ ಶಾಲೆ ಅದರ ಸುತ್ತಮುತ್ತ 2-3 ಕಿಲೋಮೀಟರ್ ವ್ಯಾಪ್ತಿ. ಆ 2-3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಜನಗಳಿಗೆ ಕಲಿಯುವಂಥ ಜಾಗ ಆಗಬೇಕು ನಿಮ್ಮ ಶಾಲೆ, ಹಣ ಕೊಟ್ಟು ಕಲಿಯೋದಲ್ಲ. ಮತ್ತು ಆ 2-3 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆಗೆ ನಿಮ್ಮ ಮಕ್ಕಳು ನೀವು ಎಲ್ಲ ಹೋಗಬೇಕು. ಸೊ ದಿಸ್ ಬಿಕಮ್ಸ್ ಎ ಕಮ್ಯುನಿಟಿ ವಿಚ್ ಇಸ್ ದಟ್ ಈಸ್ ದ ಇಕೋಸಿಸ್ಟಮ್. ಇಂಟರ್ಕನೆಕ್ಟೆಡ್ನೆಸ್ ಬರೋದು ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕಲ್ಲಿ ಪಾಲಿಸಿ ಮೇಕರ್ಸ್ ಮಾಡಿದಾಗ. ಇಫ್ ದ ಗವರ್ಮೆಂಟ್ ಬ್ರಿಂಗ್ಸ್ ಅಪ್ ಅ ಪಾಲಿಸಿ ಆಫ್ ಡೂಯಿಂಗ್ ದೀಸ್ ಥಿಂಗ್ಸ್, ವೆರಿ ಡಿಫಿಕಲ್ಟ್, ಆವಾಗ ಇಂಟರ್ಕನೆಕ್ಟೆಡ್ನೆಸ್ ಅಮಾಂಗ್ ದ ಇನ್ಸ್ಟಿಟ್ಯೂಷನ್ಸ್ ಬರುತ್ತೆ. ಬಟ್ ಅನ್ ಇನ್ಸ್ಟಿಟ್ಯೂಷನ್ ಕ್ಯಾನ್ ವರ್ಕ್ ಟು ಬ್ರಿಂಗ್ ಇಂಟರ್ಕನೆಕ್ಟೆಡ್ನೆಸ್ ಅಮಾಂಗ್ ಡಿಫರೆಂಟ್ ಸ್ಟೇಕ್ ಹೋಲ್ಡರ್ಸ್ ಆಫ್ ದಿ ಕಮ್ಯುನಿಟಿ. ಇನ್ಸ್ಟಿಟ್ಯೂಷನ್ ಈಸ್ ವಿತ್ ಇನ್ ಇಟ್ಸ್ ಪವರ್ ಟು ಡೂ ದಟ್. ನಮ್ಮ ಶಾಲೆನಲ್ಲಿ ಮಾಡ್ತೀವಿ ಇದನ್ನು ನಾವು. ಅವರ್ ಸ್ಕೂಲ್ ಇಸ್ ಅನ್ ಇಕೋಸಿಸ್ಟಮ್ ಆಫ್ ಕಮ್ಯುನಿಟಿ ಡೆವಲಪ್ಮೆಂಟ್. ಇಟ್ ಇಸ್ ಅ ವರ್ಕಿಂಗ್ ಮಾಡೆಲ್. ನಾನು ಯಾವುದೋ ಥಿಯರಿ ಹೇಳ್ತಾ ಇಲ್ಲ. ಎನಿಬಡಿ ಕ್ಯಾನ್ ಕಮ್ ಅಂಡ್ ವಿಟ್ನೆಸ್ ಹೌ ದಿಸ್ ಈಸ್ ಬೀಯಿಂಗ್ ಡನ್. ದಿಸ್ ಇಸ್ ಎಕ್ಸಾಕ್ಟ್ಲಿ ಇನ್ ಬ್ಯಾಂಗ್ಳೂರ್. ಇಟ್ ಈಸ್ ಇನ್ ಬ್ಯಾಂಗ್ಳೂರ್. ಇಟ್ ಈಸ್ ಇನ್ ಬ್ಯಾಂಗ್ಳೂರ್, ನಾರ್ತ್ ಬ್ಯಾಂಗ್ಳೂರ್, ಬಾಗ್ಲೂರ್ ಹತ್ರ ಬರುತ್ತೆ. Bangalore. So you also run one more academy, right, sir? What is that? Is a +2. It's a medical academy exclusively for students who want to prepare for NEET or careers in medical science. Okay, that's a residential one. That is an exclusively residential facility. Being a doctor, like, see, most of the people like who are into this NEET teaching are from PU background. Sorry, like PU teachers, in the sense like they have done their MSc or PhD or something else like that.
and they will gonna deliver the content to the students. How different it will be a doctor teaching to the students and an MSc guy teaching to the students. ಟೀಚಿಂಗ್ ದ ಸಬ್ಜೆಕ್ಟ್ ಎವ್ರಿಬಡಿ ವಿಲ್ ಟೀಚ್ ಸರ್. ನೀವು ಕಲಿಸೋವಂಥ ಸಬ್ಜೆಕ್ಟನ್ನು ಯಾರು ಬೇಕಾದರೂ ಸಬ್ಜೆಕ್ಟ್ ನಾಲೆಡ್ಜ್ ಇರುವಂಥವ್ರು ಸಬ್ಜೆಕ್ಟನ್ನು ಡೆಲಿವರ್ ಮಾಡ್ಬೋದು. ಬಟ್ ದ ಲಿಮಿಟಿಂಗ್ ಫ್ಯಾಕ್ಟರ್ ಫಾರ್ ಸಕ್ಸಸ್ ಇನ್ ಎನಿ ಎಕ್ಸಾಮ್ ಈಸ್ ನಾಟ್ ದ ಸಬ್ಜೆಕ್ಟ್. ದೇರ್ ಆರ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್. ಸೊ ಐ ಹ್ಯಾವ್ ಕ್ರಿಯೇಟೆಡ್ ಸಮಥಿಂಗ್ ಕಾಲ್ಡ್ ದ ಸಕ್ಸಸ್ ಬ್ಲೂ ಪ್ರಿಂಟ್. Okay. It is a 16-point executable blueprint that has to be implemented on a day-to-day basis, Okay. which will touch upon routine excellence. So you need to master your routine, academic excellence, personal excellence, and performance excellence. 16 ಅಂಶಗಳ ಸಕ್ಸಸ್ ಬ್ಲೂ ಪ್ರಿಂಟ್. ದಟ್ ಈಸ್ ವಾಟ್ ವಿ ಇಂಪ್ಲಿಮೆಂಟ್ ಇನ್ ಅವರ್ ಇನ್ಸ್ಟಿಟ್ಯೂಷನ್. Okay. ಸೊ ಇದರಲ್ಲಿ ಏನಾಗುತ್ತೆ, ಟು ದ ಎಕ್ಸ್ಟೆಂಟ್ ಆಫ್ ನೀವು ಬೆಳಗ್ಗೆ ಏಳೋದು ರಾತ್ರಿ ಮಲಗೋದು ಸರಿಯಾದ ಟೈಮ್ಗೆ ಇರಬೇಕು, ಸೇಮ್ ಇರಬೇಕು. ಪ್ರತಿನಿತ್ಯ ದಿನ 1 ಗಂಟೆ ಯೋಗ ಮಾಡಬೇಕು. ಪ್ರತಿದಿನ ಮಕ್ಕಳು 1 ಗಂಟೆ ಆಟ ಆಡಬೇಕು, ಔಟ್ಡೋರ್, ಗೆಟ್ ಎಕ್ಸ್ಪೋಸ್ ಟು ಸನ್ಲೈಟ್. ಆಹಾರ, ವಿಹಾರ, ನಿದ್ರಾ, ವಿದ್ಯಾ 4 ಟಚ್ ಮಾಡಬೇಕು. ಆಹಾರ ಪದ್ಧತಿ ಸರಿಯಾಗಿರಬೇಕು. ವಿಹಾರ ಅಂತಂದರೆ ಯುವರ್ ಆ್ಯಕ್ಟಿವಿಟೀಸ್, ಯೋಗ 1 hour ಇನ್ ದ ಮಾರ್ನಿಂಗ್, 1 hour ಆಫ್ ಗೇಮ್ಸ್ ಇನ್ ದ ಈವ್ನಿಂಗ್. ನಿದ್ರೆ ಕರೆಕ್ಟಾಗಿ 10:45 ಅಷ್ಟೊತ್ತಿಗೆ ಮಲಗಿರಬೇಕು, ಬೆಳಗ್ಗೆ 5ಕ್ಕೆ ಎದ್ದೇಳಬೇಕು. ಸಂಬಡಿ ಸೇಸ್ ನಾನು ರಾತ್ರಿ ಎಲ್ಲ ಓದ್ತೀನಿ, ನೋ, ಮಲ್ಕೊಬೇಕು. ದೇರ್ ಆರ್ ಪೆನಾಲ್ಟೀಸ್ ಫಾರ್ ನಾಟ್ ಸ್ಲೀಪಿಂಗ್. Oh. ಓಕೆ. ಸೊ ನಮ್ಮ ದಿನಚರಿಯನ್ನು ನಾವು ಕರೆಕ್ಟಾಗಿ ಫಿಕ್ಸ್ ಮಾಡಿದ್ರೆ ಮೆಂಟಲ್ ಎನರ್ಜಿ ಈಸ್ ಫ್ರೀಡ್ ಫಾರ್ ಡೂಯಿಂಗ್ ಪ್ರೊಡಕ್ಟಿವ್ ವರ್ಕ್. ಮತ್ತು ಅಕಾಡೆಮಿಕ್ಸಲ್ಲೂ ಅಷ್ಟೇ, ಕಲಿಯೋದು ಹೇಗೆ ಕಲಿಸ್ತೀವಿ, ನೋಟ್ಸ್ ಮಾಡೋದು ಹೇಗೆ ಕಲಿಸ್ತೀವಿ, ರಿವಿಷನನ್ನು ಹೆಂಗೆ ಬಳಸ್ಕೊಳ್ಬೇಕು ಅನ್ನೋದು ಕಲಿಸ್ತೀವಿ, ಅಸೆಸ್ಮೆಂಟ್ ಹೆಂಗೆ ತೊಗೊಳ್ಬೇಕು, ಅಸೆಸ್ಮೆಂಟ್ ಆದಮೇಲೆ ಅದರಿಂದ ಲಾಭ ಮಾಡ್ಕೊಳ್ಳೋದು ಹೇಗೆ. ಸೊ ದೀಸ್ ಆರ್ ಆಲ್ ಪ್ರಿನ್ಸಿಪಲ್ಸ್ ಆಫ್ ಲರ್ನಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇನ್ ಅಕಾಡೆಮಿಕ್ಸ್. ಪ್ರಯಾರಿಟಿ, ನಮ್ದು ಏನೇ ಪ್ರಯಾರಿಟಿ ಇದ್ದರೂ ಅದರಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ವಾಟ್ ಈಸ್ ದ ಪ್ರಾಸೆಸ್. So the 16 point is not oriented towards their neat preparation. It is oriented towards nurturing them to develop the abilities to become successful in whatever they do. Okay. The first proof of that working will be success in their exams for students who follow that. Okay. ಇಷ್ಟೇ ಅಲ್ಲದೆ our constant focus is on attitude, habits and mindset. How to develop an action plan, how to develop a strategy to perform. ಇದೆಲ್ಲ ವರ್ಕ್ಶಾಪ್ ಮಾಡಿ ಹೇಳ್ಕೊಡ್ತೀವಲ್ಲ, ವಿ ಮೇಕ್ ದೆಮ್ ಪ್ರಾಕ್ಟಿಸ್ ದಿಸ್, ದೇ ಲರ್ನ್ ಹೌ ಟು ಡೂ ದಿಸ್. ಇದು ಆಫ್ಲೈನ್ ಬಂದರೆ ಹೇಳ್ಕೊಡ್ಬೋದು, ಇದೆಲ್ಲ ಆನ್ಲೈನ್ ಇದ್ರೆ ಆಫ್ಲೈನೇ ಮಾಡಬೇಕು. ಆನ್ಲೈನ್ ಮಾಡೋಕ್ಕಾಗಲ್ಲ. ಆನ್ಲೈನೂ ಐ ಹ್ಯಾವ್ ಕ್ರಿಯೇಟೆಡ್ ಅ ಕೋರ್ಸ್ ಓಕೆ ವಿಚ್ ಐ ವಿಶ್ ಟು ಗಿವ್ ಇಟ್ ಫ್ರೀ ಆಫ್ ಕಾಸ್ಟ್ ಟು ಎವ್ರಿಬಡಿ. ಓಕೆ ದ ಸೇಮ್ 16 point ಸಕ್ಸಸ್ ಬ್ಲೂ ಪ್ರಿಂಟನ್ನು ನಾನು ಒಂದು ಆನ್ಲೈನ್ ಕೋರ್ಸ್ ಡಿಸೈನ್ ಮಾಡಿದ್ದೀನಿ. ಓಕೆ ದಟ್ ವಿಲ್ ಬಿ ಅವೈಲೇಬಲ್ ಫ್ರೀ ಆಫ್ ಕಾಸ್ಟ್ ಟು ಎವ್ರಿಬಡಿ. ಯಾರು ಬೇಕೋ ಕಲ್ತ್ಕೊಳ್ಳಿ. ಎಲ್ಲಿ ಸಿಗುತ್ತೆ ಅದು? ಐ ವಿಲ್ ಶೇರ್ ದಟ್, ಅದನ್ನು ಶೇರ್ ಮಾಡ್ತೀನಿ. ಡಾಕ್ಟರ್ ವರುಣ್ ಎಕ್ಸಾಮ್ ಎಕ್ಸಲೆನ್ಸ್ ಅಂತ ವೆಬ್ಸೈಟ್ ಇದೆ, ಅದರಲ್ಲಿ ಸಿಗುತ್ತೆ. ಓಕೆ ಓಕೆ ಸೊ ಕಲ್ತ್ಕೊಳ್ಳಿ. ಈಗ ಆಫ್ಲೈನ್ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಬಂದು ಕಲಿಯೋದಕ್ಕಾಗೋದಿಲ್ಲ ಅಂತಂದರೆ ಶ್ರದ್ಧೆ ಇರೋವಂಥವ್ರು, ಬದ್ಧತೆ ಇರೋವಂಥವ್ರು ಅದನ್ನು ಕಲ್ತ್ಕೊಂಡು ದೇ ಕ್ಯಾನ್ ಇಂಪ್ಲಿಮೆಂಟ್ ಇಟ್. ಸೂಪರ್. ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಸರ್. ಓಕೆ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನಿಮಗೆ ಕಮಿಟ್ಮೆಂಟ್ ಇದ್ದರೆ ವಿತೌಟ್ ಪೇಯಿಂಗ್ ಅ ಸಿಂಗಲ್ ರುಪಿ ಟು ಎನಿ ಇನ್ಸ್ಟಿಟ್ಯೂಷನ್ ಯು ಕ್ಯಾನ್ ಡೂ ಇಟ್. ನೀವು ಆನ್ಲೈನ್ ಅಂತ ಹೇಳ್ತಾ ಇದ್ದೀರಾ ಸರ್, ಲೈಕ್ ಇಫ್ ಯು ಸಿ ರೀಸೆಂಟ್ ASER ರಿಪೋರ್ಟ್, ಆನ್ಯುವಲ್ ಸರ್ವೆ ಆಫ್ ಎಜುಕೇಷನ್ ರಿಪೋರ್ಟ್ ನೋಡಿದಾಗ ನೀವು ಲೈಕ್ ಯೂಸಿಂಗ್ ಆಫ್ ಮೊಬೈಲ್ ಫೋನ್ಸ್ ಇನ್ ರೂರಲ್ ಏರಿಯಾ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಟು 67%. ಮುಂಚೆ 30% ಇದ್ದಿದ್ದು ಈಗ 67% ಆಗಿದೆ. ಸೊ ಭಾಳಷ್ಟು ಜನ ರೀಸನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ನಂಗೆ ಓದೋದಕ್ಕೆ ಬೇಕು ಮೊಬೈಲ್ ಅಂತ ಹೇಳ್ಬಿಟ್ಟು, ಸ್ಮಾರ್ಟ್ ಫೋನ್ಸ್ ಎಲ್ಲ ಕರೋನಾ ಆದಮೇಲೆ. ಬಟ್ ಆ್ಯಕ್ಚುಲಿ ಆ 67%ಅಲ್ಲಿ 31% ಮಾತ್ರನೇ ಎಜುಕೇಷನ್ ಪರ್ಪಸ್ಸಿಗೆ ಯೂಸ್ ಆಗ್ತಾ ಇರೋದು. ಸೊ ಬಿಕಾಸ್ ಆಫ್ ದಟ್ ಆ ಎಜುಕೇಷನ್ ಗ್ಯಾಪ್ ಏನಿದೆಯಲ್ಲ ಅದು ಕಡಿಮೆ ಆಗಿದೆಯಾ ಅಥವಾ ಹಾಗೆ ಇದೆಯಾ, ಅಥವಾ ನಾವು ಮೊಬೈಲ್ ತಗೊಳ್ತಿರೋದು ಜಸ್ಟ್ ಎನ್ ಎಕ್ಸ್ಕ್ಯೂಸಾ? The technology is neither good or bad. It's a tool. Depends on what you use it for and how you use it for. But the one who uses technology is the one who decides how it gets used. ನನ್ನಲ್ಲಿ ಶಿಸ್ತು, ಸಂಯಮ, ಶ್ರದ್ಧೆ ಇದು ಮೂರಿದ್ರೆ, ಶಿಸ್ತು ಮಾಡಬೇಕಾದ್ದನ್ನು ಮಾಡೋದಕ್ಕಿರೋವಂಥ ಕಮಿಟ್ಮೆಂಟ್, ಸಂಯಮ ಮಾಡಬಾರದ್ದನ್ನು ಮಾಡದೇ ಇರೋದಕ್ಕೆ ಬೇಕಾಗಿರುವಂಥ ರಿಸ್ಟ್ರೈಂಟ್, and Shraddha is the commitment with which I do whatever I do. Now these three qualities, the extent to which these three are there in an individual will determine whether the individual will use technology for good or for destruction. Destruction ಏನು, ಪ್ರಪಂಚ ಡಿಸ್ಟ್ರಾಯ್ ಮಾಡೋದಕ್ಕೂ ಮುಂಚೆ ತನ್ನನ್ನು ತಾನು ನಾಶ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಸೊ ಅಗೈನ್ ಇಟ್ ಕಮ್ಸ್ ಡೌನ್ ಟು ವಾಟ್ ಶುಡ್ ವಿ ಫೋಕಸ್ ಆನ್. ಟೆಕ್ನಾಲಜಿನ ನೀವು ತಡೆಯೋಕ್ಕಾಗೋದಿಲ್ಲ. ಯು want it or not, children are going to have access to technology. So this is even more the reason
why we should focus extensively on creating strong individuals. ಮಕ್ಕಳನ್ನ ಬಿಟ್ಟಾಕಿ ಸರ್, ಫರ್ಗೆಟ್ ಕಿಡ್ಸ್. ಹೌ ಮೆನಿ ಅಡಲ್ಟ್ಸ್ ಹ್ಯಾವ್ ದ ಕೆಪಾಸಿಟಿ ಟು ನಾಟ್ ಯೂಸ್ ಮೊಬೈಲ್ಸ್ ಫಾರ್ ವಾಟ್ ದೇ ಆರ್ ನಾಟ್ ಸಪೋಸ್ ಟು ಯೂಸ್? ಇದನ್ನು ನೋಡ್ತಾ ಇರೋವಂಥವ್ರು ಪ್ರಾಮಾಣಿಕವಾಗಿ ತಮ್ಮನ್ನು ತಾವು ಕೇಳ್ಕೊಳ್ಳಿ. ಏನಕ್ಕೆ ಬಳಸ್ತಾ ಇದ್ದಾರೆ ಅವ್ರ ಮೊಬೈಲನ್ನು ಅಲ್ವಾ? ಡು ವಿ ಹ್ಯಾವ್ ದ ಮಾರಲ್ ಅಥಾರಿಟಿ ಟು ಕ್ವೆಶ್ಚನ್ ಕಿಡ್ಸ್ ಅಬೌಟ್ ವೈ ದೇ ಆರ್ ಯೂಸಿಂಗ್ ಮೊಬೈಲ್ ಫಾರ್ ದ ರಾಂಗ್ ರೀಸನ್ಸ್? Being a parent, like even we use in front of them. ನಾಟ್ ಯೂಸ್ ಇನ್ ಫ್ರಂಟ್ ಆಫ್ ದೆಮ್. ವಾಟ್ ಆರ್ ವಿ ಯೂಸಿಂಗ್ ಇಟ್ ಫಾರ್? ಏನು ನೋಡ್ತಾ ಇದ್ದೀವಿ ಮೊಬೈಲಲ್ಲಿ ನಾವು ಅಲ್ವಾ? ಸೊ another study is done. The generation which has been exposed to technology generously is the first generation in the history of humankind which is underperforming than its previous generations. Definitely. ಸೊ ಇದು ಇಟ್ಸ್ ಅ ವಾಸ್ಟ್ ಸಬ್ಜೆಕ್ಟ್. ಇದಕ್ಕೆ ನ್ಯೂರಲಾಜಿಕಲ್ ಸೈಕಲಾಜಿಕಲ್ ರೀಸನ್ಸ್ ಬೇಕಾದಷ್ಟಿದೆ. ಆ್ಯಂಡ್ ಐ ಥಿಂಕ್ ಬಿಯಾಂಡ್ ದ ಸ್ಕೋಪ್ ಆಫ್ ಎಕ್ಸ್ಪ್ಲೋರೇಷನ್ ಹಿಯರ್. Okay. ಬಟ್ ಟೆಕ್ನಾಲಜಿಯನ್ನು ರೆಸ್ಪಾನ್ಸಿಬಲ್ ಆಗಿ ಬಳಸಬೇಕು ಅಂತಂದರೆ ಡೋಂಟ್ ಫೋಕಸ್ ಆನ್ ಟೆಲ್ಲಿಂಗ್ ದ ಚಿಲ್ಡ್ರನ್ ದ ಗುಡ್ ಆ್ಯಂಡ್ ಬ್ಯಾಡ್ ಆಫ್ ಟೆಕ್ನಾಲಜಿ. ಅವ್ರಿಗೂ ಗೊತ್ತು. ಫೋಕಸ್ ಅ ಲಾಟ್ ಆಫ್ ಎನರ್ಜಿ ಆನ್ ಸ್ಟ್ರೆಂಥನಿಂಗ್ ದ ಚಿಲ್ಡ್ರನ್ ಇಂಟರ್ನಲಿ. ವ್ಯಕ್ತಿ ನಿರ್ಮಾಣದ ಫ್ರೇಮ್ವರ್ಕ್ ಏನು ಹೇಳಿದ್ನಲ್ಲ, ದಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಅಟ್ ಗ್ರಾಸ್ ರೂಟ್ಸ್ ಲೆವೆಲ್ ಅಟ್ ಎವ್ರಿ ಹೋಮ್. ನಿಮ್ಮದು ನೀಟ್ ಅಕಾಡೆಮಿ ಇದೆ, ಸೊ ಲೈಕ್ ಯು ಆಲ್ಸೋ ಓನ್ ಎ ಸ್ಕೂಲ್. ಬಟ್ ಇಫ್ ಯು ಸಿ ದ ಕೋಟಾ ರಿಪೋರ್ಟ್, ಎವ್ರಿ ಇಯರ್ ಆಲ್ಮೋಸ್ಟ್ ಒಂದು 26-28 ಜನ ಸೂಸೈಡ್ ಮಾಡ್ಕೋತಾರೆ ಕೋಟಾದಲ್ಲಿ ಬಿಕಾಸ್ ಆಫ್ ಆಫ್ಟರ್ ದ ನೀಟ್ ರಿಸಲ್ಟ್ಸ್. ನಿಮ್ಮ ಅಕಾಡೆಮಿನಲ್ಲಿ ಇದನ್ನು ತಡೆಯೋದಕ್ಕೆ ಏನು ಮಾಡ್ತಾ ಇದ್ದೀರಾ ಸರ್? ಆ್ಯಂಡ್ ಯು ಆಲ್ಸೋ ರನ್ ಲೈಕ್ ಸ್ಟಾರ್ 30 ಹೇಗೆ ಮೋಟಿವೇಟ್ ಮಾಡ್ತೀರಾ ಹುಡುಗರಿಗೆ ಟು ಅವಾಯ್ಡ್? ಎರಡು ವಿಷ ಇದೆ ಸರ್. ದೇರ್ ಆರ್ 2 ಪಾಯ್ಸನ್ಸ್ ವಿಚ್ ವಿಲ್ ಕಾನ್ಸ್ಟೆಂಟ್ಲಿ ವೀಕನ್ ದ ಮೈಂಡ್. ಆ ಎರಡು ವಿಷಯಗಳನ್ನು ಮನಸ್ಸಿನಿಂದ ತೆಗಿಬೇಕು ಅನ್ನೋದನ್ನು ಕಾನ್ಸ್ಟೆಂಟಾಗಿ ಹೇಳ್ತಾನೆ ಇರ್ತೀವಿ. ಆ್ಯಂಡ್ ಅವರ್ ಸಿಸ್ಟಮ್ ಡಸ್ ನಾಟ್ ಎನ್ಕರೇಜ್ ದಟ್. ನಂಬರ್ 1, ಕಂಪ್ಯಾರಿಸನ್. ನನ್ನ ಪರ್ಫಾರ್ಮೆನ್ಸನ್ನು ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡಿಕೊಂಡು ನನ್ನ ಬಗ್ಗೆ ನಾನು ಅಭಿಪ್ರಾಯಗಳನ್ನು ಮೂಡಿಸ್ಕೊಳ್ತಾ ಹೋಗೋದು. ಕ್ರಿಯೇಟಿಂಗ್ ಇಂಪ್ರೆಷನ್ಸ್ ಅಬೌಟ್ ಮೈಸೆಲ್ಫ್ ಆನ್ ದ ಬೇಸಿಸ್ ಆಫ್ ಕಂಪ್ಯಾರಿಸನ್ ವಿತ್ ಅದರ್ಸ್. ವೆರಿ ಡೇಂಜರಸ್. ಸೆಕೆಂಡ್ ಒನ್ ಈಸ್ ಎಕ್ಸ್ಪೆಕ್ಟೇಷನ್ಸ್. Expectation that I have to score this much, I have to get this much score. Expectations are created by parents also. See, parents talk to the children after every test. Normally, every test is a 720 mark test. 250 marks ಬಂತು ಅಂತಂದರೆ ಪೇರೆಂಟ್ಸ್ ಕಾನ್ವರ್ಸೇಷನ್ ಏನು? ಇಷ್ಟು ಬಂದರೆ ಸಾಲೋದಿಲ್ಲ, ಯು ಶುಡ್ ಮಿನಿಮಮ್ ಗೆಟ್ 600 marks. Test by test, you are poking them and telling them that you are underperforming, you are not capable. This is not enough. See, happiness is our natural state of existence. Satyam Shivam Sundaram ಅಂತ ಹೇಳ್ತಾರಲ್ವ. Truth is God and truth is beautiful. So natural state of existence is happiness. You look at people, are they normally happy and get sad sometimes, or is it the other way? They are normally sad and become happy sometimes. True. ಅಲ್ವಾ? ಸೊ ನಾವು ನಿರಂತರವಾಗಿ ದುಃಖದಲ್ಲೇ ಇರ್ತೀವಿ, ನಿರಂತರವಾಗಿ ಕೊರತೆ ಫೀಲ್ ಮಾಡ್ತಾನೆ ಇರ್ತೀವಿ, ನಿರಂತರವಾಗಿ ನಮ್ಮನ್ನು ನಾವು ಬೈಕೊಂತಾನೆ ಇರ್ತೀವಿ. ಲೀವ್ ಆಲ್ ಎಕ್ಸ್ಪೆಕ್ಟೇಷನ್ಸ್. ಎಲ್ಲ ಎಕ್ಸ್ಪೆಕ್ಟೇಷನ್ನ ಬಿಟ್ಟಾಕಿ. -180 ಈಸ್ ಆಲ್ಸೋ ಓಕೆ. ಫರ್ಗೆಟ್ ಅಬೌಟ್ ವಾಟ್ ಈಸ್ ದ ಸ್ಕೋರ್ ದಟ್ ಯು ವಿಲ್ ಗೆಟ್ ಅಟ್ ದ ಎಂಡ್ ಆಫ್ ದ ಜರ್ನಿ. ಫೋಕಸ್ ಆನ್ ವಾಟ್ ಯು ಆರ್ ಸಪೋಸ್ ಟು ಡೂ ದಿಸ್ ಮೊಮೆಂಟ್. ಈ ಕ್ಷಣದಲ್ಲಿ ಏನು ಮಾಡಬೇಕು ಅದನ್ನು ಈ ಕ್ಷಣಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಬೇಕು. ಈ ಕ್ಷಣದಲ್ಲಿ ನಾನು ಮಾಡ್ತಾ ಇರೋದು ಭಾಳ ಕಡಿಮೆ ಇರ್ಬೋದು, ಈ ಕ್ಷಣದಲ್ಲಿ ನನಗೆ ಮಾಡೋಕ್ಕಿರೋ ಸಾಮರ್ಥ್ಯ ತುಂಬ ಕಡಿಮೆ ಇರ್ಬೋದು. ಬಟ್ ಆ್ಯಸ್ ಲಾಂಗ್ ಆಸ್ ಐ ಆಮ್ ಸಿನ್ಸಿಯರ್ಲಿ ಡೂಯಿಂಗ್ ವಾಟ್ ಐ ಆಮ್ ಸಪೋಸ್ ಟು ಡೂ ಅಟ್ ದಿಸ್ ಮೊಮೆಂಟ್, ಐ ಶುಡ್ ಬಿ ಹ್ಯಾಪಿ ಅಬೌಟ್ ಇಟ್ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಐ ಸ್ಕೋರ್. ಆ್ಯಂಡ್ ವಿ ಶುಡ್ ನೋ ದಟ್ ನೀಟ್ ಆರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಇನ್ ಅವರ್ ಕಂಟ್ರಿ ಇಸ್ ಅ ವೆರಿ ಸ್ಕ್ಯೂಡ್ ಎಕ್ಸಾಮ್. ಅಂದರೆ ಎಷ್ಟು ಜನ ಅದಕ್ಕೆ ಆಸ್ಪೈರ್ ಮಾಡ್ತಾರೋ ಅದಕ್ಕಿಂತ ತುಂಬ 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 ಫ್ರ್ಯಾಕ್ಷನ್ ಆಫ್ ಇಟ್ ಈಸ್ ಅವೈಲೇಬಲ್ ಇನ್ ಟರ್ಮ್ಸ್ ಆಫ್ ಸಕ್ಸಸ್ ಸೀಟ್ಸ್. 22-23 ಲಕ್ಷ ಜನ ಬರೀತಾರೆ, 1.25 ಲಕ್ಷ ಮೆಡಿಕಲ್ ಸೀಟ್ ಇದೆ. Even if everybody is equally prepared, 95% of the students fail to get what they want. That is the reality, no? True. So it is not a measure of how prepared you are, how good you are. ಅದೆಲ್ಲ ಏನಿಲ್ಲ. So everything comes down to ವಾಟ್ ಆರ್ ಯು ಟಾಕಿಂಗ್. ನೀವು ಏನು ಮಾತಾಡ್ತಾ ಇದ್ದೀರಾ, ಕಾನ್ಸ್ಟೆಂಟ್ ಸ್ಟೇಟ್ ಆಫ್ ಮೈಂಡ್ ಏನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಮಕ್ಕಳ ಮನಸ್ಸಿನಲ್ಲಿ. ದಟ್ ಈಸ್ ವೇರ್ ದ ಸಿಸ್ಟಮ್ ಪ್ಲೇಸ್ ಎ ಮೇಜರ್ ರೋಲ್. ನೀವು ನಿಮ್ಮ ಪಾಲಿಸೀಸ್ ಏನಿದೆ, ವಾಟ್ ಡು ಯು ರಿವಾರ್ಡ್, ವಾಟ್ ಡು ಯು ಪನಿಷ್. ಸೊ ಆಸ್ಪಿರೇಷನ್ ಸೆಂಟ್ರಿಕ್ ರಿವಾರ್ಡ್ ಆ್ಯಂಡ್ ಪನಿಷ್ಮೆಂಟ್ ಇದೆಯಲ್ಲ, ಅಚೀವ್ಮೆಂಟ್ ಸೆಂಟ್ರಿಕ್ ರಿವಾರ್ಡ್ ಆ್ಯಂಡ್ ಪನಿಷ್ಮೆಂಟ್ ಸಿಸ್ಟಮ್ ಈಸ್ ದ ರೂಟ್ ಕಾಸ್ ಆಫ್ despair and distress in the minds of kids,
which will push them to believe that they are fit for nothing, and dying is the way of making the ones who are supposed to be happy because of their performance happy. ನಮ್ಮ ಅಪ್ಪ ಅಮ್ಮ ಖುಷಿಯಾಗಿರಬೇಕು ಅಂತಂದರೆ ನಾನು ಸಾಧನೆ ಮಾಡಬೇಕು. ನಾನು ಸಾಧನೆ ಮಾಡೋ ಸಾಧ್ಯತೆಯೇ ಇಲ್ಲ ಬಿಕಾಸ್ ನಾನು ಅಯೋಗ್ಯ. ನಾನು ಅಯೋಗ್ಯನಾಗಿದ್ದುಕೊಂಡು ಈ ಥರ ಫೇಲ್ ಆಗ್ತಾ ಇದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಅವಮಾನ ಆಗುತ್ತೆ. ಆ ಅವಮಾನದಿಂದ ಅವರನ್ನು ಕಾಪಾಡಬೇಕು ಅಂತಂದರೆ ನಾನು ಇರಬಾರ್ದು. ಯು ಸಿ ದಟ್ ಹೆಂಗೆ ಕಾಸೇಷನ್ ಒಂದಕ್ಕೊಂದು ಹೋಗುತ್ತೆ. ಸೊ ರಿಮೂವ್ ದ ಎಕ್ಸ್ಪೆಕ್ಟೇಷನ್ಸ್, ರಿಮೂವ್ ಕಂಪ್ಯಾರಿಸನ್. ಇದು ಎರಡನ್ನ ಹೇಳಕ್ಕೆ ಸುಲಭ. ಸಿ ವೆದರ್ ದಿಸ್ ಹ್ಯಾಪನ್ಸ್. ಒಂದು ದಿನ ನಮ್ಮ ಮನೆಗಳಲ್ಲೇ, ನಮ್ಮ ಮನೆಯಲ್ಲಿ ಆಗೋದಿಲ್ಲ ಅದು, ಒಂದು ದಿನ ಮನೆಗಳಲ್ಲಿ, ನಮ್ಮ ಸಾಮಾನ್ಯ ಜನಗಳ ಮನೆಗಳಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನು ಕಾನ್ವರ್ಸೇಷನ್ ಆಗುತ್ತೆ ಇದು ಸುತ್ತಾನೆ. ಅವ್ನು ನೋಡು, ಇವನು ನೋಡು, ನೀನು ಅದು ಮಾಡಬೇಕು, ಇದು ಮಾಡಬೇಕು. ಬದುಕಿಯಲ್ಲ, ಯು ಜಸ್ಟ್ ಲಿವ್ ಯುವರ್ ಲೈಫ್ ಹ್ಯಾಪಿಲಿ. ಸೊ ನಮ್ಮದರಲ್ಲಿ ವಿ ಡೋಂಟ್ ಪುಷ್ ದೆಮ್ ಆನ್ ದೇರ್ ಔಟ್ಕಮ್ಸ್. ವಿ ಆರ್ ಸ್ಟ್ರಿಕ್ಟ್ ಆನ್ ವಾಟ್ ದೇ ಆರ್ ಸಪೋಸ್ ಟು ಡು ಟುಡೇ. ಇವತ್ತೇನು ಮಾಡಬೇಕು ಮಾಡು ಸರಿಯಾಗಿ. ಏನು ಬರುತ್ತೆ ನೋಡೋಣ, ವಿಲ್ ಸಿ. ಬಟ್ ಬರುತ್ತೆ, ಬರಲೇಬೇಕಲ್ಲ ಸರ್. ಸಿ, ನೀವು ಶ್ರದ್ಧೆಯಿಂದ ನಿತ್ಯ ತಪಸ್ಸು ಮಾಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಅಂತಂದರೆ, ಶ್ರದ್ಧೆಯಿಂದ ನಿತ್ಯ ನಿಮ್ಮ ಕರ್ತವ್ಯಗಳನ್ನು ನಿಭಾಯಿಸಿದ್ರೆ ನಿಮ್ಮ ಸಾಮರ್ಥ್ಯದ ಮಟ್ಟಕ್ಕೆ ತಕ್ಕಂಥ ಸಾಧನೆ ಆಗಬೇಕು, ಆಗತ್ತೆ. ನಾನು ಕೆಲಸ ಮಾಡಿದ್ದೀನಿ ಅಂದ ಕಾರಣಕ್ಕೆ ನನಗೆ ನಾನು ಅಂದ್ಕೊಂಡಿದ್ದು ಸಿಗಬೇಕು ಅಂತೇನಿಲ್ಲ ಅಲ್ವಾ. ನಾನು ಏನು ನಿರೀಕ್ಷೆ ಮಾಡ್ತಿದ್ದೀನೋ ಆ ಮಟ್ಟದ ಯೋಗ್ಯತೆ ನನ್ನಲ್ಲಿ ಇಲ್ಲದೆ ಇರ್ಬೋದು. ಅದು ಅಷ್ಟೇ, ಪ್ರಯತ್ನ ಮಾಡೋದು ನನ್ನ ಕೆಲಸ. ಬಂದಿದ್ರಲ್ಲಿ ಖುಷಿ ಪಡಬೇಕು, ತೃಪ್ತಿ ಇರೋದೇನು ಬೇಕಿಲ್ಲ. ಯು ಬಿ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್, ನೀಡ್ ನಾಟ್ ಬಿ ಸ್ಯಾಟಿಸ್ಫೈಡ್. ಭಾಳಷ್ಟು ಜನ ಹುಡುಗರು ಈಗ ಸ್ಟಾರ್ಟಪ್ ಕಲ್ಚರ್ಗೆ ಹೋಗಿದ್ದಾರೆ. ಯು ವರ್ಕ್ ವಿತ್ ಒನ್ ಆಫ್ ದ ಬಿಗ್ಗೆಸ್ಟ್ ಗೇನ್ ಬೈಜೂಸ್. ನಿಮ್ಗೆ ಯಾವತ್ತಾದರೂ ಅಲಾರಮ್ ಸಿಗ್ನಲ್ ಬಂದಿತ್ತಾ ಸರ್, ಲೈಕ್ ದಿಸ್ ವಿಲ್ ಗೋನಾ ಬಿ ಸಿಂಕ್ಡ್ ಅಂತ ಹೇಳ್ಬಿಟ್ಟು? ಸೊ ಅದು ಯಾವಾಗ ಗೊತ್ತಾಗುತ್ತೆ ಯೂಶಲಿ ನಾನು ಒಂದು ಕಂಪ್ನಿ ಮಾಡಿದ್ದೀನಿ ಅಂತ ಅಂದರೆ? ಸರ್, ನನ್ನ ಪ್ರಕಾರ ದ ಪರ್ಪಸ್ ಆಫ್ ಆಂಟರ್ಪ್ರಿನರ್ಶಿಪ್ ಈಸ್ ಟು ಕ್ರಿಯೇಟ್ ವ್ಯಾಲ್ಯೂ, ಟು ಸಾಲ್ವ್ ಪ್ರಾಬ್ಲಮ್ಸ್ ಆಫ್ ಪೀಪಲ್. You should not create the problem and sell your solution as the only solution to the problems that doesn't even exist. Okay? So value centric approach inda ನೀವು valuation centric approach ಗೆ ಹೋದ್ರೆ you are diverting from the path of value creation. If valuation comes because of the value that you are creating, it's fine. But to create valuation, you are changing the value proposition and trying to manufacture need for something which is not a basic need of people. Problem. So ಇದನ್ನ ಯಾರಾದರೂ, ನಾನೀಗ ಏನು ಹೇಳಿದೆ ಇಷ್ಟೊಂದು 2-3 ಸೆಂಟೆನ್ಸ್, ಇದನ್ನ ಅನಲೈಸ್ ಮಾಡಿದ್ರೆ the entire story narrative is there. Like creating the bush and beating around the bush. It's not like beating around the bush. It's just like creating. ಈಗ ನೀವೊಂದು ಎಜುಕೇಶನ್ ಸೆಂಟ್ರಿಕ್ ಇನ್ಸ್ಟಿಟ್ಯೂಷನ್ ಅಥವಾ ಕಂಪನಿ ಅಂತ ಆದರೆ ನಿಮ್ಮ ಉದ್ದೇಶ ಏನು? ಕ್ವಾಲಿಟಿ ಆಫ್ ಎಜುಕೇಶನ್. You should deliver value to the student. Is it necessary that everybody should get what I have created? ಈಗ ನಾನು ಕ್ರಿಯೇಟ್ ಮಾಡಿರೋದನ್ನ ಬಳಸಿಲ್ಲ ಅಂತಂದರೆ ಒಬ್ಬ ವಿದ್ಯಾರ್ಥಿಗೆ ಬೇರೆ ಅವಕಾಶನೇ ಇಲ್ವಾ ಸಕ್ಸಸ್ಫುಲ್ ಆಗೋದಕ್ಕೆ? ಈಗ ನನ್ನ ಇನ್ಸ್ಟಿಟ್ಯೂಷನ್ಗೆ ಬಂದಿಲ್ಲ ಅಂದ್ರೆ ಅವ್ರಿಗೆ ಸಾಧ್ಯತೆನೇ ಇಲ್ವಾ? ಇದೆ. ಅದು ಅವನ ಸಾಮರ್ಥ್ಯ. ಅದು ಯಾರಿಗೆ ಬೇಕಾದರೂ ಏನನ್ನ ಬೇಕಾದರೂ ಸಾಧಿಸುವಂಥ ಸಾಮರ್ಥ್ಯ ಇದ್ದೇ ಇದೆ. ಅವರಿಗೆ ಯಾರ ಸಹಾಯನೂ ಬೇಕಾಗಿಲ್ಲ, ಯಾವುದೇ ವಸ್ತುಗಳ ಅವಶ್ಯಕತೆ ಇಲ್ಲ, ಹಣ ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವು ಇಫ್ ಐ ಕ್ರಿಯೇಟ್ ಸಮಥಿಂಗ್ ಅಂಡ್ ಸ್ಟಾರ್ಟ್ ಟೆಲ್ಲಿಂಗ್ ಪೀಪಲ್, ಇದಿದ್ರೆ ಮಾತ್ರ ನೀನು ಉದ್ಧಾರ ಆಗ್ತೀಯ, ಇಲ್ಲಾಂದ್ರೆ ಹಾಳಾಗೋಗ್ತೀಯ. ಐ ಆಮ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್, ನೋಡು ನನ್ನಲ್ಲಿ ರ್ಯಾಂಕ್ 1 ಬಂದಿದೆ, ಇಲ್ಲಿ ಬಂದರೆ ಮಾತ್ರ ನಿನಗೆ ರ್ಯಾಂಕ್ ಬರುತ್ತೆ, ನನ್ನಲ್ಲಿ ಮಾತ್ರ ಬೆಸ್ಟ್ ಟೀಚರ್ಸ್ ಇದ್ದಾರೆ. ಸೊ ವಿ ಆರ್ ಕ್ರಿಯೇಟಿಂಗ್ ಅ ಪ್ರೆಷರ್ ಇನ್ ದ ಮೈಂಡ್ಸ್ ಆಫ್ ಚಿಲ್ಡ್ರನ್ ಆ್ಯಂಡ್ ದ ಪೇರೆಂಟ್ಸ್ ದಟ್ ನಾವು ನಮ್ಮ ಆಸೆಗಳನ್ನು ಪೂರ್ತಿ ಮಾಡ್ಕೊಳ್ಬೇಕು, ನಮ್ಮ ಸಾಧನೆ ಮಾಡಬೇಕು ಅಂತಂದರೆ ಇಂಥದ್ದು ಯಾವುದೋ ಒಂದು ಬೇಕು ನಮಗೆ ಅಂತ. ಎಷ್ಟು ಫೈನಾನ್ಷಿಯಲ್ ಡಿಸ್ಟ್ರೆಸ್ ಆಗುತ್ತೆ. ತಾನಾಗೆ ಕೂತು ಶ್ರದ್ಧೆಯಿಂದ ಓದಿದ್ರೆ ಸಾಧಿಸ್ಬೋದಾಗಿರೋಂಥ ಪರೀಕ್ಷೆಗೆ ಒಬ್ಬ ವಿದ್ಯಾರ್ಥಿ ಹಣ ಕೊಟ್ಟು ಹೋಗಬೇಕು, ಇಲ್ಲಾಂದರೆ ನನಗೆ ಸಾಧ್ಯ ಇಲ್ಲ ಅನ್ನೋಂಥ ಮೈಂಡ್ಸೆಟ್ಟಿಗೆ ಬಂದರೆ ಅಪ್ಪ ಅಮ್ಮ ನಾಶ ಆಗ್ತಾರೆ, ಇವನ ಮನಸ್ಥಿತಿ ಹಾಳಾಗುತ್ತೆ. ಸೊ ದ ಅಲಾರ್ಮ್ ದಟ್ ಎನ್ ಆಂಟರ್ಪ್ರಿನರ್ ಶುಡ್ ಥಿಂಕ್ ಅಬೌಟ್ ಇನ್ ದ ಜರ್ನಿ ವೇರ್ ಹಿ ಕ್ಯಾನ್ ರಿಯಲೈಸ್ ದಟ್ ಇದು ಹಿಂಗೆ ಹೋದರೆ ನಾನು ಬಿದೋಗ್ತೀನಿ ಅಂತ ಅನ್ಕೊಳ್ಳೋದು ಏನಂತಂದರೆ, ನನ್ನಿಂದ ಏನು ಉಪಯೋಗ ಆಗ್ತಾ ಇದೆ ಅನ್ನೋದನ್ನು ಫೋಕಸ್ ಬಿಟ್ಟು ಎಲ್ಲರಿಂದ ನಾನೇನು ಉಪಯೋಗ ಮಾಡ್ಕೊಳ್ಬೋದು ಅನ್ನೋದನ್ನು ನಾವು ನೋಡೋಕ್ಕೆ ಶುರು ಮಾಡ್ತಾನಲ್ಲ, ದಟ್ ಈಸ್ ಅ ಪ್ರಾಬ್ಲಮ್. ದಟ್ ಈಸ್ ದ ಅಲಾರ್ಮ್. ನಾವು ಯು ಥಿಂಕ್ ಅಬೌಟ್ ಎನಿ ಎಂಟರ್ಪ್ರೈಸ್, ಓವರ್ ಸೆಲ್ಲಿಂಗ್ ಅಂತಂದರೆ ನಿಮ್ಗೆ ಬೇಕೇ ಇಲ್ಲ, ನಿಮ್ಮ ಹತ್ರ ನಾನು ದುಡ್ಡು ಕಿತ್ಕೊಳ್ಳೋಕೆ ಏನೋ ಮಾಡೇ ಮಾಡ್ತೀನಿ. ದಟ್ ಶುಡ್ ನಾಟ್ ಹ್ಯಾಪನ್. ಈ ಕರಪ್ಷನ್ ಅನ್ನೋದು ನೀಟಲ್ಲಿ ಫಸ್ಟ್ ದಿನದಿಂದ ಶುರುವಾಗುತ್ತೆ ಅನ್ಸುತ್ತೆ ನನಗೆ. ಹೆಂಗೆ ಅಂದರೆ ನೀಟ್ ಎಕ್ಸಾಮ್ ಅಲ್ಲಿ ದ ರೀಸನ್ ಈಸ್ ಲೈಕ್ ಒನ್ಸ್ ದ ಸ್ಟೂಡೆಂಟ್ ಕ್ಲಿಯರ್ ದ ಎಕ್ಸಾಮ್ ಕ್ಲಿಯರ್ ಆದಮೇಲೆ ಲೈಕ್ ಎಲ್ಲ ಇನ್ಸ್ಟಿಟ್ಯೂಟ್ಸ್ ಅವರು ಹೋಗ್ಬಿಟ್ಟು
ನೀನು ಬಂದ್ಬಿಡು ನಮ್ಮ ಇನ್ಸ್ಟಿಟ್ಯೂಟಿಗೆ ನಿನ್ನ ಫೋಟೋ ಹಾಕಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಒಂದು 20,000 30,000 ದುಡ್ಡು ಕೊಟ್ಟು ಲೈಕ್ ಲ್ಯಾಕ್ಸ್ ಟುಗೆದರ್ ಸಹ ನಡಿಬೋದು ಇಫ್ ದ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಈಸ್ ಟೂ ಬಿಗ್ ಅಂಡ್ ದೇ ಆರ್ ಮೇಕಿಂಗ್ ಗುಡ್ ಅಮೌಂಟ್ ಆಫ್ ಮನಿ. ಆ ಕರಪ್ಷನ್ ಅನ್ನೋದನ್ನ ಇನ್ಸ್ಟಿಲ್ ಮಾಡಿ ಕಳಿಸ್ಬಿಡ್ತಾರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು. ಇಸ್ ಇಟ್ ರೈಟ್? ಸಮಾಜನೇ ಹಂಗಿದೆ ಅಲ್ವಾ ಸರ್. ಹ್ಮ್. ನಮಗೆ ಏನನ್ನ ನೋಡಿ ಎವ್ಯಾಲ್ಯೂಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಕನ್ಫ್ಯೂಷನ್. ಓಕೆ, ನೀವೀಗ ಒಂದು ಯಾವುದೋ ಇನ್ಸ್ಟಿಟ್ಯೂಷನ್ ಒಳ್ಳೆ ಇನ್ಸ್ಟಿಟ್ಯೂಷನ್ನೋ ಇಲ್ವೋ ಅನ್ನೋದನ್ನ ಡಿಸೈಡ್ ಮಾಡೋದು ಹೆಂಗೆ ಡಿಸೈಡ್ ಮಾಡ್ತೀರಾ? ಅವ್ರು ಏನು ರ್ಯಾಂಕ್ಗಳೋ ಅಥವಾ ಏನೋ ಒಂದು ರಿಸಲ್ಟ್ಸ್ ತೋರಿಸ್ತಾರಲ್ಲ ಅದ್ರ ಮೇಲೆ ಡಿಸೈಡ್ ಮಾಡ್ತೀರಾ. ಬಟ್ ವಾಟ್ ಶುಡ್ ಬಿ ದ ವೇ ಟು ಡೂ ಇಟ್? ನನ್ನ ಮಗ ಅಥವಾ ಮಗಳು ನಿಮ್ಮ ಕಾಲೇಜ್ ಒಳಗಡೆಗೆ ಬಂದರೆ ಅಥವಾ ನಿಮ್ಮ ಸ್ಕೂಲ್ ಒಳಗಡೆಗೆ ಬಂದರೆ ಹಗಲು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಮಾಡ್ತಾರೆ ಅದನ್ನು ನನಗೆ ಹೇಳಿ. ಅದನ್ನು ನಾನು ಕೇಳಿದ ಮೇಲೆ ಲಾಜಿಕಲಿ ನನಗೆ ಅನ್ಸಿದ್ರೆ ಈ ಒಂದು ಪದ್ಧತಿಯನ್ನು ಫಾಲೋ ಮಾಡೋದ್ರಿಂದ ನನ್ನ ಮಕ್ಳಿಗೆ ಒಳ್ಳೇದಾಗುತ್ತೆ ಅಂತ ಅನ್ಸಿದ್ರೆ ಐ ಶುಡ್ ಚೂಸ್ ದಟ್ ಇನ್ಸ್ಟಿಟ್ಯೂಷನ್. ಹೌ ಮೆನಿ ಪೀಪಲ್ ಟೇಕ್ ಟೈಮ್ ಟು ಎವ್ಯಾಲ್ಯೂಯೇಟ್ ಪಾಲಿಸೀಸ್, ಪ್ರಾಸೆಸಸ್ ಆ್ಯಂಡ್ ಸಿಸ್ಟಮ್ಸ್ ಅಲ್ವಾ? ಈಗ ಟಾಲರ್, ಶಾರ್ಪರ್, ಸ್ಟ್ರಾಂಗರ್, ನಿಮಗೆ ಒಂದು ಫುಡ್ಡನ್ನು ಎವ್ಯಾಲ್ಯೂಯೇಟ್ ಮಾಡುವಂಥ ಶಕ್ತಿ ಇದ್ದರೆ, ಅದು ಆಹಾರನೋ ವಿಷಾನೋ ಅಂತ ತಿಳ್ಕೊಳ್ಳೋ ಶಕ್ತಿ ಇದ್ದರೆ, ಈ ಟಾಲರ್, ಶಾರ್ಪರ್, ಸ್ಟ್ರಾಂಗರನ್ನು ನೀವು ಬೈ ಮಾಡಲ್ಲ. ನಾನು ಅದನ್ನು ಹೇಳ್ತಿದ್ದಂಗೆ ನಿಮ್ಗೆ ಗೊತ್ತು ಏನದು ಅಂತ. ಕರೆಕ್ಟಾ? ಬಿಕಾಸ್ ದಟ್ ಈಸ್ ಲೋಡೆಡ್ ವಿತ್ ಮಾಲ್ಟೋಸ್ ಶುಗರ್, ವಿಷ ಅದು. ಟಾಲರ್, ಶಾರ್ಪರ್, ಸ್ಟ್ರಾಂಗರ್, ಕಾಂಪ್ಲಾನೋ, ಹಾರ್ಲಿಕ್ಸ್ ಅನ್ನೋ ಇದೆ ಅದು. ಸೊ ಚಾಕ್ಲೇಟ್ಗಳನ್ನು ಅಡ್ವರ್ಟೈಸ್ ಮಾಡ್ತಾರೆ, ಶುಗರಿ ಫುಡ್ಸನ್ನು ಅಡ್ವರ್ಟೈಸ್ ಮಾಡ್ತಾರೆ. ದಟ್ ಈಸ್ ದ ಎಂಟೈರ್ ಅಡ್ವರ್ಟೈಸ್ಮೆಂಟ್ ಮಾರ್ಕೆಟ್. ನೋ, why doesn't the government come up with a regulation to say that you cannot exaggerate and talk about things? Forget about education, sir. Education is an easy thing to beat up. At least ಇಲ್ಲಿ ನಿಮಗೆ ವ್ಯಾಲ್ಯೂ ಪ್ರಪೋಸಿಷನ್ ಅನ್ನು ಚೆಕ್ ಮಾಡಕ್ಕೆ ಸಿಗುತ್ತೆ. ಒಂದು ಇನ್ಸ್ಟಿಟ್ಯೂಷನ್ ಇರೋದನ್ನಕ್ಕಿಂತ ಜಾಸ್ತಿ ಹೇಳಿರ್ಬೋದು, ಬಟ್ ಅಲ್ಲಿ ಅಟ್ಲೀಸ್ಟ್ ಎಜುಕೇಷನ್ ನಡೀತಾ ಇದೆ. ಥಿಂಕ್ ಅಬೌಟ್ ಫುಡ್, ಥಿಂಕ್ ಅಬೌಟ್ ದ ಎಂಟರ್ಟೈನ್ಮೆಂಟ್ ಸೆಂಟ್ರಿಕ್ ಡ್ರೈವಿಂಗ್ ಆಫ್ ಪೀಪಲ್ ಇನ್ ಟು ಡೆಟ್ಸ್. ಕ್ರೆಡಿಟ್ ಕಾರ್ಡ್ಗಳು ಡೆಟ್ ಟ್ರ್ಯಾಪ್ ಅಲ್ವಾ ಅದು? ಹೌದು. ನೀವು ಎಲ್ಲರಿಗೂ ನಿಮ್ಗೆ ಸಾಲ ಕೊಡ್ತೀವಿ ತಗೊಳ್ಳಿ, ಸಾಲ ಕೊಡ್ತೀವಿ ತಗೊಳ್ಳಿ, ಸಾಲ ಕೊಡ್ತೀವಿ ತಗೊಳ್ಳಿ, ತೀರ್ಸಕ್ಕೆಲ್ಲಿಂದ ಬರುತ್ತೆ ಅವನಿಗೆ ದುಡ್ಡು? ಸೊ ಕರಪ್ಷನ್ ಈಸ್ ರೂಟೆಡ್ ಇನ್ ಗ್ರೀಡ್, ಆ್ಯಂಡ್ ಗ್ರೀಡ್ ಈಸ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಎವ್ರಿವೇರ್. ವಾಟ್ ಎವರ್ ಅ ಗ್ರೀಡಿ ಹ್ಯೂಮನ್ ಬೀಯಿಂಗ್ ಈಸ್ ಡೂಯಿಂಗ್, ಹಿ ವಿಲ್ ಬಿ ಕರಪ್ಟ್ ಇನ್ ಡೂಯಿಂಗ್ ದಟ್. ಸಪೋಸ್ ನೀವು ಇನ್ನೊಂದು ಡೈಮೆನ್ಷನಿಗೆ ಹೋದರೆ, ಒನ್ ಆಫ್ ದ ಬಿಗ್ಗೆಸ್ಟ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅನ್ಅಕಾಡೆಮಿನಲ್ಲಿ ಸಹ ವರ್ಕ್ ಮಾಡಿದ್ದೀರಾ. 50,000 ಜನ ಮಕ್ಕಳಿಗೆ ಒಟ್ಟೊಟ್ಟಿಗೆ ಪಾಠ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಕೇಳಿದ್ದೀನಿ. ಅಂದರೆ ಲೈಕ್ ಒಂದು ಸತಿ ಎಕ್ಸಾಮ್ ಬಂದರೆ ಲೈಕ್ ಟಾಪ್ 50 ಕ್ವಶನ್ಸ್, 150 ಕ್ವಶನ್ಸ್ ಅಂತ ಹೇಳಿ ಮಾಡುವಾಗ ಆಲ್ಮೋಸ್ಟ್ ಒಂದು 50,000 ಜನ ಹುಡುಗರು ಆನ್ಲೈನಲ್ಲಿ ಜಾಯಿನ್ ಆಗ್ತಾಯಿದ್ರು. ಲೈಕ್ ಡಸ್ ಇಟ್ ಮೇಕ್ ಯು ಎ ಬೆಟರ್ ಟೀಚರ್ ಆರ್ ಜಸ್ಟ್ ಎ ಪರ್ಫಾರ್ಮರ್? ಅಗೇನ್, ಹೂ ಈಸ್ ಅ ಟೀಚರ್? ಈಗ ನಾನು ಐ ಹ್ಯಾವ್ ಡಿಫರೆಂಟ್ ಲೆವೆಲ್ಸ್ ಆಫ್. ಬಿಕಾಸ್ ಏನಕ್ಕೆ ಅಂದರೆ ಈಗ 50,000 ಜನ ಮಕ್ಕಳಲ್ಲಿ ನಾನು ಡೌಟ್ಸ್ ಕೇಳ್ತಾ ಇದ್ದೀನಿ ಅಂದರೆ ಯಾರೋ ಒಬ್ಬ ಹುಡುಗಂಗೆ ಅದು ತುಂಬ ಸಿಲ್ಲಿ ಅಂತ ಅನಿಸುತ್ತೆ. ನೀವು ಕೇಳೋಕ್ಕಾಗಲ್ಲ, ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಟೀಚ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ನಿಮ್ಮ ತಲೆಯಲ್ಲಿ ಏನಿರುತ್ತೋ ಅದನ್ನು ವಾಮಿಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಡಸ್ ಇಟ್ ಮೇಕ್ ಯು ಬೆಟರ್ ಟೀಚರ್ ಆರ್ ಜಸ್ಟ್ ಎ ಪರ್ಫಾರ್ಮರ್ ಅಂತ ಹೇಳ್ಬಿಟ್ಟು? ಅದೇನೆ, ಎವ್ರಿ ಟೀಚರ್ ಇಸ್ ಅ ಪರ್ಫಾರ್ಮರ್ ಓನ್ಲಿ. ಎವ್ರಿ ಟೀಚರ್, ಅ ಗುಡ್ ಟೀಚರ್ ಇಸ್ ಅ ಗುಡ್ ಪರ್ಫಾರ್ಮರ್. ಓಕೆ. Because to hold the attention of students for an extended period of time, your teaching should be like a stage performance. That's true. So that is a necessity. ಇಲ್ಲ ಅಂತಂದರೆ ಒಳ್ಳೆ ಟೀಚರ್ ಆಗೋಕ್ಕಾಗಲ್ಲ. ದಟ್ ಈಸ್ ನಾಟ್ ರಾಂಗ್. ಈದರ್ ಆರ್ ಏನಿಲ್ಲ. ಟೀಚರ್ ಹ್ಯಾಸ್ ಟು ಬಿ ಅ ಗುಡ್ ಪರ್ಫಾರ್ಮರ್. ಬಟ್ ಇನ್ಸ್ಟಿಲಿಂಗ್ ದ ನಾಲೆಜ್ ಟು ದ ಸ್ಟೂಡೆಂಟ್ಸ್, ದ ನೇಚರ್ ಆಫ್ ದ ಪ್ಲಾಟ್ಫಾರ್ಮ್. ಈಗ ನೀವೊಂದು 50,000 ಜನ ಆನ್ಲೈನ್ ಜಾಯಿನ್ ಆಗಿದ್ದಾರೆ ಅಂತಂದರೆ 50,000 ಜನಗಳಿಗೆ ಒನ್ ವೇ ಕಮ್ಯುನಿಕೇಷನ್ ಆಗ್ತಾ ಇರುತ್ತೆ. ಆ ಕಡೆಯಿಂದ ಸ್ಟೂಡೆಂಟ್ಸ್ ಏನಾದರೂ ಡೌಟ್ಸ್ ಕೇಳ್ತಿದ್ದಾರೆ ಅಂತಂದರೆ ಆ ಡೌಟ್ಸನ್ನು ಕ್ಲಸ್ಟರ್ ಮಾಡಿಕೊಂಡು ಕಂಪೈಲ್ ಮಾಡಿ ಕೇಳೋವಂಥ ಒಂದು ಇಂಟರ್ಮೀಡಿಯೇಟ್ ಲೇಯರ್ ಇರುತ್ತೆ, ಯಾರೋ ಒಬ್ಬರು ಟೀಚರ್ ಕೂತಿರ್ತಾರಲ್ಲಿ. ಸೊ ಎಷ್ಟು ಸಾಧ್ಯ ಅಷ್ಟು ಮಾಡ್ತಾರೆ. ದಟ್ಸ್ ದ ನೇಚರ್ ಆಫ್ ದ ಪ್ಲಾಟ್ಫಾರ್ಮ್. 1-to-1 ಇದ್ದರೆ ಒಂದಷ್ಟೇನೋ ಅಡ್ವಾಂಟೇಜಸ್ ಇದೆ, ಲಿಮಿಟೇಷನ್ಸ್ ಇದೆ. ಸೊ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್. ರೈಟ್ ಆ್ಯಂಡ್ ರಾಂಗ್ ಏನಿಲ್ಲ. ನಿಮ್ಗೆ ಏನು ಬೇಕದರಿಂದ ಅನ್ನೋದು ಕ್ಲಾರಿಟಿ ಇದ್ದರೆ ಅದು ಸಿಗೋವರೆಗೂ ದಟ್ ಈಸ್ ರೈಟ್. ಯು ಶುಡ್ ನಾಟ್ ಹ್ಯಾವ್ ರಾಂಗ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಸಮಥಿಂಗ್. ರೀಸೆಂಟ್ GST ಡೇಟಾ ನೋಡಿದ್ರೆ ಸರ್, 5,500 ಕೋಟಿ 5,500 crores ಅಷ್ಟು ಟ್ಯಾಕ್ಸ್ನ ಕಟ್ಟಿದ್ದಾರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್. ಬಿಫೋರ್ ಇಟ್ ವಾಸ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಬಟ್ ಈಗ ಇಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಅಂದರೆ ಎಷ್ಟು ವ್ಯಾಲ್ಯೂಯೇಷನ್ ಇದೆ ಈ ಕೋಚಿಂಗ್ ಇಂಡಸ್ಟ್ರಿಗೆ ಇಂಡಿಯಾದಲ್ಲಿ, ಆ್ಯಂಡ್ ಅಷ್ಟು ವ್ಯಾಲ್ಯೂನ ತುಂಬ್ತಾ ಇದ್ದಾರೆ ಸಮಾಜಕ್ಕೆ ಕೋಚಿಂಗ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ನಿಮ್ಗೇನು ಅನ್ಸುತ್ತೆ? ಇಟ್ ಈಸ್ ಅ ಸ್ಯಾಡ್ ರಿಫ್ಲೆಕ್ಷನ್ ಆಫ್ ದ ಸಿಸ್ಟಮ್.
ಓಕೆ, ಆಸ್ಪಿರೇಷನ್ಸ್, ಆಂಗ್ಸೈಟಿ ಆ್ಯಂಡ್ ಫಿಯರ್, ವೈ ಈ 3 ಕಾಂಬಿನೇಷನ್ನಲ್ಲಿ ಏನು ಬೇಕೋ ಮಾಡ್ಬೋದು. ರೀಬಿಲ್ಡ್ ಇಂಡಿಯಾ ಅಂತ ಹೇಳಿ ಹೇಳಿದ್ರಿ ನೀವು. ಸೊ ಆ ಕಾನ್ಸೆಪ್ಟ್ ನೋಡಿದ್ರೆ ಇದುವರೆಗೂ ಅವ್ರು ಟ್ಯಾಕ್ಸ್ ಕಟ್ತಾ ಇರಲಿಲ್ಲ, ಬಟ್ ಈ ಸತಿ 150% ಹೈಕ್ ಆಗಿದೆ. ಅದರಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟಿಂದ ಟ್ಯಾಕ್ಸಸ್ ಕಲೆಕ್ಟ್ ಮಾಡ್ತಾ ಇರೋದು. ಬಟ್ ಇಷ್ಟು ದಿವಸ ಅವ್ರಿಗೆ ಕಟ್ಟಬೇಕು ಅಂತ ಅನ್ಸಿರ್ಲಿಲ್ವಾ? ಈಗ ಕಟ್ಟಬೇಕು ಅಂತ ಅನ್ನಿಸ್ತಿದ್ಯಾ? ಸ್ಟ್ರಿಂಜೆಂಟ್ ಮೆಜರ್ಸ್ ಆರ್ ಸೋ ಮಚ್ ರಿಕ್ವೈರ್ಡ್ ಫಾರ್ ಇಂಡಿಯಾ. ಬೀಯಿಂಗ್ ಎಥಿಕಲ್ ಪರ್ಸನ್, ಇಫ್ ಐ ಆಮ್ ಎ ಟೀಚರ್, ಸೊ ಇಫ್ ಐ ವಾಂಟೆಡ್ ಟು ಇನ್ಸ್ಟಿಲ್ ಸಮಥಿಂಗ್ ಟು ದ ಸ್ಟೂಡೆಂಟ್ಸ್, ಫಸ್ಟ್ ಐ ಶುಡ್ ಹ್ಯಾವ್ ದಟ್ ಸಮ್ ಪ್ರಿನ್ಸಿಪಲ್ಸ್ ಅಂಡ್ ಎಥಿಕ್ಸ್, ರೈಟ್? ಸೊ ಇಫ್ ಯು ಡೋಂಟ್ ಹ್ಯಾವ್ ದಟ್ ಅಂಡ್ ಲೈಕ್ ಆಲ್ ಆಫ್ ಎ ಸಡನ್ ಲೈಕ್ ಇಷ್ಟೊಂದು ಸ್ಪೈಕ್ ಆಗ್ತಿದೆ, 150% ಆಫ್ GST ಕಲೆಕ್ಟ್ ಆಗಿದೆ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಅಂತ ಅಂದರೆ ಸಮಥಿಂಗ್ ಈಸ್ ಓವರ್ ದೇರ್, ಸಮಥಿಂಗ್ ಈಸ್ ಫಿಶಿ ಅಂತ ಅನ್ಸಲ್ವಾ ನಿಮಗೆ ಕೋಚಿಂಗ್ ಇಂಡಸ್ಟ್ರಿನಲ್ಲಿ? ಸಿ, ಬಟ್ ವಿ ಕಾಂಟ್ ಬ್ಲಾಂಕೆಟ್ ದ ಎಥಿಕಲಿ ಆಪರೇಟ್ ಮಾಡಬೇಕು, ದಟ್ ಈಸ್ ಅ ಕಾಮನ್ ಥಿಂಗ್, ಎಲ್ಲರೂ ಮಾಡಬೇಕು. ಶುಡಂಟ್ ದ ಪಾಲಿಟಿಷಿಯನ್ಸ್ ಡೂ ಇಟ್, ಶುಡಂಟ್ ದ ಬ್ಯೂರೋಕ್ರೆಟ್ಸ್ ಡೂ ಇಟ್, ಎವ್ರಿಬಡಿ. ದಟ್ ಈಸ್ ನಾಟ್ who should do it or for whom it is okay to not do it. So that's a more systemic issue. ಮಾಡಬೇಕು. ಆ್ಯಂಡ್ ವೆನ್ ಟು ದ ಕ್ವೆಶ್ಚನ್ ಆಫ್ ಎಷ್ಟು ದೊಡ್ಡ ಮಾರ್ಕೆಟ್ ಇದು ಅಂತಂದರೆ, ಒಂದು ಬಿಸ್ನೆಸ್ ಪರ್ಸ್ಪೆಕ್ಟಿವ್ನಲ್ಲಿ ನೀವು ನೋಡಿದ್ರೆ ಇಟ್ ಈಸ್ ಅ ಹ್ಯೂಜ್ ಮಾರ್ಕೆಟ್. ಈಗ ಮುಂಚಿನ ಕಾಲದಲ್ಲಿ ಒಂದು 20 ವರ್ಷ, 25 ವರ್ಷ, 30 ವರ್ಷ ಮುಂಚೆ ಹೋಗಿದ್ರೆ ಯಾರು ಓದೋದಕ್ಕೆ ಕಷ್ಟಪಡ್ತಿದ್ರು ಅವ್ರು ಟ್ಯೂಷನ್ಗೆ ಹೋಗೋರು. ಇವತ್ತಿನ ಕಾಲದಲ್ಲಿ ಯಾರು ತುಂಬ ಚೆನ್ನಾಗಿ ಓದ್ತಾರೋ ಅವ್ರ ಎಕ್ಸಾಮ್ಗಿಂತ ಮುಂಚೆ ಟ್ಯೂಷನ್ಗಳಿಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಸೊ ದೇರ್ ಇಸ್ ಅ ಶಿಫ್ಟ್ ಇನ್ ದ ಪರ್ಸೆಪ್ಷನ್. ದಟ್ ಈಸ್ ದ ಹೋಲ್ ಐಡಿಯಾ ಆಫ್ ಮಾರ್ಕೆಟಿಂಗ್ ಅಲ್ಲ. ನಿಮಗೆ ಬೇಡದೇ ಇರೋದನ್ನು ಬೇಕು ಅಂತ ಅನಿಸಿ ಅರ್ಜೆನ್ಸಿ ಕ್ರಿಯೇಟ್ ಮಾಡಿ, ನಿಮ್ಗೆ ಅವಶ್ಯಕತೆ ಇಲ್ದಿದ್ರೂ ನಿಮ್ಗೆ ಅದನ್ನು ಮಾರಾಟ ಮಾಡೋದೇ ಮಾರ್ಕೆಟಿಂಗ್. ಅನ್ಫಾರ್ಚುನೇಟ್ಲಿ ದ ಬೆಸ್ಟ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಬ್ರೈನ್ಸ್ ಆರ್ ಇನ್ ಎಜುಕೇಷನ್. ನಾನು ಈ ಕ್ವಶನಿಗೆ ಬರೋಣ ಅಂತ ಅಂದ್ಕೊಂಡಿದ್ದೆ. 55% ಆಫ್ ಸ್ಟೂಡೆಂಟ್ಸ್ ಇಂಡಿಯಾದಲ್ಲಿ ಲೈಕ್ ಟ್ಯೂಷನ್ಸ್ಗೆ ಹೋಗ್ತಾರೆ, ಪ್ರೈವೇಟ್ ಟ್ಯೂಷನ್ಸ್ಗೆ. ದಿಸ್ ಇಸ್ ಸೆಕೆಂಡ್ ಆಫ್ಟರ್ ಚೈನಾದಲ್ಲಿ ತುಂಬ ಜನ ಹೋಗ್ತಾರೆ, ಅದಾದಮೇಲೆ ಇಂಡಿಯಾನೇ. ಸೊ ಆ್ಯಕ್ಚುಯಲ್ ಕ್ಲಾಸ್ ರೂಮ್ಸಲ್ಲಿ ನಾವು ರಿಯಲ್ ಟೀಚಿಂಗ್ನ ಮಾಡಿದ್ರೆ ಅವ್ರು ಏನಕ್ಕೆ ಟ್ಯೂಷನ್ಸ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ವಾಟ್ ಈಸ್ ದ ಟ್ರೀಟ್ಮೆಂಟ್ ಫಾರ್ ಇಟ್ ಬೀಯಿಂಗ್ ಎ ಡಾಕ್ಟರ್? ಟ್ರೀಟ್ಮೆಂಟ್ ಈಸ್ ಮಲ್ಟಿಪಲ್ ಲೆವೆಲ್. ಒಂದು ಕ್ಲಿಯರ್ಲಿ ಡಿಫೈನ್ಡ್ ಪಾಲಿಸೀಸ್. ಬರೀ ಏನು ಮಾಡಬೇಕು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಷ್ಟೇ ಅಲ್ಲ, ಔಟ್ಕಮ್ಸನ್ನು ಡಿಫೈನ್ ಮಾಡಬೇಕು. ಆ ಔಟ್ಕಮ್ಸನ್ನು ಡೆಲಿವರ್ ಮಾಡೋದಕ್ಕೆ ಪ್ರಾಸೆಸಸ್ ಆ್ಯಂಡ್ ಸಿಸ್ಟಮ್ಸನ್ನು ಇಂಪ್ಲಿಮೆಂಟ್ ಮಾಡಬೇಕು. ಅದನ್ನು ಡ್ರೈವ್ ಮಾಡೋದಕ್ಕೆ, ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬೇಕಾಗಿರುವಂಥ ಮ್ಯಾನ್ ಪವರ್, ಟೀಚರ್ಸನ್ನು ಕರೆಕ್ಟಾಗಿ ಎಂಪವರ್ ಮಾಡಬೇಕು. ಆ್ಯಂಡ್ ಪೇರೆಂಟ್ಸನ್ನು ಈ ಎಂಟೈರ್ ಸ್ಕೀಮ್ ಆಫ್ ಥಿಂಗ್ಸಲ್ಲಿ ಕೊಲ್ಯಾಬೊರೇಟರ್ಸ್ ಆಗಿ ಮಾಡ್ಕೊಳ್ಬೇಕು. ಇಟ್ ಈಸ್ ನಾಟ್ ಲೈಕ್ ನಾನು ನನ್ನ ಕೆಲಸ ಮಾಡ್ತೀನಿ ಹೋಗ್ತೀನಿ, ಮಿಕ್ಕಿದೆಲ್ಲ ನನಗೆ ಸಂಬಂಧ ಇಲ್ಲ, ಹಂಗಲ್ಲ. ಎಲ್ಲದಕ್ಕೆ ಎಲ್ಲನೂ ಸಂಬಂಧ ಇದೆ. ಎವ್ರಿಥಿಂಗ್ ಈಸ್ ಇಂಟರ್ಕನೆಕ್ಟೆಡ್ ಟು ಈಚ್ ಅದರ್. So when the institution, the teachers, the students and parents are all collaborating for common outcomes for the students, institution ಲೆವೆಲಲ್ಲಿ ಅದನ್ನು ಸಾಲ್ವ್ ಮಾಡ್ತಾ ಹೋಗೋದು ಸುಲಭ. ಇನ್ ಸ್ಪೈಟ್ ಆಫ್ ದ್ಯಾಟ್, ನೀವು ಹೇಳಿದ್ರಲ್ಲ 55% ಆಫ್ ದಿ ಚಿಲ್ಡ್ರನ್ ಆರ್ ಗೋಯಿಂಗ್ ಟು ಪ್ರೈವೇಟ್ ಟ್ಯೂಷನ್ಸ್ ಅಂತಂದರೆ, ನಿಮ್ಮ ಒಂದು ಶಾಲೆಯಲ್ಲಿ ಇದನ್ನೇನೋ ಮಾಡ್ತಾ ಇದ್ದೀರಾ ಅಂತಂದ್ರೂ ನಿಮ್ಮ ಮಗು ಮನೆಗೆ ಬಂದಿದ ತಕ್ಷಣ ಪಕ್ಕದ ಮನೆಯವರೆಲ್ಲ ಟ್ಯೂಷನ್ಗೆ ಹೋಗ್ತಾ ಇದ್ರೆ, ಯು ಆರ್ ಅಂಡರ್ ದಿ ಸೋಷಿಯಲ್ ಪ್ರೆಷರ್ ಟು ಡೂ ದ ಸೇಮ್ ಥಿಂಗ್. So, government should drive this big time. We have the solutions. ನಮ್ಮ ಸೊಲ್ಯೂಷನ್ಸ್ ಇದೆ, ನಮ್ಮ ಕಮ್ಯುನಿಟಿ ಲೆವೆಲಲ್ಲಿ ನಾವು ಮಾಡ್ತಿದ್ದೀವಿ, ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಿದ್ದೀವಿ, ಇದೆಲ್ಲನೂ ಇದೆ. ಬಟ್ ಇಫ್ ದ ಗೌರ್ಮೆಂಟ್ ಬ್ಯಾಕ್ಸ್ ಇಟ್ ಅಪ್ ಆ್ಯಂಡ್ ಸ್ಟಾರ್ಟ್ಸ್ ಟೇಕಿಂಗ್ ಅಪ್ ಇನಿಷಿಯೇಟಿವ್ಸ್ ವಿಚ್ ಕ್ಯಾನ್ ಟ್ರಾನ್ಸ್ಫಾರ್ಮ್, ಅದರದ್ದು ದ ಸ್ಕೇಲ್ ಆಫ್ ಇಟ್ ಆ್ಯಂಡ್ ದ ಇಂಪ್ಯಾಕ್ಟ್ ಆಫ್ ಇಟ್ ವಿಲ್ ಬಿ ಮಚ್ ಬಿಗರ್. ಆ್ಯಂಡ್ ಇನ್ ಮೈ ಅಂಡರ್ಸ್ಟ್ಯಾಂಡಿಂಗ್, ವೆರಿ ಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್, ಇಟ್ ಶುಡ್ ನಾಟ್ ಟೇಕ್ ಮೋರ್ ದ್ಯಾನ್ 5 to 10 years to transform the entire society at the grassroots level. Institution driven community development idiyalla, this is the most powerful and it should not take more than 5 to 10 years. Idanna nodta irunta yaradru policy makers idre, I invite them, I request them, have a conversation on this. I am willing to share the thoughts, I am willing to share the experiments that we have done, the models that we have created. Replicate ಮಾಡಿ at large scale. Why should there be coaching centers? Why should there be private players in education? Education should not have any private players. Education should not be expensive. ಎಲ್ಲಿವರೆಗೂ ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್ ನಿಮಗೆ ಸಿಗೋವಂಥ ಕ್ವಾಲಿಟಿ ನಿಮ್ಮ ಪರ್ಚೇಸಿಂಗ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೋ, ಆ ದೇಶಕ್ಕೆ ಉದ್ಧಾರ ಆಗೋ ಯಾವುದೇ ಸಾಧ್ಯತೆಗಳಿಲ್ಲ ಅಲ್ವಾ ಸರ್? ವೆನ್ ಬೇಸಿಕ್ ನೆಸೆಸಿಟೀಸ್ ಆರ್ ಡಿಪೆಂಡೆಂಟ್ ಆನ್ ಯುವರ್ ಪರ್ಚೇಸಿಂಗ್ ಪವರ್, corruption at the root cause of the minds of people, corruption at the root of the minds of people gets instilled. ಹೇಳಿದ್ರಲ್ಲ ಅಷ್ಟೇ. ಸೊ ನಾನು ಕೂಲಿ ಮಾಡೋನಾಗಲಿ ಶ್ರೀಮಂತನ ಮಗ ಆಗಲಿ,
ನನ್ನ ಮಗ ಮತ್ತು ಇನ್ನೊಬ್ಬನ ಮಗ ಹೋಗುವಂಥ ಬಿಲ್ಡಿಂಗ್ ವ್ಯತ್ಯಾಸ ಆಗ್ಬೋದೇ ಹೊರತು ಅವರಿಬ್ಬರಿಗೂ ಸಿಗುವಂಥ ಎಜುಕೇಷನ್ ಕ್ವಾಲಿಟಿ ವ್ಯತ್ಯಾಸ ಆಗಬಾರ್ದು. ಓಕೆ. ಸೊ ಬೀಯಿಂಗ್ ಎ ಡಾಕ್ಟರ್ ಯು ಆಲ್ಸೋ ವರ್ಕ್ ಇನ್ ಎಂಪ್ಲಾಯಬಿಲಿಟಿ. ಲೈಕ್ ಭಾಳಷ್ಟು ಜನ ಇಂಜಿನಿಯರ್ಸಿಗೆ ಕೆಲಸ ಹುಡ್ಕೊಳ್ಳೋದು ಹೆಂಗೆ ಸಹ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀರಾ ನೀವು. ಈಗ ಯಾವಾಗಲೂ ಹೇಳ್ತಾ ಇರ್ತೀವಿ ನಾವು, ದೇರ್ ಇಸ್ ಎ ಗ್ಯಾಪ್ ಬಿಟ್ವೀನ್ ಇಂಡಸ್ಟ್ರಿ ಆ್ಯಂಡ್ ಅಕಾಡೆಮಿಯಾ ಅಂತ ಹೇಳ್ಬಿಟ್ಟು. ನಾವು ಇಲ್ಲೇನೋ ಫಿಕ್ಸ್ ಮಾಡೋದಕ್ಕೆ ಹೋದರೆ ಇಲ್ಲೇನೋ ಓಪನ್ ಆಗಿರುತ್ತೆ. ಇದೊಂಥರ ಟ್ಯಾಪ್ ಇದ್ದಂಗೆ, ಎರಡು ಕಡೆಯಿಂದ ಓಪನ್ ಆಗುತ್ತೆ, ಈ ಕಡೆಯಿಂದ ಮುಚ್ಚಕ್ಕೆ ಹೋದರೆ ಆ ಕಡೆಯಿಂದ ಓಪನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಇಲ್ಲೇನೋ ಒಂದು ಕರಿಕ್ಯುಲಮ್ನ ಸಿಲೆಬಸ್ನ ಸೆಟ್ ಮಾಡಿರ್ತೀವಿ, ಬಟ್ ಆಲ್ರೆಡಿ ಹುಡುಗರು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಚೇಂಜ್ ಆಗಿರುತ್ತೆ. ಬಿಕಾಸ್ ಎ ಬಂದಾದಮೇಲೆ ಎಂಪ್ಲಾಯಬಿಲಿಟಿ ತುಂಬ ಕಡಿಮೆ ಆಗಿದೆ. ಸೊ ಹೌ ಟು ಫಿಕ್ಸ್ ದಿಸ್ ಗ್ಯಾಪ್? ಸರ್, ನನಗೆ ಯಾವಾಗಲೂ ಏನಂತಂದರೆ, ಸಿಂಪಲ್ ಆಗಿ ಗ್ರಾಸ್ ರೂಟ್ಸ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗುವಂಥ ಸೊಲ್ಯೂಷನ್ ಇರಬೇಕು. ಓಕೆ, ನಾವು ಫಿಕ್ಸ್ ಮಾಡಿದ್ದೀವಿ. ಅಗೇನ್ ನಂದು ಎಲ್ಲ ಅಲ್ಲಿಗೆ ಬರುತ್ತೆ, ವ್ಯಕ್ತಿ ನಿರ್ಮಾಣಕ್ಕೆ ಬಂದ್ಬಿಡುತ್ತೆ. ಇದೊಂಥರ ನಾವು ಚಿಕ್ಕ ವಯಸ್ಸಲ್ಲಿ ಹಸು ನಮ್ಮ ತಾಯಿ ಅಂತ ಒಂದು ಕತೆ ಓದ್ತಿದ್ವಿ. ಅವ್ನು ಏನೇ ಕೇಳಿ ನೀವು ಹಸು ನಮ್ಮ ತಾಯಿ ಅಂತ ಪ್ರಬಂಧ ಬರೀತಾನೆ ಅಂತ ಆಗೋಗುತ್ತೆ. ಸೊ ಎಲ್ಲರಿಗೂ ಸಂಪಾದನೆ ಮಾಡಬೇಕು ಅನ್ನೋ ನೆಸೆಸಿಟಿ ಇದೆ, ಆ್ಯಂಡ್ ಅದೊಂದೇ ಆಸೆ ಕೂಡ, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಜೀವನ ಚೆನ್ನಾಗಿರಬೇಕು ಅಂತ. ಸೊ ವಾಟ್ ವಿ ಹ್ಯಾವ್ ಬ್ರಾಟ್ ಇನ್, ನಿನ್ನ ಸಂಪಾದನೆಯ ಮಟ್ಟ ನೀನು ಎಷ್ಟು ಕಲಿತೀಯ ಮತ್ತು ಎಷ್ಟು ಸೇವೆ ಮಾಡ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಪ್ಪ. ಲರ್ನಿಂಗ್ ಆ್ಯಂಡ್ ಸರ್ವಿಸ್ ಶುಡ್ ಬಿಕಮ್ ದ ಬೇಸಿಸ್ ಆನ್ ವಿಚ್ ಅರ್ನಿಂಗ್ ಆಪರ್ಚುನಿಟೀಸ್ ಆರ್ ಕ್ರಿಯೇಟೆಡ್. ಅಗೇನ್ ಐ ಆಮ್ ನಾಟ್ ಟೆಲ್ಲಿಂಗ್ ಅ ಥಿಯರಿ, ಇಟ್ ಈಸ್ ಅನ್ ಎಕ್ಸಿಕ್ಯೂಟಬಲ್ ಮಾಡೆಲ್ ದಟ್ ವಿ ಆರ್ ವರ್ಕಿಂಗ್ ಆನ್ ವೆನ್ ವಿ ಆರ್ ಇಂಪ್ಲಿಮೆಂಟಿಂಗ್. ಏನು ಕಲಿಬೇಕು? ಕಾಮನ್ ಔಟ್ಕಮ್ಸ್ ಅಂತ ಹೇಳಿದ್ನಲ್ಲ, 5 ಅಂಶಗಳ ತಿಳುವಳಿಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕು ನಮ್ಮ ದೇಶದಲ್ಲಿ ಅಂತ ಅನ್ಕೊಳ್ಳಿ. ಮನುಷ್ಯ ಹೆಂಗೆ ಕೆಲಸ ಮಾಡ್ತಾನೆ? 5 ಡೈಮೆನ್ಷನ್ಸ್: ಫಿಸಿಕಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸೋಷಿಯಲ್, ಸ್ಪಿರಿಚುವಲ್. ದೇಶ ಹೆಂಗೆ ಕೆಲಸ ಮಾಡುತ್ತೆ? ಕಾನೂನು, ಸಂವಿಧಾನ. ಹಣ ಹೆಂಗೆ ಕೆಲಸ ಮಾಡುತ್ತೆ? ಎಕಾನಮಿ, ಇನ್ವೆಸ್ಟ್ಮೆಂಟ್. ಜನ ಹೆಂಗೆ ಕೆಲಸ ಮಾಡ್ತಾರೆ? ಲೀಡರ್ಶಿಪ್ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್. ಬಿಸ್ನೆಸ್ ಹೆಂಗೆ ಕೆಲಸ ಮಾಡುತ್ತೆ? ಆಂಟ್ರಪ್ರಿನರ್ಶಿಪ್. ಈ 5 ಅಂಶಗಳ ತಿಳುವಳಿಕೆ ಪ್ರತಿಯೊಬ್ಬರಿಗೂ ಸಿಗಬೇಕು. ಇಟ್ ಈಸ್ ನಾಟ್ ಡಿಫಿಕಲ್ಟ್. ಸ್ಕೂಲ್ ಲೆವೆಲಲ್ಲಿ ಇದನ್ನು ತರಬಹುದು. ವಿ ಹ್ಯಾವ್ ಕ್ರಿಯೇಟೆಡ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಇಟ್. ಸ್ಕೂಲ್ ಲೆವೆಲಿಂದ 6ನೇ ಕ್ಲಾಸ್ ಮಕ್ಕಳಿಂದ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ನಾವೇನು ಹೇಳ್ತೀವಿ, ನೋಡಪ್ಪ ನೀನು ಇದೆಲ್ಲ ಕಲ್ತ್ಕೊಬೇಕು. ಕಲ್ತಿದ್ದನ್ನು ಸಮಾಜದಲ್ಲಿ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳಿಗೆ ಕಲಿಸ್ಬೇಕು. ಇದೆರಡೇ ಮಾಡಬೇಕು. ಸ್ವಲ್ಪ ಟೈಮ್, ದಿನ ಒಂದು ಅರ್ಧ ಗಂಟೆ ಇದನ್ನು ಕಲಿಯೋದಕ್ಕೆ ಬಳಸ್ಕೊ, ವಾರದಲ್ಲಿ ಒಂದು 2 ಗಂಟೆ ಇದನ್ನು ಮಕ್ಕಳಿಗೆ ಕಲಿಸೋದಕ್ಕೆ ಬಳಸ್ಕೊ. ಇದೆರಡಕ್ಕೆ ಪ್ರಪೋರ್ಷನೇಟ್ ಆಗಿ ನಿನಗೆ ಬೇಕಾಗಿರುವಂಥ ಎಲ್ಲ ಸಂಪಾದನೆ ಮಾಡೋ ಅವಕಾಶಗಳನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಹೌ ಡಿಫಿಕಲ್ಟ್ ಇಟ್ ಈಸ್. ದೇರ್ ಆರ್ ಒನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ದೇರ್ ಆರ್ 7.61 crore ರಿಜಿಸ್ಟರ್ಡ್ ಇಂಡಸ್ಟ್ರೀಸ್ ಇನ್ ಅವರ್ ಕಂಟ್ರಿ, ರಿಜಿಸ್ಟರ್ಡ್ ಕಂಪನೀಸ್. ಅದರಲ್ಲಿ 7.56 crore ಆರ್ ಮೈಕ್ರೋ ಇಂಡಸ್ಟ್ರೀಸ್ ಅಂತೆ, ಮೈಕ್ರೋ ಕಂಪನೀಸ್. ಸೊ ಉದ್ಯೋಗ ಇದೆ, ಉದ್ಯೋಗ ಕೊಡೋರಿದ್ದಾರೆ, ಉದ್ಯೋಗ ಬೇಕಾಗಿರುವಂಥವ್ರು ಇದ್ದಾರೆ. ಯೋಗ್ಯರನ್ನಾಗಿ ನಾವು ಮಾಡಿದ್ರೆ ಇವ್ರಿಗೂ ಒಳ್ಳೇದಲ್ಲ, ಇಂಡಸ್ಟ್ರಿಗೂ ಒಳ್ಳೇದು. ಸೊ ಕಲಿಯೋದು ನಿರಂತರವಾಗಬೇಕು. ಕಲ್ತಿದ್ದರ ಉಪಯೋಗ ಸೇವೆ ಮಾಡೋದ್ರಿಂದ ಆಗಬೇಕು. ಆವಾಗ ಸ್ವಾರ್ಥ ಕಡಿಮೆ ಆಗುತ್ತೆ, ದುರಾಸೆ ಕಡಿಮೆ ಆಗುತ್ತೆ, ಇಂಡಸ್ಟ್ರಿಗೂ ಒಳ್ಳೆಯದು, ಎಕನಾಮಿಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ಸೊ ಇಂಟರ್ಕನೆಕ್ಟೆಡ್ ಇಕೋಸಿಸ್ಟಮ್ಸ್ ಆಗಬೇಕು ಸರ್. ಎಲ್ಲ ಲೋಕಲ್ ಲೆವೆಲಲ್ಲಿ ಸಣ್ಣ 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 ಮಟ್ಟದಲ್ಲಿ ಜನಗಳು ತಮಗೆ ತಾವು ಸಪೋರ್ಟ್ ಮಾಡಿಕೊಂಡು ಬೆಳೆಯುವಂಥ ಕಮ್ಯುನಿಟೀಸ್ ಬಿಲ್ಡ್ ಆಗಬೇಕು. ಇದು ಜಾತಿಯ ಆಧಾರದ ಮೇಲಲ್ಲ, ಧರ್ಮದ ಆಧಾರದ ಮೇಲಲ್ಲ, ಆ ಒಂದು ಜಿಯೋಗ್ರಫಿ ಆಧಾರದ ಮೇಲೆ. ಈಗ ನೀವು ರೀಸೆಂಟ್ ಡೇಟಾ ನೋಡಿದ್ರೆ 2026 ಫೀಮೇಲ್ ಎಂಪ್ಲಾಯ್ಮೆಂಟ್ ಏನಿದೆ ಜಾಸ್ತಿ ಆಗಿದೆ. ಇಫ್ ಯು ಸಿ ಎಂಪ್ಲಾಯಬಿಲಿಟಿ ಇಂಡೆಕ್ಸ್ ರಿಪೋರ್ಟ್ನ ನೋಡಿದ್ರೆ ಫೀಮೇಲ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. ಬಟ್ ಆದರೂ ನೀವು ಮನೇಲಿ 2 ಮಕ್ಕಳಿದ್ರು ಅಂತಂದರೆ, ಒಬ್ಬರು ಗಂಡು ಒಂದು ಹೆಣ್ಣು ಇತ್ತು ಅಂತಂದರೆ, ಫಸ್ಟು ಅವ್ರ ಕೈನಲ್ಲಿ ಏನಾದರೂ ಎಕನಾಮಿಕಲಿ ಸ್ಟೇಬಲ್ ಆಗಿಲ್ಲ ಅಂತಂದರೆ ಅವ್ರು ಫಸ್ಟ್ ಹೆಣ್ಮಗುನೇ ಬಿಡಿಸ್ತಾರೆ, ಗಂಡು ಮಗುನ ಬಿಡಿಸಲ್ಲ. ಸೊ ಇಸ್ ಇಟ್ ಬಿಕಾಸ್ ಆಫ್ ಪಾಲಿಸಿ ಆರ್ ಕಲ್ಚರ್? Policy is in favor of female education. Policy is in favor of women empowerment. ಕಲ್ಚರು ಅಲ್ಲ. ಕಲ್ಚರ್ ನಾವು ನೋಡಿದ್ರೆ ನಮ್ಮ ದೇಶದಲ್ಲಿ ಕಲ್ಚರ್, ಇಟ್ ಈಸ್ ಅ ಕಲ್ಚರ್ ದಟ್ ರಿವಿಯರ್ಸ್ ವಿಮೆನ್. ಸ್ತ್ರೀಯನ್ನು ಶಕ್ತಿ ಅಂತ ಹೇಳುವಂಥ ಕಲ್ಚರ್. ಆಲ್ ದ 3, ಬ್ರಹ್ಮ, ವಿಷ್ಣು, ಶಿವನ ಶಕ್ತಿ ಎಲ್ಲ ಸೇರಿ ಆಗುವಂಥದ್ದು ಶಕ್ತಿ. ಸೊ ಕಲ್ಚರಲಿ ವಿ ಆರ್ ದ್ಯಾಟ್ ವಿಚ್ ಅಟ್ರಿಬ್ಯೂಟ್ಸ್ ಡಿವಿನಿಟಿ ಟು ವಿಮೆನ್. ಬಟ್ ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಸೋಷಿಯಲಿ ದೇರ್ ಆರ್ ಪ್ರಾಬ್ಲಮ್ಸ್ ವಿಚ್ ವಿಲ್ ಮೇಕ್ ಪೀಪಲ್ ಮೇಕ್ ದ ಚಾಯ್ಸಸ್ ದಟ್ ದೇ ಮೇಕ್. ಸೊ ಇದನ್ನು ಸಮಾಜದಲ್ಲಿ ಆ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತಾ ಹೋದಂಗೂ ಥಿಂಗ್ಸ್ ಹ್ಯಾವ್ ಬಿಕಮ್ ಬೆಟರ್ ನಾವು. ಇವನ್ ಇನ್ ಟರ್ಮ್ಸ್ ಆಫ್ ಫಿಮೇಲ್ ಫಿಟಿಸೈಡ್ ಆಗಿರ್ಬೋದು, ಹೆಣ್ಣು ಭ್ರೂಣ ಹತ್ಯೆ ಆಗೋದು, ಅಥವಾ ಹೆಣ್ಣು ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ಪೀಪಲ್ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಅವೇರ್ ಆ್ಯಂಡ್ ಮೋರ್
ರೆಸ್ಪಾನ್ಸಿಬಲ್ ಟುವರ್ಡ್ಸ್ ಅಂಡ್ ಕಮಿಟೆಡ್ ಟುವರ್ಡ್ಸ್ ದೇರ್ ಡಾಟರ್ಸ್ ಡಾಕ್ಟರ್ ಎಜುಕೇಶನ್. ಇನ್ನೂ ಇದೆಯಾ ಫೀಮೇಲ್ ಫಿಟಿಸೈಡು? ಇದೆ ಅನ್ಫಾರ್ಚುನೇಟ್ಲಿ. ಓಕೆ. ಲೈಕ್ ಐ ವಾಸ್ ರೀಡಿಂಗ್ ದಿಸ್ ರಿಪೋರ್ಟ್ ಎಲ್ಲೋ ಒಂದು ಕಡೆ ನೀವು ಅದು ಅಂದರೆ ಲೈಕ್ ನಿಮ್ಗೆ ಗಂಡು ಮಗು ಬರುತ್ತಾ ಹೆಣ್ಮಗು ಆಗುತ್ತಾ ಅಂತ ಹೇಳಿ ಕೇಳೋದು ಹೇಗೆ ಅಂತ ಅಂದರೆ, ನೀವು ಮಂಡೇ ಬಾ ಅಂತ ಅಂದರೆ ನಿಮಗೆ ಗಂಡು ಮಗು ಆಗುತ್ತೆ, ಫ್ರೈಡೇ ಬಾ ಅಂತ ಅಂದರೆ ಹೆಣ್ಮಗು ಆಗುತ್ತೆ ಅಂತ. ಸೊ ಡಾಕ್ಟರ್ ಏನಾದರೂ ಸ್ಲಿಪ್ ಬರೆಯುವಾಗ ಆ, ಬೇರೆ ಕಲರಲ್ಲಿ ಬರೆದ್ರೆ ಅವನಿಗೆ ಮೇಲ್ ಚೈಲ್ಡ್ ಆಗುತ್ತೆ ಅಂತ ಹೇಳಿ, ಪಿಂಕ್ ಕಲರಲ್ಲಿ ಬರೆದ್ರೆ ಮೆಡಿಸನ್ನ ನಿಮಗೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೈಕ್ ಏನು ಸ್ಟಿಗ್ಮಾ ಇದೆ ಇಂಡಿಯಾದಲ್ಲಿ ಸ್ಟಿಲ್ ಅಂತ ಹೇಳ್ಬಿಟ್ಟು, ಅಂದರೆ ಪ್ರಾಪರ್ ಎಜುಕೇಷನ್ ಆಗಲಿಲ್ಲ ಅಂತಂದರೆ ಲೈಕ್ ಪೀಪಲ್ ಲೈಕ್ ಯು ಡಾಕ್ಟರ್ಸ್, ಎಸ್ಪೆಷಲಿ ಡಾಕ್ಟರ್ಸ್ ಬಂದು ಇದನ್ನೆಲ್ಲ ಹೇಳಲಿಲ್ಲ ಅಂತ ಅಂದರೆ ಎಷ್ಟು ಕಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದಾರಲ್ವಾ ಸರ್, ಸರ್ಕಾರ ಇದನ್ನ ಮಾಡ್ಕೊಂತಾನೆ ಇದೆ. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇದೆ. ನಮ್ಮ ಕರ್ನಾಟಕ ಸರ್ಕಾರನೂ ತುಂಬಾ ಕೆಲಸ ಮಾಡ್ತಿದೆ. ಎಲ್ಲಾ ಸರ್ಕಾರಗಳು ಕೆಲಸ ಮಾಡ್ತಾರೆ ಸರ್. ಆಲ್ ಗವರ್ಮೆಂಟ್ಸ್ ವರ್ಕ್, ಎವ್ರಿ ಲೀಡರ್ ವಾಂಟ್ಸ್ ಟು ಡೂ ಥಿಂಗ್ಸ್. ಬಿಕಾಸ್ ಪಾಲಿಸಿ ಫೇಲ್ಯೂರ್ ಅಂತ ಹೇಳ್ಬಿಟ್ಟು ಬಹಳ ಜನ ಅನ್ಕೊಂಡಿರ್ತಾರೆ. ಇಟ್ಸ್ ನಾಟ್ ಪಾಲಿಸಿ ಫೇಲ್ಯೂರ್, ನಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್. ಹಂಗಂತ ಡಿಸ್ಕೌಂಟ್ ಮಾಡಕ್ಕೂ ಆಗಲ್ಲ. ದೇರ್ ಇಸ್ ಪಾಲಿಸಿ ಫೇಲ್ಯೂರ್ ಆಲ್ಸೋ, ಬಟ್ ದಟ್ ಕೆ ನಾಟ್ ಬಿ ದ ಓನ್ಲಿ ರೀಸನ್ ದಟ್ ಯು ಅಟ್ರಿಬ್ಯೂಟ್ ಟು ಅಲ್ಲ. ಓಕೆ. ಸರ್ಕಾರ ಮಾಡೋದೆಲ್ಲ ಮಾಡ್ತಾ ಇರಲಿ, ನಾನು ಬೇಕಾದಂಗೆ ಇರ್ತೀನಿ ಅಂತಂದ್ರೆ ಹೆಂಗಾಗುತ್ತೆ? ನಾನು ಬೇಜವಾಬ್ದಾರಿಯಿಂದ ಜೀವನ ಮಾಡ್ತೀನಿ, ನಾನು ಏನೇ ಮಾಡಿದ್ರು ಸರ್ಕಾರ ನನ್ನನ್ನೆಲ್ಲ ಕವರ್ ಮಾಡಬೇಕು ಅಂತಂದ್ರೆ ದಟ್ ಈಸ್ ನಾಟ್ ಪಾಸಿಬಲ್. ಇಟ್ ಈಸ್ ಆಲ್ವೇಸ್ ಎ ಟೂ ವೇ ಸ್ಟ್ರೀಟ್. ಜನಗಳು ಜವಾಬ್ದಾರಿಯಿಂದ ಜೀವನ ಮಾಡಬೇಕು, ಸರ್ಕಾರಗಳು ಹೊಣೆಗಾರಿಕೆಯಿಂದ ತಮ್ಮ ಕೆಲಸ ಮಾಡಬೇಕು. ಪೀಪಲ್ ಶುಡ್ ಬಿ ರೆಸ್ಪಾನ್ಸಿಬಲ್, ಗೌರ್ಮೆಂಟ್ ಶುಡ್ ಬಿ ಅಕೌಂಟೇಬಲ್. ಆವಾಗ ನ್ಯಾಷನಲ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇದು ನೀವು ಹೇಳಿದ್ದಲ್ಲ, ಏನು ಫಿಮೇಲ್ ಫಿಟಿಸೈಡ್ ಬಗ್ಗೆ ಅವೇರ್ನೆಸ್ ಎಲ್ಲನೂ ಆಗ್ತಾನೆ ಇದೆ. ಆ್ಯಂಡ್ ಅಲ್ಲೂ ನೋಡಿ, ಹಣ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈಗ ಯಾರೋ ಹೆಣ್ಮಗುನ ಗಂಡು ಮಗುನ ಹೇಳಿ ಹೆಣ್ಮಗು ಆದರೆ ನಾವು ಅಬಾರ್ಟ್ ಮಾಡಿಸ್ತೀವಿ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರುವಂಥವ್ರಿಗೆ ಒಬ್ಬ ಡಾಕ್ಟರ್ ಅಥವಾ ಟೆಕ್ನಿಷಿಯನ್ನು ಆ ಮಗು ಯಾವುದು ಅಂತ ಹೇಳಕ್ಕೆ ಹಣ ತಗೊತಾ ಇದ್ದಾನೆ ಅಂತಂದ್ರೆ ಅವನಿಗೆ ಕೊಲೆ ಮಾಡೋದ್ರ ಬಗ್ಗೆ ಚಿಂತೆ ಇಲ್ಲ, ಆ ಪಾಪ ಪ್ರಜ್ಞೆ ಇಲ್ಲ, ಕೊಲೆ ಮಾಡ್ತಿದ್ದೀನಿ ಅಂತ. ಹಣ ಸಿಗ್ತಾ ಇದೆ ಅನ್ನೋ ದುರಾಸೆ ಇದೆ. ಅಗೇನ್ ಇಂಡಿವಿಜುವಲ್ ವ್ಯಕ್ತಿ. ಸರ್, ಈಗ ನೀವು ಕೋಚಿಂಗ್ ಇಂಡಸ್ಟ್ರಿ ಬಂದರೆ ಇಟ್ಸ್ ಎ $66 billion ಬಿಸ್ನೆಸ್ ಇನ್ ಇಂಡಿಯಾ, ಪ್ರೈವೇಟ್ ಟ್ಯೂಷನ್ ಸೆಂಟರ್ಸ್ ಎಲ್ಲ ಬಂದಿದೆ ಈಗ. ಲೈಕ್ ಹ್ಯೂಮನಾಯ್ಡ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಲೈಕ್ ಸೋಫಿಯಾ, ಈ ಥರ ರಿಯಾ, ಈ ಥರ ಬೇಜಾನ್ ಹ್ಯೂಮನಾಯ್ಡ್ಸ್ ರೋಬೋಟ್ಸ್ ಇದ್ದಾವೆ. ಅವ್ನಿಗೆ ಯಾವ ಲ್ಯಾಂಗ್ವೇಜ್ ಹೇಳ್ತೀವೋ ಆ ಲ್ಯಾಂಗ್ವೇಜಲ್ಲಿ ಮಾತಾಡುತ್ತೆ, ಲೈಕ್ ಟೀಚ್ ಮಾಡುತ್ತೆ, ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ಹೇಳ್ಕೊಡುತ್ತೆ. ಈ ಥರ ಒಂದು ಹ್ಯೂಮನಾಯ್ಡ್ ಬಂದಾಗ ಈ ಟೀಚಿಂಗ್ ಇಂಡಸ್ಟ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಅನಿಸುತ್ತಾ ನಿಮಗೆ? ನನ್ನ ಪ್ರಕಾರ ಆಗಬೇಕು. ಓಕೆ. ಬರೀ ಇನ್ಫಾರ್ಮೇಷನ್ನ ಪಾಸ್ ಆನ್ ಮಾಡೋದೇ ನನ್ನ ಜವಾಬ್ದಾರಿ ಮತ್ತು ಅದೇ ನಾನು ಭಾಳ ದೊಡ್ಡ ಕೆಲಸ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳುವಂಥ ಟೀಚರ್ಸ್ಗೆ ಉದ್ಯೋಗ ಇಲ್ಲದ ಹಾಗೆ ಆಗಬೇಕು. ಐ ಮೈಟ್ ಸೌಂಡ್ ವೆರಿ ಹಾರ್ಶ್ ಇನ್ ದಿಸ್, ಬಿಕಾಸ್ ಒಬ್ಬ ಟೀಚರ್ ವಿದ್ಯಾರ್ಥಿಯ ಆಂತರಿಕ ಜೀವನವನ್ನು ರೂಪಿಸುವಂಥ ಶಕ್ತಿ ಇರುವಂಥವನು. ನೋಡಿ, ಹೊರಗಿನ ಪ್ರಪಂಚದಲ್ಲಿ ನಾವೇನಾದರೂ ತಪ್ಪುಗಳನ್ನು ಮಾಡಿದ್ರೆ ಶಿಕ್ಷೆ ಕೊಡೋದಕ್ಕೆ ಕಾನೂನಿದೆ. ನಾನೊಬ್ಬ ಟೀಚರ್ ಆಗಿ ಒಬ್ಬ ವಿದ್ಯಾರ್ಥಿಯ ಆಂತರಿಕ ಪ್ರಪಂಚನ ನಾಶ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಅವರಲ್ಲಿ ಸರಿಯಾದ ಆ್ಯಟಿಟ್ಯೂಡ್ಸ್ ಕೊಟ್ಟಿಲ್ಲ, ಸರಿಯಾದ ಅಭ್ಯಾಸಗಳನ್ನು ರೂಢಿ ಮಾಡಿಸಿಲ್ಲ, ಸರಿಯಾದ ಮೈಂಡ್ಸೆಟ್ ಕೊಟ್ಟಿಲ್ಲ. ಇದೆಲ್ಲ ನಾನು ಇಫ್ ಐ ಲೂಸ್ ದ ಆಪರ್ಚುನಿಟಿ ಟು ಟ್ರಾನ್ಸ್ಫಾರ್ಮ್ ದ ಇನ್ನರ್ ವರ್ಲ್ಡ್ ಆಫ್ ದ ಸ್ಟೂಡೆಂಟ್, ಇಟ್ ಈಸ್ ಕ್ರೈಮ್. ವೇರ್ ಇಸ್ ದ ಪನಿಷ್ಮೆಂಟ್ ಫಾರ್ ದಟ್? ನಾನು ಇನ್ಫಾರ್ಮೇಷನ್ ಡೆಲಿವರ್ ಮಾಡೋದಕ್ಕೆ ನಾನು ಎಷ್ಟೇ ಚೆನ್ನಾಗಿ ಡೆಲಿವರ್ ಮಾಡಿದ್ರು ಡೆಫಿನೆಟ್ಲಿ ದ AI ಹ್ಯೂಮನಾಯ್ಡ್ ರೋಬೋಟ್ ವಿಲ್ ಡೆಲಿವರ್ ಬೆಟರ್ ಇನ್ಫಾರ್ಮೇಷನ್. ನನಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅದು 10 ಸಲ 10 ಥರ ಹೇಳ್ಕೊಡೋ ಶಕ್ತಿ ಇದೆ ಅದಕ್ಕೆ. ಒಬ್ಬ ಟೀಚರ್ಗೆ 10 ಸಲ ಕೇಳಿದ್ರು ಅದನ್ನೇ ಸ್ವಲ್ಪ ತಿರುಗ ಮುಖ ಹೇಳ್ಕೊಡ್ತಾರೆ ಅಷ್ಟೆ. ಸೊ ಟೀಚರ್ಸ್ ಶುಡ್ ರೀಡಿಫೈನ್ ವೇರ್ ದೇರ್ ಪೊಸಿಷನ್ ಈಸ್ ವಿತ್ ಇನ್ ದ ಎಜುಕೇಷನ್ ಸಿಸ್ಟಮ್. ಸುಮ್ಮನೆ AI ನ ಬೈಕೊಂಡು ಕೂತ್ಕೊಳ್ಳೋದು, ಏನಾಗಲ್ಲ ಅಂತ ಡಿನಯಲ್ಲಿರೋದು ಇಲ್ಲ. ಆಯ್ತಪ್ಪ, ಈಗ ನಾನು ಮಾಡ್ತಿರೋಂಥ ಕೆಲಸ ಮಾಡೋ ಅವಕಾಶ ಇಲ್ಲ ಅಂತಾದರೆ ಭವಿಷ್ಯದಲ್ಲಿ 5-10 ವರ್ಷದಲ್ಲಿ ಒಬ್ಬ ಶಿಕ್ಷಕನಾಗಿ ಅಥವಾ ಒಬ್ಬ ಗುರುವಾಗಿ ನಾನು ಏನು ಮಾಡ್ತಾ ಇರ್ತೀನಿ ಅಥವಾ ನನ್ನಿಂದ ಏನು ವ್ಯಾಲ್ಯೂ ಆ್ಯಡ್ ಮಾಡ್ಬೋದು ಅವ್ರ ಜೀವನಕ್ಕೆ ಅನ್ನೋದನ್ನು ಯೋಚನೆ ಮಾಡಿಕೊಂಡು ಆ ವ್ಯಾಲ್ಯೂ ಆ್ಯಡ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯಗಳನ್ನು ಲಿಸ್ಟ್ ಮಾಡಿಕೊಂಡು ಪ್ರತಿನಿತ್ಯ ಒಬ್ಬ ಟೀಚರ್ ಅದನ್ನು ಡೆವಲಪ್ ಮಾಡ್ಕೊಳ್ಳೋದ್ರ ಕಡೆಗೆ ಕೆಲಸ ಮಾಡಬೇಕು. ವೆದರ್ ವಿ ವಾಂಟ್ ಇಟ್ ಆರ್ ನಾಟ್, ಓವರ್ ದ ನೆಕ್ಸ್ಟ್ 5 to 10 years ಇನ್ಫಾರ್ಮೇಷನ್ ಡೆಲಿವರಿ ವಿಲ್ ಬಿಕಮ್ ಅಬ್ಸಲೀಟ್ ಬೈ ಹ್ಯೂಮನ್ಸ್. ಹ್ಯೂಮನ್ಸ್ ಇನ್ಫಾರ್ಮೇಷನ್ ಡೆಲಿವರ್ ಮಾಡೋದಕ್ಕೆ ಹ್ಯೂಮನ್ಸ್ ಬೇಕಾಗಿಲ್ಲ, ಮಷೀನ್ಸ್ ಕ್ಯಾನ್ ಡೂ ದಟ್. ಇವತ್ತು ನೀವು ಹೇಳಿದ್ರಲ್ಲ ರಿಯಾ ಅಂತ, ಇಟ್ ಮೈಟ್ ಬಿ ಅನ್ ಎಕ್ಸ್ಪೆನ್ಸಿವ್ ಮಾಡೆಲ್ ಅವೈಲಬಲ್ ಫಾರ್ ಇಂಡಸ್ಟ್ರಿಯಲ್ ಪರ್ಪಸ್. ವೈ ಶುಡ್ ವಿ ನಾಟ್ ಬಿಲೀವ್ ದಟ್ ಓವರ್ ದ ನೆಕ್ಸ್ಟ್ 5 to 10 years ದೇರ್ ಕ್ಯಾನ್ ಬಿ ಡೊಮೆಸ್ಟಿಕ್ ಮಾಡೆಲ್ಸ್ ಅವೈಲಬಲ್ ಫಾರ್ ಲೆಟ್ಸ್ ಈ ಮ್ಯಾಕ್ ಬುಕ್ ಸಿಗೋ ಥರದ ಪ್ರೈಸಲ್ಲಿ ಸಿಗ್ಬೋದು 2 ಲಕ್ಷ ರೂಪಾಯಿಗೆ ಅಲ್ವಾ? ವರ್ಷಕ್ಕೆ 5 ಲಕ್ಷ ರೂಪಾಯಿ ಕೋಚಿಂಗಿಗೆ ದುಡ್ಡು ಕೊಡೋದ್ರ ಬದಲು 2 ಲಕ್ಷ ರೂಪಾಯಿ ಕೊಟ್ಟು ರೋಬೋಟ್ ತಂದು ಕೊಡ್ತಾರಲ್ಲ ಮನೇಲಿ, ಕಲ್ತ್ಕೋ ಇದ್ರಲ್ಲಿ ಅಂತ. ಡೆಫಿನೆಟ್ಲಿ ಹೋಮ್ ಟ್ಯೂಷನ್ ಆಗೋಯ್ತಲ್ಲ, ಆಲ್ ಸಬ್ಜೆಕ್ಟ್ಸ್. ಡೆಫಿನೆಟ್ಲಿ.
ಸರ್ ಇನ್ನೊಂದು ಕಾಂಟ್ರಡಿಕ್ಟರಿ ವಿಷಯ ರೀಸೆಂಟಾಗಿ ಓದಿದ್ದು ನಾನು ಅಂತ ಅಂದರೆ ಗೌರ್ಮೆಂಟ್ ಒಂದು ರಿಪೋರ್ಟ್ ರಿಲೀಸ್ ಮಾಡುತ್ತೆ ಏನಂದರೆ 1 crore ಟೀಚರ್ಸ್ನ ನಾವು ರೆಕ್ರೂಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಬಟ್ ಇನ್ ದ ಸೇಮ್ ಟೈಮ್ ಓಕೆ 50% ವೇಕೆನ್ಸೀಸ್ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ಕೂಲ್ಸ್ಗಳಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೋ ಮಚ್ ಆಫ್ ಕಾಂಟ್ರಡಿಕ್ಟರಿ ಅಂತ ಹೇಳ್ಬಿಟ್ಟು ಅನಿಸುತ್ತೆ ನನಗೆ. ಏನಕ್ಕೆ ಇಷ್ಟೊಂದು ಕೆಲಸಗಳು ಖಾಲಿ ಇದ್ದಾವೆ. ಸೊ ಒಂದು ಕಡೆ ನಾವು ಪ್ರೈಸ್ ಕೂಡ ಮಾಡ್ತಿದ್ದೀವಿ 1 ಕೋಟಿ ಜನ ಟೀಚರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಎರಡರಿಂದ ನಿಮಗೆ ಪಾಲಿಸಿ ಫಾರ್ಮೇಷನಲ್ಲಿ ಯಾಕೆ ಫಿಕ್ಸ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಬಿಕಾಸ್ ಯು ಆರ್ ಇಂಟು ಪಾಲಿಸಿ ಫಾರ್ಮೇಷನ್ ಆಸ್ ವೆಲ್. ಸೊ ಇಷ್ಟೊಂದು ವೇಕೆನ್ಸೀಸ್ ಇದೆ ಅಂತಂದರೆ ಫಿಲ್ ಮಾಡಿ ಅಲ್ಲ, ಲೈಕ್ ಇನ್ನೂ ಸ್ವಲ್ಪ ವಾಟ್ ಈಸ್ ಹೋಲ್ಡಿಂಗ್ ಯು ಬ್ಯಾಕ್ ಅಂತ ಹೇಳ್ಬಿಟ್ಟು. Sir, filling up vacancies requires resources. Allah. You have to allocate resources for the sustenance of so many people that you bring in. No, how do both numbers exist once? See, the number of teachers are 1 crore. 26 ಕೋಟಿ ಮಕ್ಕಳಿದ್ದಾರೆ ಶಾಲೆಗಳಲ್ಲಿ ಈಗ. 26 crore children are there in schools. ಹಂಗೆ ನೋಡ್ಕೊಂಡ್ರೆ 1:26 ಅಂತ ಅನ್ಕೊಳ್ಳಿ ರೇಷಿಯೋ, ವಿಚ್ ಇಸ್ ಅ ಡಿಸೆಂಟ್ ರೇಷಿಯೋ, ವಿಚ್ ಇಸ್ ಅ ಗುಡ್ ರೇಷಿಯೋ. ಬಟ್ ಅಕ್ಸೆಪ್ಟೆಡ್ ರೇಷಿಯೋ ಇಸ್ ಅಬೌಟ್ 1:15 to 20 ಸ್ಟೂಡೆಂಟ್ಸ್. ನೀವು ಆ ಲೆಕ್ಕದಲ್ಲಿ ನೋಡಿಕೊಂಡ್ರೆ ಗ್ಲೋಬಲಿ ಅಕ್ಸೆಪ್ಟೆಡ್ ಸ್ಟ್ಯಾಂಡರ್ಡ್ಸ್ ಆಫ್ ಸ್ಟೂಡೆಂಟ್ ಟೀಚರ್ ರೇಷಿಯೋ, ಟು ಅಟೈನ್ ದಟ್ ಲೆವೆಲ್ ಆಫ್ ಸ್ಟೂಡೆಂಟ್ ಟೀಚರ್ ರೇಷಿಯೋ ನಿಮ್ಗೆ ಇನ್ನೂ ಗ್ಯಾಪ್ಸ್ ಇರ್ಬೋದು. ಆ್ಯಂಡ್ ಈಗ ನಾವಿದು 1 ಕೋಟಿ ಟೀಚರ್ಸ್ ಅಂತ ಹೇಳ್ತಿದ್ದೀವಿ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಬ್ರೇಕಪ್ ಬಿಟ್ವೀನ್ ಹೌ ಮೆನಿ ಆರ್ ದೇರ್ ಇನ್ ಗೌರ್ಮೆಂಟ್, ಹೌ ಮೆನಿ ಆರ್ ದೇರ್ ಇನ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ದೇರ್ ವಿಲ್ ಬಿ ಮೋರ್ ಟೀಚರ್ಸ್ ದ್ಯಾನ್ ರಿಕ್ವೈರ್ಡ್. 1 crore is for government only. ಇಲ್ಲ ನೋ ಓವರ್ ಆಲ್. But government has realized like we have recruited 1 crore teachers and ವಿ ಹ್ಯಾವ್ 1 crore ಟೀಚರ್ಸ್ ಇನ್ ದ ಕಂಟ್ರಿ ಅಂತ. Okay. ಇವಾಗ Okay. ಸ್ಕೂಲ್ ಟೀಚರ್ಸ್ 1 ಕೋಟಿ ಟೀಚರ್ಸ್ ಕ್ರಾಸ್ ಆದ್ವಿ ನಾವು ಆಸ್ ಎ ಸಿಸ್ಟಮ್ Okay. ಅಂತ. ಸೊ ಇಲ್ಲಿ ಒಂದು ಪಾಯಿಂಟನ್ನು ನಾನು ಫ್ಲ್ಯಾಗ್ ಮಾಡಬೇಕಾಗಿರೋದು ಎಫಿಷಿಯನ್ಸಿ. ಇನ್ಸ್ಟೆಡ್ ಆಫ್ ವರಿಯಿಂಗ್ ಟೂ ಮಚ್ ಅಬೌಟ್ ಫಿಲ್ಲಿಂಗ್ ಅಪ್ ದ ವೇಕೆನ್ಸೀಸ್, ಎಷ್ಟು ಆ್ಯಡ್ ಮಾಡ್ತಾನೆ ಹೋಗ್ತೀವಿ, ಅದರ ಅವಶ್ಯಕತೆ ಇದ್ದರೆ ಫಿಲ್ ಮಾಡಿ. ಬಟ್ ಇರೋರು ಎಲ್ಲರನ್ನ ಸ್ಕಿಲ್ ದೆಮ್ ಅಪ್, ಮೇಕ್ ದೆಮ್ ಕಾಂಪಿಟೆಂಟ್ ಎನಫ್ ಟು ಡೆಲಿವರ್ ಅಟ್ ದೇರ್ ಆಪ್ಟಿಮಮ್ ರಿಕ್ವೈರ್ಮೆಂಟ್. ಒಬ್ಬ ಟೀಚರ್ ಆಗಿ ತಾನು ಏನನ್ನು ಡೆಲಿವರ್ ಮಾಡಬೇಕಿದೆಯೋ ಅದನ್ನು ಆಪ್ಟಿಮಮ್ ಆಗಿ ಡೆಲಿವರ್ ಮಾಡೋಕ್ಕೆ ಬೇಕಾಗಿರೋ ಮಟ್ಟದ ಟ್ರೈನಿಂಗ್ ಇಕೋಸಿಸ್ಟಮ್ಸ್ ಬೇಕು. ಇವಾಗಲೂ ಇದೆ ಟ್ರೈನಿಂಗ್ ಎಲ್ಲನೂ. ಬಟ್ ನಮ್ಮ ದೇಶದಲ್ಲಿ ಬೈ ಡಿಫಾಲ್ಟ್ ಏನೇ ಇದ್ರೂ ಅದು ಫಾರ್ಮ್ಯಾಲಿಟಿ ಆಗಿಬಿಡುತ್ತೆ. ಯು ಕ್ರಿಯೇಟ್ ಸಮಥಿಂಗ್, ಪೀಪಲ್ ಗೋ ಥ್ರೂ ದಟ್ ಮೆಕ್ಯಾನಿಕಲಿ. ಸುಮ್ಮನೆ ಡ್ರಿಲ್ ಅದು. ಆ ಡ್ರಿಲ್ ಆಗದಲ್ಲೇ ನಿಜವಾಗ್ಲೂ ಔಟ್ಕಮ್ಸನ್ನು ಅಸೆಸ್ ಮಾಡೋದಕ್ಕೆ ಬೇಕಾಗಿರೋಂಥ ಪ್ಯಾರಾಮೀಟರ್ಸನ್ನು ಸೆಟ್ ಮಾಡಿ, ನಾಟ್ ಜಸ್ಟ್ ಯುವರ್ ಟೆಸ್ಟ್ ದಟ್ ಯು ಟೇಕ್. ಆ 1 ಕೋಟಿ ಜನಗಳನ್ನು ನೀವು ಎಂಪವರ್ ಮಾಡಿದ್ರೆ ಏನು ಸರ್, 150 ಕೋಟಿ ಜನಗಳ ಪಾಪ್ಯುಲೇಷನ್ಗೆ 1 ಕೋಟಿ ಟೀಚರ್ಸು 150 ಜನಗಳ ಎಂಪವರ್ಮೆಂಟ್ ಜವಾಬ್ದಾರಿ ತಗೊಂಡ್ರೆ, ನಾನು ಹೇಳಿದ್ನಲ್ಲ, ಒಂದು ಶಾಲೆ 3 ಕಿಲೋಮೀಟರ್ ವ್ಯಾಪ್ತಿ. ಒಬ್ಬೊಬ್ಬ ಟೀಚರ್ 100 ಜನಗಳ ಬಗ್ಗೆ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಷ್ಟೇ. ದ ಎಂಟೈರ್ ಕಂಟ್ರಿ ಇಸ್ ಕವರ್ಡ್ ಸರ್. 5ರಿಂದ 10 ವರ್ಷ ಸಾಕು. ಎಜುಕೇಷನನ್ನು ನೀವು ಪವರಾಗಿ ಬಳಸ್ಕೊಂಡ್ರೆ, ಹಣನೂ ಖರ್ಚು ಮಾಡ್ದಲ್ಲೇ, ಯು ಕ್ಯಾನ್ ಟ್ರಾನ್ಸ್ಫಾರ್ಮ್ ದ ನೇಷನ್ ಫ್ರಮ್ ದ ಗ್ರಾಸ್ ರೂಟ್ಸ್ ಲೆವೆಲ್. Super idea, sir. Sir, one biggest myth about Indian education system. ಏನಾದರೂ ಒನ್ ವರ್ಡಲ್ಲಿ ಹೇಳೋದಾದರೆ? That it is designed to help people fulfill their aspirations and progress. ಅದೇ ಮಿತ್ತು. Okay. It is not designed properly. See, it is, we still have a strong foundation of the Macaulay model of education, which was designed to create slaves. There have been attempts from various governments to change that, but still a lot more needs to be done before we can consider the Indian education system to be empowering. It is not an empowering system. It is a workforce creating systems. So far, survive ಆಯಿತು because the pace of the development of the world was not so much compared to the pace of adaptation of the education system. ಇವಾಗ ದ ಗ್ಯಾಪ್ ಈಸ್ ವೈಡನಿಂಗ್, ಇಟ್ ಈಸ್ ಗೆಟಿಂಗ್ ಎಕ್ಸ್ಪೋಸ್ಡ್. ನಾವು ಎಷ್ಟು ನೋಡ್ತೀವಿ, ಕೋವಿಡ್ ಆದಮೇಲೆ ಮಕ್ಕಳು ಹಾಳಾಗೋಗ್ಬಿಟ್ರು ಸರ್. ಕೋವಿಡ್ ಆದಮೇಲೆ ಅವ್ರು ಇಂಪ್ರೂವ್ನೇ ಆಗ್ತಿಲ್ಲ. ಬಿಕಾಸ್ ಕೋವಿಡ್ ಆದಮೇಲೆ ಪ್ರಪಂಚ ಫಾಸ್ಟಾಗಿ ಬದಲಾಗ್ತಾ ಇದೆ, ಎಜುಕೇಷನ್ ಸಿಸ್ಟಮ್ ಹಾಗೇ ಇದೆ. Did NEP fill this gap, National Education Policy? NEP has given the framework for covering this gap, ಕಡಿಮೆ ಮಾಡೋದಕ್ಕೆ. ಬಟ್ ಅಗೇನ್ ಪಾಲಿಸಿ ಟ್ರಾನ್ಸ್ಲೇಟಿಂಗ್ ಇನ್ ಟು processes and systems and getting to the grassroots level for implementation. The government itself says 15ರಿಂದ 20 ವರ್ಷ ಅಡಾಪ್ಷನ್ಗೆ. ಇನ್ನು ಮುಂದಿನ 15ರಿಂದ 20 ವರ್ಷದಲ್ಲಿ ಪ್ರಪಂಚ ಏನಾಗಿರುತ್ತೆ? 2020 ಪಾಲಿಸಿಯನ್ನು ನೀವು ಇಂಪ್ಲಿಮೆಂಟ್ ಮಾಡೋ ಹೊತ್ತಿಗೆ 2040 ಆದರೆ 2040ಯ ಪ್ರಪಂಚಕ್ಕೂ 2020ಯ ಪ್ರಪಂಚಕ್ಕೂ
ಬೇರೆದೇ ಲೋಕಗಳ ಥರ ಆಗ್ಬಿಟ್ಟಿರುತ್ತೇನೋ ಅಂತ ಅನ್ಸುತ್ತೆ. ಯಾರಿಗೂ ಗೊತ್ತಿಲ್ಲ ಏನಾಗುತ್ತೆ ಅಷ್ಟರಲ್ಲಿ. Character or marks, which is more important for this competitive world? Always character should be a non-negotiable existential formation of an individual. Marks is something that you get rewarded for a pursuit. Character is existence. ನಿಮ್ಮ ಅಸ್ತಿತ್ವದ ಭಾಗ ಕ್ಯಾರೆಕ್ಟರ್. ಮಾರ್ಕ್ಸ್ ನಿಮ್ಮ ಒಂದು ಪ್ರಯತ್ನಗಳ ಫಲ. ಸೊ ಇಟ್ ಕೆನಾಟ್ ಬಿ ಈದರ್ ಆರ್. ಯು ಕ್ಯಾನ್ ಬಿ ಸಕ್ಸಸ್ಫುಲ್ ವಿತೌಟ್ ಗೋಯಿಂಗ್ ಟು ಸ್ಕೂಲ್ ಆರ್ ಗೆಟಿಂಗ್ ಮಾರ್ಕ್ಸ್ ಆಲ್ಸೋ, ಬಟ್ ವಿತೌಟ್ ಕ್ಯಾರೆಕ್ಟರ್ ಯು ವಿಲ್ ಫೇಲ್. Byju's or Unacademy, which changed you more? Byju's, I had authority and power, and I had the possibility to experiment with the systems that I can implement. Unacademy, my role was very limited. So I would say Byju's, and a team of wonderful people. Byju Ravindran is an excellent teacher, amazing teacher, very passionate guy, very committed to education. Ellano. Unfortunate what happened to Byju's as an enterprise. But the team Byju Ravindran had, the core team, ella top class jana. I feel more connected to Byju's as an organization which nurtured some abilities in me. I could see scale, how scale operates. Anta. One book every Indian parent should read. Bhagavad Gita. Okay. Because Bhagavad Gita is not a religious text which will tell you what is right and wrong. ಸೊ 3 ಪದಗಳ ಕನ್ಫ್ಯೂಷನನ್ನು ನಾನಿಲ್ಲೇ ಕ್ಲಿಯರ್ ಮಾಡ್ತೀನಿ. ಧರ್ಮ, ಪಂಥ, ಮತ ಅಂತ. ಭಗವದ್ಗೀತಾ ಈಸ್ ಅ ಬುಕ್ ಆಫ್ ಧರ್ಮ. ಧರ್ಮ ಈಸ್ ದ ವ್ಯಾಲ್ಯೂ ಫ್ರೇಮ್ವರ್ಕ್. ಸರಿ ತಪ್ಪುಗಳನ್ನೆಲ್ಲ ಹೇಳುತ್ತೆ, ಡಿಸ್ಕಸ್ ಮಾಡುತ್ತೆ, ವ್ಯಾಲ್ಯೂಸ್ ಏನು ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ಪಂಥ ಈಸ್ ಅ ಫಿಲಾಸಾಫಿಕಲ್ ಸ್ಟ್ರೀಮ್ ಬೇಸ್ಡ್ ಆನ್ ಧರ್ಮ. ವ್ಯಾಲ್ಯೂಸನ್ನು ಬಳಸ್ಕೊಂಡು ಕೋಡಿಫೈ ಮಾಡ್ತಿರೋ ಒಂದು ಫಿಲಾಸಫಿಯಾಗಿ. ಮತ ಈಸ್ ದ ಕೋಡ್ ಆಫ್ ಕಾಂಡಕ್ಟ್ ಅಂತ ಅಂದ್ಕೊಳ್ಳಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಸರಿ ಯಾವುದು, ತಪ್ಪು ಯಾವುದು, ಸರಿ ಇದ್ದರೆ ರಿವಾರ್ಡ್ ಏನು, ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಏನು. ಸೊ ಭಗವದ್ಗೀತಾ ಈಸ್ ಅ ಫಿಲಾಸಾಫಿಕಲ್ ಟೆಕ್ಸ್ಟ್. ಇಟ್ ಈಸ್ ಅ ಫಿಲಾಸಫಿ. ಎವ್ರಿಬಡಿ ಶುಡ್ ರೀಡ್ ಇಟ್. ಇಟ್ ಕ್ಯಾನ್ ಬಿ ಕಾಂಟೆಕ್ಸ್ಚುಲೈಸ್ಡ್ ಇನ್ ಟು ಎನಿಥಿಂಗ್. ಇನ್ಫ್ಯಾಕ್ಟ್ ಅಟ್ ದ ಎಂಡ್ ಆಫ್ ಭಗವದ್ಗೀತಾ ಕೃಷ್ಣ ಸೇಸ್, ನೋಡಪ್ಪ ನಾನು ನಿನಗೆ ಹೇಳೋದೆಲ್ಲ ಹೇಳಿದ್ದೀನಿ, ನಿನಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡು ಅಂತ ಹೇಳ್ತಾನೆ ಕೃಷ್ಣ. ಸೊ ಭಗವದ್ಗೀತಾ ಇಸ್ ವಾಟ್ ಐ ರೆಕಮೆಂಡ್ ಟು ಎವ್ರಿಬಡಿ. India's real education disease is dash. Fill up the blank. India's real education disease is too much of external orientation. ಅಂದರೆ ಹೊರಗಿನ ಸಾಧನೆಯ ಹಿಂದಿನ ಹುಚ್ಚು ಓಟ. ದ ಮ್ಯಾಡ್ ರಶ್ ಬಿಹೈಂಡ್ ಎಕ್ಸ್ಟರ್ನಲ್ ಅಚೀವ್ಮೆಂಟ್ಸ್. Rat race. But the actual focus, 90% of the time should be focused on enhancing the internal capabilities. Use and apply the internal capabilities for achieving external success. But internally empty, externally rush. ಅವಾಗೇನಾಗುತ್ತೆ, ನಮ್ಮ ಯೋಗ್ಯತೆಗೆ ಮೀರಿದ ಆಸೆಗಳಿರುತ್ತೆ, ನಮ್ಮ ಸಾಮರ್ಥ್ಯಕ್ಕೆ ಮೀರಿದ ಆಸೆಗಳಿರುತ್ತೆ, ನಮ್ಮ ಯೋಗ್ಯತೆಗೆ ಮೀರಿದ ನಿರೀಕ್ಷೆಗಳಿರುತ್ತೆ, ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಕೋಪ ಬರುತ್ತೆ, ನನಗೆ ಬೇಕಾದನ್ನು ಪಡ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಜಸ್ಟಿಫಿಕೇಶನ್ ಹುಟ್ಕೊಳ್ಳುತ್ತೆ. ಸೊ Super. ಇಂಟರ್ನಲ್ ಫೋಕಸ್ ಇಲ್ಲದೆ ಇರೋದೇ ರೋಗ. One Indian state which is doing education right ಅಂತ ಅನ್ಸುತ್ತೆ ನಿಮಗೆ? ನಾವೇ ಚೆನ್ನಾಗಿ ಮಾಡ್ತಿದ್ದೀವಿ ಅಂತ ಅನ್ಸುತ್ತೆ. ಹೌದಾ? ಕರ್ನಾಟಕ. Okay. Structurally, Karnataka has created a lot of institutions, lot of frameworks, but outcome-wise, functionally, what are we delivering to the students? We are also lacking. So, being a Kannadiga, ನಾನು ನಮ್ಮ ಸ್ಟೇಟ್ ಅದನ್ನು ನನಗೆ ಚೆನ್ನಾಗಿ ಅನ್ಸುತ್ತೆ. ಚೆನ್ನಾಗಿದೆ. ವಿ ಹ್ಯಾವ್ ಡನ್ ವೆಲ್. ಆಲ್ ಸ್ಟೇಟ್ಸ್ ಆರ್ ಡೂಯಿಂಗ್ ಸರ್. ವಿತ್ ದ ಲಿಮಿಟೆಡ್ ರಿಸೋರ್ಸಸ್ ವಿ ಹ್ಯಾವ್. ನಮ್ಮ ದೇಶದಲ್ಲಿ ನೋಡಿ, there is a lot of money that goes into maintenance of what exists. Very little is left for governments to invest on creating value. Assets ಅನ್ನು ಕ್ರಿಯೇಟ್ ಮಾಡೋದು, ಇನ್ಸ್ಟಿಟ್ಯೂಷನ್ಸ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ಎಲ್ಲಿದೆ ಗೌರ್ಮೆಂಟ್ ಹತ್ರ ಅಷ್ಟೊಂದು? ಮನೆಗಳು ದೂರ ದೂರ ಇದ್ದಾಗ ಚೆನ್ನಾಗಿ ಓದ್ತಾರ ಅಂತ ಹೇಳ್ಬಿಟ್ಟು. ಈಗ ಕೇರಳ ಎಜುಕೇಶನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಲೈಕ್ ನೀವು ಮ್ಯಾಂಗ್ಳೂರ್ಗೆ ಹೋದರೆ, ಲೈಕ್ ದಕ್ಷಿಣ ಕನ್ನಡಗೆ ಹೋದರೆ, ಲೈಕ್ ಎಜುಕೇಷನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ತುಂಬ ದೂರ ದೂರ ಮನೆಗಳಿದ್ದಾವೆ.
ಸೊ ಲೈಕ್ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಲೈಕ್ ಓದೋದೇ ಕೆಲಸ ಅವರಿಗೆ, ಆ ಥರ ಏನಾದರೂ ಸಿಸ್ಟಮ್ ಇದೆಯಾ? ದೂರ ದೂರ ಇರ್ಬೋದೇನೋಪ್ಪ, ನೀವು ಹೇಳ್ತಿರೋದನ್ನ ಆ ಪರ್ಸ್ಪೆಕ್ಟಿವ್ನಲ್ಲಿ ನಾನು ಯೋಚನೆ ಮಾಡಿಲ್ಲ. ಈ ದೂರ ದೂರ ಮನೆಗಳಿದೆ ಅಂತಂದ್ರೆ ಮೇ ಬಿ ಅಮೆರಿಕ ಅದೇ ಥರನೇ ಇರುತ್ತೆ, ಲೈಕ್ ಆ ಜಾಗಗಳು ತುಂಬಾ ಹುಚ್ಚಾಪಟ್ಟೆ ವ್ಯಾಪಾರ ಮಾಡೋದಕ್ಕೆ ಸೂಟಬಲ್ ಇರೋದಿಲ್ಲ. ಸೊ ಮಕ್ಕಳಿಗೆ ಹುಚ್ಚುಚ್ಚಾಗಿ ಏನೇನೋ ಮಾಡೋದಕ್ಕೆ ಅವಕಾಶಗಳು ಕಡಿಮೆ ಇರ್ಬೋದು. ಡಿಸ್ಟ್ರಾಕ್ಷನ್ಸ್ ಮೈಟ್ ಬಿ ಲೆಸರ್ ಅಷ್ಟೇ. ಐ ಡೋಂಟ್ ನೋ ವೆದರ್ ದಟ್ ಈಸ್ ಅನ್ ಅಟ್ರಿಬ್ಯೂಟಬಲ್ ಕಾಸ್ ಅಂತ. ಓಕೆ. ಒನ್ ಡೇಂಜರಸ್ ಸ್ಟೇಟ್ಮೆಂಟ್ ನೀಟ್ ಪೇರೆಂಟ್ ಆಲ್ವೇಸ್ ಯೂಸ್ ಟು ಗಿವ್ ಟು ದೇರ್ ಚೈಲ್ಡ್. ಯಾವಾಗಲೂ ಹೇಳ್ತಾ ಇರುವಂಥ ಒಂದು ಡೇಂಜರಸ್ ಸ್ಟೇಟ್ಮೆಂಟ್, ನೀಟ್ ಪ್ರಿಪೇರ್ ಆಗ್ತಿರ್ತಾರಲ್ಲ ಅವರ ತಂದೆ ತಾಯಿಗಳು ಮಕ್ಕಳಿಗೆ ಹೇಳುವಂಥದ್ದು. Score benchmark. You should score a minimum of this much. Throughout, they consider this as a motivation. ಅವ್ರನ್ನ ಮೋಟಿವೇಟ್ ಮಾಡಬೇಕು ಅಂತ ಅನ್ಕೊಂತಿರ್ತಾರೆ. ಬಟ್ ದ ಪ್ರಾಬ್ಲಮ್ ಇಸ್ ಎವ್ರಿ ಟೈಮ್ ದೇ ಡೂ ದಟ್ ಅಂಡ್ ದ ಚೈಲ್ಡ್ ಸೀಸ್ ದಟ್ ದೇ ಆರ್ ನಾಟ್ ಎನಿವೇರ್ ಕ್ಲೋಸ್ ಟು ದಟ್, ಇಟ್ ಮೇಕ್ಸ್ ದ ಚೈಲ್ಡ್ ಸ್ಲೋಲಿ ಬಿಲೀವ್ ದಟ್ ದ ಚೈಲ್ಡ್ is not capable of achieving that. So your very purpose is defeated when you try to fix that score benchmark for your child and constantly keep reminding your child that you have to get that, you have to get that. That is dangerous. Super, sir. We had a lot of conversation. Hope so we can continue with lot of things. Still we have not touched reservation part, like and policy formation part, like many things. Okay, agendas, all these things. Hope so we're gonna continue this conversation once again. And thank you for coming to Sri Siddhartha School of Engineering campus, sir. Hope so we're gonna come back to our campus again and again. Thank you so much. Thank you very much, sir. And in conclusion, I would say efforts are being put in by everybody. There is sincere efforts from the government. There is sincere effort from the system. ಎಲ್ಲ ಇದೆ, ಎಲ್ಲ ಕಡೆಯಿಂದ ಎಫರ್ಟ್ ಇದೆ. But only thing is integration of the systems to make it more cooperative and make it more collaborative and make people owners of the progress that they are seeking to be obtained from the government. And thank you very much for hosting me on this podcast, and it was a wonderful discussion having with you, sir. Thank you. Thanks.